ಮಿಂಟು ಚೀಸವ್ ಸಾವಿತ್ರಲ್ಲಿ ಮನಸ್ತಾಪಗಳಾದ್ಮೇಲೆ ಮಾತಾಡಿಲ್ಲ ಇದುವರೆಗೂ ಇಲ್ವಾ? ನಂಗೆ ಕೊನೆ ದಿನ ಬರ್ಬೇಕಂದ್ರೆ ತುಂಬಾ ಹತ್ಕೊಂಡು ಬಂದೆ. ರಮೇಶ್ ಸರೇ ಲಾಸ್ಟ್ ನಾನು ಡೈರೆಕ್ಟ್ ಮಾಡಿದ್ದು. ಬಟ್ ಐ ಫೆಲ್ಟ್ ವೆರಿ 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 ಬ್ಯಾಡ್. ಯು ರಿಮೆಂಬರ್ ನಾವು ರೇಷನ್ ಎಲ್ಲ ಕೊಡೋಕೆ ಹೋಗ್ತಿದ್ವಲ್ಲ, ನಾನು ಕಿಟ್ಟೆ ತಿಳ್ಕೊಂಡಿದ್ದೆ. ಹೌದಾ? ಯಾ ಬಿಕಾಸ್ ದುಡ್ಡೇ ಇಲ್ಲ. ಎಷ್ಟು ದಿನ ಅಂತ ನಿಯತ್ತಾಗಿರ್ತೀಯ ನಿನ್ ಕೆಲಸ ಇಲ್ಲ ಅಂದ್ರೆ ಅವಾಗ ಏನಾಗತ್ತೆ, ಬಿಟ್ಟೋದ್ರು. ಅವ್ರಿಗೆ ಸ್ವಲ್ಪ ಗ್ರಾಟಿಟ್ಯೂಡ್ ಇಲ್ಲ, ನೀಯತ್ತಿಲ್ಲ. ಪಾಪ ಕ್ಯಾರೆಕ್ಟರ್ಸ್ ಮಾಡ್ತಿರೋರಿಗೂ ಅದೇ ಆಗ್ತಾ ಇದೆ. ಒಂದ್ ಸೀರಿಯಲ್ ಮಾಡಿದ್ರೆ ಇನ್ನೊಂದ್ ಸೀರಿಯಲ್ ಮಾಡಂಗಿಲ್ಲ, ಒಂದ್ ಚಾನಲ್ ಅಲ್ಲಿ ಮಾಡಿದ್ರೆ ಇನ್ನೊಂದ್ ಚಾನಲ್ ಅಲ್ಲಿ ಮಾಡಂಗಿಲ್ಲ. ಆ ಕರಾಳ ರಾತ್ರಿ ಆದ್ಮೇಲೆ ಇಡೀ ಇಂಡಸ್ಟ್ರಿ ಅವ್ರು ಹಂಗೆ ಮಾತಾಡಿದಾಗ ಬೇಡದಿರೋ ಆಸೆಗಳು ಉಟ್ಕೊಂಡ್ಬಿಡ್ತು. ಮೇ ಬಿ ನಾನು ಓವರ್ ನೈಟ್ ಸ್ಟಾರ್ ಆಗ್ಬಿಡ್ತೀನಿ. ಕೆಲವೊಬ್ರು ನಿಂಗೆ ವಯಸ್ಸಾಗ್ತಿದೆ ಮದ್ವೆ ಆಗು, ಆಂಟಿ ಆಗ್ಬಿಡ್ತಿದ್ಯಾ ಮದ್ವೆ ಆಗು. ಏನ್ ಮದ್ವೆ ಆಗಿದ ತಕ್ಷಣ 16 ಹುಡುಗಿ ಆಗ್ತೀನಿ ನಾನು. ಬಟ್ ಇವತ್ತಿಗೆ ಹಿಂದೆ ತಿರುಗಿ ನೋಡಿದಾಗ ಅದು ನಾನಾ ಅಂತ ಅನ್ಸುತ್ತೆ. ಬಟ್ ಐ ಥಿಂಕ್ ದಿಸ್ ಗರ್ಲ್ ಹಸ್ ಗಾನ್ ಥ್ರೂ ಅ ಲಾಟ್. ಶಿ ಇಸ್ ಸ್ಟಿಲ್ ಗೋಯಿಂಗ್ ಥ್ರೂ ಅ ಲಾಟ್. I'm so proud of this girl. ಹಾಯ್ ಹಲೋ ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಪ್ರತಿ ಶೋನ ಶುರು ಮಾಡಬೇಕಾದ್ರೆ ಇವ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡು ಅವ್ರಿಗೆ ಇಂಟ್ರಡಕ್ಷನ್ ಕೊಡೋ ಅಂಥದ್ದು ಮಾಡಿದ್ದೀನಿ. ಈ ಒಂದು ಎಪಿಸೋಡ್ಗೆ ಫಸ್ಟ್ ಆಫ್ ಆಲ್ ಮೊಬೈಲ್ ಪಕ್ಕಕ್ಕೆ ಇಟ್ಟಿದ್ದೀನಿ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಸಿ ಎನಿ ಕ್ವೆಶನ್ಸ್ ಎಲ್ಲ ಬರ್ಕೊಂಡೇ ಇಲ್ಲ. ನಂಬರ್ 1 ಆ್ಯಂಡ್ ನಂಬರ್ 2, ಇವ್ರನ್ನ ಯಾವಾಗ ಭೇಟಿ ಆದನ್ನೋದು ಕೂಡ ನೆನಪಿಲ್ಲ. ಆಯಿತಾ? ನನ್ನ ಮೆಮೊರಿ ಎಷ್ಟು ಎಲಿಫೆಂಟ್ಸ್ ಮೆಮೊರಿ ಅಂದರೆ ಯಾರು ಎಲ್ಲಿ ಭೇಟಿ ಆದೆ, ಇವ್ರು ಯಾರು ಡ್ರೆಸ್ ಹಾಕೊಂಡಿರ್ತಾರೆ ಅನ್ಕತ್ತೆ ಎಲ್ಲವೂ ನೆನಪಿರುತ್ತೆ. ಐ ಆಮ್ ದಟ್ ಕೈಂಡ್ ಆಫ್ ಪರ್ಸನ್. ಬಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಪರ್ಸನ್ ಐ ಡೋಂಟ್ ಹ್ಯಾವ್ ಎನಿ ಮೆಮೊರಿ ಇನ್ ಟರ್ಮ್ಸ್ ಆಫ್ ಮೀಟಿಂಗ್ ಫಸ್ಟ್ ಟೈಮ್. ಬಟ್ ಆ ಫಸ್ಟ್ ಟೈಮ್ ಮೀಟ್ ಆಗೋದಕ್ಕಿನ್ನ ಎಷ್ಟು ಜೀವನದಲ್ಲಿ ಮಾತಾಡ್ಕೊಂಡಿದ್ದೀನಿ ಅಂದರೆ, ಎಷ್ಟು ಹಂಚ್ಕೊಂಡಿದ್ದೀನಿ ಅಂದರೆ, ಈ ಪಾಡ್ಕಾಸ್ಟು ಮಾಡ್ದಿರೋದಕ್ಕೆ ಕಾರಣನೂ ಒಂದಿದೆ. ಯಾಕಂದರೆ ನಾನು ಇವಳು ಕೂತ್ಕೊಂಡ್ರೆ ಪಾಡ್ಕಾಸ್ಟ್ ಮಾಡೋಕ್ಕಾಗತ್ತಾ ಅಂತ ನನಗೆ ಡೌಟು. ಆಯಿತಾ? ಬಿಕಾಸ್ ವಿ ಆರ್ ದ್ಯಾಟ್ ವೆರಿ ಗುಡ್ ಫ್ರೆಂಡ್ಸ್. ಆಯಿತಾ? ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡೂ, ಬಟ್ ಸ್ಟಿಲ್ ಐ ಆಮ್ ಇಂಟ್ರೊಡ್ಯೂಸಿಂಗ್ ಮೈ ಫ್ರೆಂಡ್ ಆನ್ ಮೈ ಶೋ, ಅನುಪಮ ಗೌಡ. ಈ ಥರ ಇಂಟ್ರೊಡಕ್ಷನ್ ಯಾರೋ ಕೊಟ್ಟಿರಲ್ಲ, ದೇವರಣೆಗೂ ಕೊಟ್ಟಿಲ್ಲ. ನೀನು ಹೆಂಗಂತ ನಾನು ಇವ್ರ ಬಗ್ಗೆ ನಂಗೆ ಒಂದು ಮೆಮರಿನೂ ಇಲ್ಲ, ಎಲ್ಲಿ ಸಿಗ್ದೆ ಅಂತ ಮೆಮರಿ ಇಲ್ಲ. ನನಗೂ ಆ್ಯಕ್ಚುಲಿ ನಿಂಗೆ ಎಲ್ಲಿ ಮೀಟ್ ಮಾಡಿದಂತ ನೆನಪಿಲ್ಲ. ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಹಿತನ್ ಎಂಗೇಜ್ಮೆಂಟಲ್ಲಿ ನಾನಿನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಇಫ್ ಐ ಆಮ್ ನಾಟ್ ರಾಂಗ್. ಹೂ ಕೇಮ್ ಅಂಡ್ ಸ್ಪೋಕ್? ನಾನು ಬಂದು ಮಾತಾಡ್ಸನ್ನ? ಇಲ್ಲ, ಅದೇ ಹಾಯ್ ಅಂತ, ಬಿಕಾಸ್ ನಾವೆಲ್ಲ ಅಲ್ಲಿ ಓಡಾಡ್ಕೊಂಡಿದ್ದಾಗ ನೀ ಬಂದು ನಾ ಹಾಯ್ ಅಂದಿದ್ದಷ್ಟೇ ಅನ್ಸತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಅದು ನಂಗೆ ಅದೇ ಫಸ್ಟ್ ನಿನ್ನ ನೋಡ್ರು ನೆನಪಿರೋದು. ಸಿ, ಅನುಪಮ ಗೌಡ ಆಸ್ ಫ್ರೆಂಡ್ ಬಿಟ್ಬಿಡಿ, ಆಸ್ ಅನುಪಮ ಗೌಡ ಆಸ್ ಅನ್ ಆಕ್ಟರ್ ಅಂತ ತಗೊಂಡಾಗ ನನಗೆ ಮೆಮೊರಿ ಇರೋದು ಅಲ್ಲಿಂದ ತಗೊಂತೀನಿ, ಅದು ಮೆಮೊರಿ ಇದೆ. ಆಯಿತಾ? ಸೊ ನಮ್ಮಮ್ಮ ನೋ ಮ್ಯಾಟರ್ ವಾಟ್ 6 ಗಂಟೆಯಿಂದ 9:30ವರೆಗೂ ಸೀರಿಯಲ್ಸ್ ನೋಡ್ತಾ ಇದ್ರು ಒಂದು ಪಾಯಿಂಟಲ್ಲಿ. ಇವಾಗ ನೋಡಲ್ಲ, ನಾನೇ ಬೈದ್ಬಿಟ್ಟು ಚೇಂಜ್ ಮಾಡಿಬಿಟ್ಟಿದ್ದೀನಿ. 6 ಗಂಟೆಗೆ ಯಾವುದೋ ಮಿಥುನ ರಾಶಿ, 6:30ಗೆ ನಮ್ಮನೆ ಯುವರಾಣಿ, 7 ಗಂಟೆಗೆ ಪುಟ್ಟಗೌರಿ ಮದುವೆ, 7:30ಗೆ ಐ ಡೋಂಟ್ ನೋ ವಿಚ್ ಸೀರಿಯಲ್ ಇಟ್ ಇಸ್, ಲಕ್ಷ್ಮೀ ಬಾರಮ್ಮ, 7:30ಗೆ ಲಕ್ಷ್ಮೀ ಬಾರಮ್ಮ, 8 ಗಂಟೆಗೆ ಗೀತಾ ಅಗ್ನಿಸಾಕ್ಷಿ, 8:30ಗೆ ಅಕ್ಕ. ಸಿ, ಐ ನ್ಯೂ ದಿ FPC. ದ್ಯಾಟ್ ಈಸ್ ದಿ ಗೋಲ್ಡನ್ ಟೈಮ್ ಆಫ್ ಕನ್ನಡ ಸೀರಿಯಲ್ಸ್ಗಳು ಅಂತ. ಎಕ್ಸಾಕ್ಟ್ಲಿ, ಹೌದು ಅಲ್ಲ, 100%. ಸೊ ಆ ಬಲವಂತ ಕೂತ್ಕೊಂಡು ನೋಡ್ತಿದ್ದೆ. ಆ್ಯಂಡ್ ಐ ವಾಸ್ ಸೋ ಗ್ಲೂಡ್. ಅಂದರೆ ನಾನು ಹೇಳ್ತೆ, ಅಮ್ಮ ಇವಳು ಎಂಥ ಕಿಲಾಡಿ ಇರ್ಬೇಕು ಆ್ಯಕ್ಟ್ರೆಸ್ ಆಗಿ. ದಿಸ್ ಇಸ್ ದ ವರ್ಡ್. ಈ ಕಡೆ ಪಾಸಿಟಿವ್ ಶೇಡೋ ಒಳ್ಳೆ, ಈ ಕಡೆ ನೆಗೆಟಿವ್ ಶೇಡೋ. ಏನು ಆಡ್ತಿದ್ದಾಳೆ ಇವಳು, ಫಸ್ಟ್ ಸೀರಿಯಲ್ ಸೆಕೆಂಡೋ ಗೊತ್ತಿಲ್ಲ. ಹಿಂಗೆ ಆ್ಯಕ್ಚುಲಿ ನನ್ನ 4ನೇ ಸೀರಿಯಲ್. ಸೊ ಆ ಥರದೊಂದು ಕ್ಯಾರೆಕ್ಟರ್ ಬಂದಿದ್ದು. ನಿನಗೆ ಅದು ನನ್ನ ಬಗ್ಗೆ ಮೆಮರಿ ಇರೋದು. ನನಗೆ ಅದ್ರ ಬಗ್ಗೆ ಅವಾಗ್ಲಿಂದ ಗುರು, ಇವಳು ಅದ್ಭುತವಾದಂಥ ಆ್ಯಕ್ಟ್ರೆಸ್ ಗುರು, ಅಮೇಝಿಂಗ್ ಆ್ಯಕ್ಟ್ರೆಸ್. And even today, I stick to the same. She is one of the finest actors our industry can have. Thank you, Mayura. No, honestly speaking. First and foremost, officially in front of the camera, congratulations. ರಾಜ್ಯ ಪ್ರಶಸ್ತಿ ಗೆದ್ದಿರೋದಕ್ಕೆ. Thank you. ಹಾಗಾಗಿ ಇದು ಬಹಳ ಮುಂಚೆನೇ ಸಿಗಬೇಕಾಗಿತ್ತು. ಯಾಕಂದರೆ ನನ್ನ ಬಹಳ ಇಷ್ಟವಾದಂಥ ಸಿನಿಮಾ ಆ ಕರಾಳ ರಾತ್ರಿ. ಸೊ ಅದು ಒಂಥರ ಉತ್ಪ್ರೇಕ್ಷಣೆ ಇಲ್ಲ, ಭಾಳ ಅದ್ಭುತವಾಗಿರೋಂಥ ಕತೆ. ಆ್ಯಂಡ್ ದ ವೇ ಯು ಪರ್ಫಾರ್ಮ್ಡ್. ಸಿ, ದೀಸ್ ಆರ್ ದ ಕೈಂಡ್ ಆಫ್ ಫಿಲ್ಮ್ಸ್ ವಾಟ್ ಯು ಡಿಸರ್ವ್. ಅಕ್ಕ ನೋಡಿದವ್ರಿಗೆ, ಫ್ರಮ್ ದ ಡೇಸ್ ಆಫ್ ಅಕ್ಕ ಅಂದವ್ರಿಗೆ, ಯು ಕ್ಯಾನ್ ಕೋ ರಿಲೇಟ್ ಟು ಇಟ್. ಡೋಂಟ್ ಯು ಅಗ್ರಿ? ಯಾ 100%. ಬಟ್ ಎಲ್ಲಿ ಆ ಥರ ಸಿನಿಮಾಗಳೇ
ಆಗ್ತಾನೆ ಇಲ್ಲ ಅಂತ ಅನ್ಸತ್ತೆ. ಐ ಥಿಂಕ್ ಒಳ್ಳೆ ಸಿನಿಮಾಗಳು ಆಗ್ತಾ ಇದೆ, ಬಟ್ ಒಳ್ಳೆ ಸಿನಿಮಾಗಳು ಎಷ್ಟೊಂದು ರೀಚೇ ಆಗಿರಲ್ಲ, ತಲುಪೋದೇ ಇಲ್ಲ. ಆ 1 ವಾರ ಕೊಡ್ತಾರೆ ಅಷ್ಟೇ ಪಾಪ ಥಿಯೇಟ್ರಲ್ಲಿ ಟೈಮು. ಜನ ಹೋಗಿ ನಾವು ನೋಡಿ ಬಂದು ಮಾತಾಡೋತ್ತಿಗೆ ಥಿಯೇಟ್ರಲ್ಲಿ ಸಿನಿಮಾನೇ ಇರಲ್ಲ. ಸೊ ಹಂಗಾಗ್ಬಿಟ್ಟಿದೆ ಸಿನಿಮಾ ಇರ್ಬೋದು, ಸೀರಿಯಲ್ಲು ಇರ್ಬೋದು. ಮಯೂರ ನೀ ಅಂದೇ ಗೊತ್ತಾ, ಗೋಲ್ಡನ್ ಡೇಸ್, ಗೋಲ್ಡನ್ ಟೈಮ್ ಅಂತ. ಐ ಥಿಂಕ್ ಪೋಸ್ಟ್ ಕೋವಿಡ್ ಆ ಗೋಲ್ಡನ್ ಟೈಮ್ ಚೇಂಜ್ ಆಗೋಯ್ತು. ಸೀರಿಯಲ್ಗಿರ್ಬೋದು ಅಥವಾ ಟೆಲಿವಿಷನ್ಗಿರ್ಬೋದು, ಸಿನಿಮಾಗಿರ್ಬೋದು, ಎಂಟೈರ್ಲಿ ಅನ್ನೋ ಇನ್ನೊಂದು ಕಾಯಿನ್ ಇನ್ನೊಂದು ಮುಖ ನೋಡ್ತಾ ಇದೀವಿ ಅಷ್ಟೇ ನಾವು ಇವಾಗ. ಇಟ್ಸ್ ವೆರಿ ವೆರಿ ಸ್ಯಾಡ್. ಇಟ್ ಈಸ್ ವೆರಿ ಸ್ಯಾಡ್. ಆ್ಯಂಡ್ ಆಲ್ಸೋ ಐ ಫೆಲ್ಟ್, ಅವಾಗಿದ್ದಾಗ ದ ಸ್ಟೋರಿ ವಾಸ್ ಅನ್ಪ್ರೆಡಿಕ್ಟಬಲ್ ಇನ್ ಟರ್ಮ್ಸ್ ಆಫ್ ಎವ್ರಿ ಸೀರಿಯಲ್ ಟು ಸೀರಿಯಲ್. ಡಬಲ್ ಶೇಡ್ಸ್ ಎಲ್ಲ ನಿನ್ಗೆ ಅವಾಗ, ಈಗ ಯಾವ್ದು ಡಬಲ್ ಆಕ್ಟಿಂಗ್ ನನ್ನ ಪ್ರಕಾರ ನಾನು ಕಂಡಿಲ್ಲ. ಇಲ್ಲ ಆ ಥರ ಒಂದು ಲೀಡ್ ರೋಲಲ್ಲಿ ಒಂದು ಪಾಸಿಟಿವ್ ಆಗಿ ಮಾಡೋದು, ಒಂದು ನೆಗೆಟಿವ್ ಶೇಡ್, ಆಂಟಗನಿಸ್ಟ್ ಪ್ರೊಟಗನಿಸ್ಟ್ ಎರಡೂ ಮಾಡಿಕೊಂಡು, ಆ್ಯಂಡ್ ಒಂದಕ್ಕೊಂದು ಆಮೇಲೆ ಆ ಪೇರಿಂಗ್ಗಳಿತ್ತಲ್ಲ, ಲೈಕ್ ಈಗ ವಿಜಯ್ ಸೂರ್ಯ ಮತ್ತೆ ವೈಷ್ಣವಿ, ವಿ ರಿಯಲಿ ಥಾಟ್ ಇವ್ರ ರಿಯಲ್ ಲೈಫ್ ಪೇರ್ ಆದ್ರೂ ನಾವು ಚೆನ್ನಾಗಿರುತ್ತಲ್ವಾ ಅಂತ ಆ ಥರ ನಮ್ಗೆ ಚಂದ ಕಾಣಿಸ್ತಿತ್ತು ಇವ್ರು ನೋಡಿದಾಗ. ಆಮೇಲೆ ನೇಹಾನ್ ಇಂಟರ್ವ್ಯೂ ಮಾಡಿದಾಗ ದಟ್ಸ್ ವಾಟ್ ಇಸ್ ಸೆಡ್, ನಾನು ಮದುವೆ ಆಗಿದ್ದು ಒಬ್ಬನ ಜೊತೆ, ಫಸ್ಟ್ ನೈಟ್ ಆಗಿದ್ದು ಇನ್ನೊಬ್ಬನ ಜೊತೆ, ನನ್ನ ಮಗು ಆಗಿದ್ದು. ಲೈಕ್ ಏನ್ ಹೇಳ್ತಿದ್ರೆ ಇದು ನೋಡು, ಆ ಸೀರಿಯಲ್ ಅಲ್ಲಿ ಪೇರ್ ಹೆಸರು ಚಂದು, ಇವಳು ಚಂದು ಅನ್ನೋ ಫಸ್ಟ್ ಅವಾಗೆಲ್ಲ ಮದುವೆ ಆಗೋಕ್ಕೂ ಮುಂಚೆ ಸೀರಿಯಲ್ ಮಾಡೋ ಟೈಮಲ್ಲಿ ಚಂದು ಬಂದಿದ್ದ. ಯಾವ ಚಂದು ಬಂದಿದ್ದ ಹೇಳು? ಅವಾಗ ಅವಳು ಹೇಳೋಳು ಸೀರಿಯಲ್ ಚಂದು, ನನ್ ಚಂದು, ಈ ತರದ್ ಒಂದು ಕೋಡಲ್ಲಿ ಮಾತಾಡ್ಕೊತ ಅವಳು ಬರೀ ಚಂದು ಅಂತ ಹೇಳಿದ್ರೆ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ ಯಾವ ಚಂದು ಅಂತ. ಸೊ ಹಂಗಿರೋದು ನಮಗೂ ಹೆಂಗ್ ಚೇಂಜ್ ಆಗೋದು. ನಾನು ಬೇರೆ ನಮ್ಮ ಅಮ್ಮಗೂ ಹೇಳ್ತಿದ್ದೆ ಅವಾಗ, ಅಲ್ಲಮ್ಮ ಇವಳೊಬ್ಳೆ ಕಾನ್ಸ್ಟೆಂಟ್, ಎಷ್ಟು ಜನ ಚೇಂಜ್ ಆಗ್ತಾನೆ ಇದ್ರು. ನೀನ್ ನಂಬಲ್ಲ, ನಾನ್ ಸೀರಿಯಲ್ ಅಕ್ಕ ಸೀರಿಯಲ್ ಅಲ್ಲಿ ನಂಗೆ 9 ಹೀರೋಗಳು ಚೇಂಜ್ ಆಗಿದ್ದಾರೆ. 2 ಕ್ಯಾರೆಕ್ಟರ್ಸ್ ಸೇರಿಸಿ 9 ಡಿಫ್ರೆಂಟ್ ಹೀರೋಸ್. ರೀಪ್ಲೇಸ್ಮೆಂಟ್ಸ್ ಗಳಾಯ್ತು, ಹೊಸ ಹೊಸ ಕ್ಯಾರೆಕ್ಟರ್ಸ್ ನ ತಂದು. ಕಾರ್ತಿಕ್ ಬಂದ, ಇನ್ನೊಂದಷ್ಟು ಜನ, 9 ಜನ. ಕಾರ್ತಿಕ್ ಮಹೇಶ್ ಫಸ್ಟ್ ಮಾಡಿದ್ದು ವಿಠಲ್ ಕಾಮತ್ ಆ ಕ್ಯಾರೆಕ್ಟರ್ನ ಮಾಡಿದ್ದು. ಅದಾದ್ಮೇಲೆ ಸತ್ತ ಅಂತ ಮಾಡಿದ್ರು, ಅದಾಗೋಯ್ತು. ಇಲ್ಲ ಅವ್ನು ಸತ್ತಿರ್ಲಿಲ್ಲ ಅಂತ ಮತ್ತೆ ವಾಪಸ್ ಕರ್ಕೊಂಡು ಬಂದ್ರು. ಅವ್ನ್ ಬರೋಕ್ಕೂ ಮುಂಚೆ ಮಧ್ಯದಲ್ಲಿ ಫೇಕ್ ಆಕಾಶ್ ಅಂತ ಒಬ್ಬ ತಂದ್ರು. ಸೊ ಈ ತರ ರೀಪ್ಲೇಸ್ಮೆಂಟ್ಸ್ಗಳು ಜಾಸ್ತಿ ಆಗಿ. ಆಮೇಲೆ ಅರ್ಜುನ್ ಅನ್ನೋ ಕ್ಯಾರೆಕ್ಟರ್ 3 ಸಲ ರಿಪ್ಲೇಸ್ ಆಯ್ತು. ಅಕ್ಕಂದು ಗಂಡ ಮಾಡ್ತಿದ್ರಲ್ಲ ಆ ಕ್ಯಾರೆಕ್ಟರ್ 3 ಸಲ ರಿಪ್ಲೇಸ್ ಆಯ್ತು. ನಾನು ಅಂತ ಇದ್ದೆ 9 ಗಂಡಂದ್ರು ಗೊತ್ತಾ ನಂಗೆ. ಹೌದು, 9 ಜನ ಇದ್ರು, ನಾನ್ ಮಾತ್ರ ಇರ್ತಾ ಇದ್ದೆ ಅಷ್ಟೇ. 2 ಕ್ಯಾರೆಕ್ಟರ್ಸ್ಗೆ ಹುಡುಗರು ಚೇಂಜ್ ಆಗ್ತಾ ಇದ್ರು. ಅದಕ್ಕೆ ಪಾಪ ಇವ್ರು ಅರ್ಜುನ್ ಹೇಳ್ತಾ ಇದ್ರು, ಅನುಪಮ ಕೊಟ್ಟಿದ್ದ ಟಾರ್ಚರ್ ನೋಡಿ ಹೀರೋಗಳೆಲ್ಲ ಓಡ್ ಹೋಗ್ತಾ ಇದ್ರು ಅಂತ ಎಲ್ಲ ಸುಮ್ನೆ ರೇಗಿಸ್ತಾ ಇದ್ದಿದ್ದು. ನಂಗೆ ಒಂದು ಡೌಟ್ ಇದೆ. ಈ ಯೂಶಲಿ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ಈ ಸೀರಿಯಲ್ಗಳಲ್ಲಿ ಲೇಡಿ ವಿಲನ್ಸ್ ಇರ್ತಾರಲ್ಲ, ಲೇಡಿ ಇವ್ರಿಗೆಲ್ಲ ಏನು ಇಷ್ಟು ಈಸಿಯಾಗಿ ರೌಡಿ ಕಾಂಟ್ಯಾಕ್ಟ್ ಇರುತ್ತೆ ಅಂತ ಅಲ್ವಾ? ಫೋನ್ ನಲ್ಲಿ ರೌಡಿಗಳಿರುತ್ತೆ, ಆಮೇಲೆ ಅದೇಂಗೆ ಗನ್ ಇರುತ್ತೆ ಅಲ್ವಾ? ನಾನು ಅದೇ ಅಂತ ಇದೆ ಅಂದ್ರೆ ನಂಗೆ ಇನ್ನೊಂದು ಆಯ್ತಾ ಅಂದ್ರೆ ಮಾಡುವಾಗೆಲ್ಲ ನಾನು ಕೇಳ್ತಾ ಇದ್ದೆ, ಈ ಮೈಂಡ್ ವಾಯ್ಸ್ ಒಬ್ಬೊಬ್ರೆ ಮಾತಾಡ್ಕೋತಾರ ಗೊತ್ತಾ. ನಾನೊಂದು 10 ನಿಮಿಷ ಆ ಥರ ಇಲ್ಲಿಂದ ಅಲ್ಲಿಗೆ ಹೋಗಿ, ಅಲ್ಲಿಂದ ಇಲ್ಲಿಗೆ ಬಾ, ಇಲ್ಲಿಂದ ಅಲ್ಲಿ ಒಂದು ಸೀನ್ ಫುಲ್ ಮೈಂಡ್ ವಾಯ್ಸ್. ನಾನು ಕೇಳ್ತಾ ಇದ್ದೆ, ರೂಮ್ನಲ್ಲಿದ್ದೀನಿ, ಡೋರ್ ಹಾಕೊಂಡಿದ್ದೀನಿ, ಮೈಂಡ್ ವಾಯ್ಸ್ ಮಾತಾಡ್ಕೊಳ್ಳೋ ಬದಲು ನಾನು ಮಾತಾಡ್ಬೋದಲ್ಲ ಕ್ಯಾರೆಕ್ಟರ್ನು. ಈ ಮೈಂಡ್ ವಾಯ್ಸ್ ನನ್ಗೆ ಲೈಫಲ್ಲಿ ಇವತ್ತವರೆಗೂ ಅರ್ಥ ಆಗಿಲ್ಲ ಕಣೋ. ರಿಯಲ್ ಲೈಫಲ್ಲೂ ಒಂದು ಮೈಂಡ್ ವಾಯ್ಸ್ ಓಡಲ್ಲ ನಂದಾಯ್ತಾ, ಜನರಲಿ ಬಂದ್ಬಿಡುತ್ತೆ ಪಟ್ಟಂತ. ಎಷ್ಟ್ರೀ ಮೈಂಡ್ ವಾಯ್ಸ್ ಹಾಕ್ತೀರಾ ಅಂತ ನಂಗೆ. ಆಮೇಲೆ ಅದು ನೆಗೆಟಿವ್ ಕ್ಯಾರೆಕ್ಟರ್ ಏನ್ ಮಾಡಿದ್ರು ಸರಿ. ಅಂಡ್ ಆ ನೆಗೆಟಿವ್ ಕ್ಯಾರೆಕ್ಟರ್ ಅಲ್ಲಿ 90% ಅಟ್ ಟೈಮ್ ಅವ್ರಿಗೆ ಡೈಲಾಗ್ಸೇ ಇರಲ್ಲ ಅನ್ಸುತ್ತಲ್ಲ, ಬರೀ ಮೈಂಡ್ ವಾಯ್ಸ್ ಅಲ್ಲಿ ಹಿಂಗೆ ಇಟ್ಕೊಂಡು ಮಳ್ಳಿ ಅಂದ್ಲು, ಮಳ್ಳಿ ಬಂದ್ಲು ಅಂತ ಹಿಂಗೆಲ್ಲ ಹಿಂಗೇ ಓಡ್ತಿರುತ್ತೆ. ಐಲ್ ಬಿ ಲೈಕ್ ವಂಡ್ರಿಂಗ್. ನಾನು ಹೇಳಿದೆ, ಅಮ್ಮ ಹೆಂಗಮ್ಮ ಇವ್ರಿಗೆ ಗನ್ ಸಿಗುತ್ತೆ, ಹೆಂಗಮ್ಮ ರೌಡಿ ಕಾಂಟ್ಯಾಕ್ಟ್ಸ್ ಇರುತ್ತೆ, ಆಮೇಲೆ ಎಲ್ಲಾನು ಇರುತ್ತೆ. ಯು ಗೆಟ್ ಎವ್ರಿಥಿಂಗ್. ದೇ ಇವನ್ ಫೈಟ್. ಓ ಆಮೇಲೆ ಆಲ್ ಸಾಯಿಸೋದು ವಿಯರ್ಡ್ ಐಡಿಯಾಸ್ ಇರುತ್ತಲ್ಲ, ಎಲ್ಲಿಂದನೋ ಈ ಫ್ಯಾನ್ ಇಂದ ಬೀಳಿಸೋದು ಅಥವಾ ನಿನಗೆ ಹಾಲಲ್ಲಿ ಏನಾದ್ರು ವಿಷ ಹಾಕೋದು, ಅದನ್ನ 1 ವಾರ ಎಳೆಯೋರಮ್ಮ. ಹೌದು, 1 ವಾರನ, ಅಯ್ಯೋ ದೇವ್ರೆ. ಆಮೇಲೆ 1 ವಾರ ನಮ್ಮಮ್ಮಂಗೆ ಹೇಳ್ತಿದ್ದಮ್ಮ, ಅದು ಆಗೋದಿಲ್ಲಮ್ಮ ಅಂದ್ರೆ ಮಂಡೇ ಟು ಫ್ರೈಡೇ ದೇ ಯೂಸ್ ಟು ವಾಚ್ ಸಿಟ್ ಅಂಡ್ ವಾಚ್. ಇವಾಗ ಆಗ್ಬಿಡುತ್ತೆ, ಇವಾಗ ಸತ್ತೋಗ್ತಾಳೆ, ಇವಾಗ ಎದ್ದು ಬಂದ್ಬಿಡ್ತಾಳೆ, ಅಥವಾ ಹೀರೋ ಬಂದ್ಬಿಡ್ತಾನೆ. ಅದೊಂದು ಕ್ಯೂರಿಯಾಸಿಟಿ ಇತ್ತು ಗೊತ್ತಾ. ಇವಂದು ಅದು ಆಗಲ್ಲ ಅಂತ ಗೊತ್ತಿದ್ರು ನೋಡೋದಿದೆ ಗೊತ್ತಾ. ದಟ್ ವಾಸ್ ಫನ್. ಬಟ್ ಸೀರಿಯಲ್ ಪ್ರಪಂಚಕ್ಕೆ ಬಂದಾಗ ಆಫ್ ಕೋರ್ಸ್ ಯು ಸೆಡ್ ಅಕ್ಕ ವಾಸ್ ಯುವರ್ ಫೋರ್ತ್. ಯೆಸ್, ಫಸ್ಟ್ ಒನ್ ವಾಸ್ ಅಣ್ಣ ತಂಗಿ ಸುವರ್ಣಾಗ್ ನಾನು ಮಾಡಿದ್ ಫಸ್ಟ್. ಅಣ್ಣ ಯಾರು?
ಅಣ್ಣ ವಿಷ್ಣು ಅಂತ, ಬಟ್ ಅದ್ರಲ್ಲಿ ಶಶಿಕುಮಾರ್ ಸರ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ರು. ಅದು ಚಿಕ್ಕವರಿದ್ದಾಗ. ಅದಾದ್ಮೇಲೆ ನಾವು ದೊಡ್ಡವರಾದ್ಮೇಲೆ ಏನ್ ಬರ್ತಾರೆ ಆ ಪಾತ್ರ ನಾನ್ ಮಾಡಿದ್ದು. 6 months ಬಂತು ಸೀರಿಯಲ್ ಅದಷ್ಟೇ ಸುವರ್ಣದಲ್ಲಿ. ಸೊ ಅದು ಮುಗಿಯೋ ಹೊತ್ತಿಗೆ ಐ ಡಿಡ್ ಶೀ ಸಾವಿತ್ರಿ ಜಿ ಕನ್ನಡಗೆ. ರಾಮೇಶ್ ಸರ್ ಡೈರೆಕ್ಟರ್, ನಮ್ ಗುರುಗಳು. ಆಕ್ಟಿಂಗ್ ನ ನೀನು ಪರ್ಫಾರ್ಮ್ ಮಾಡ್ಬೇಕು, ಆರ್ಟಿಸ್ಟ್ ಆಗ್ಬೇಕು ಅಂತ ಹೇಳ್ಕೊಟ್ಟಿದ್ದೆ ಅವರು. ಸೊ ನನಗೆ ಇವತ್ತು ಯಾರೇ ಆಕ್ಟಿಂಗ್ ಕ್ರೆಡಿಟ್ ಕೊಟ್ರು ಐ ಥಿಂಕ್ ಆ ಸೀಡನ್ನ ನನ್ನೊಳಗೆ ಹಾಕಿದ್ದೆ ರಮೇಶ್ ಸರ್. ಸೊ ಅಲ್ಲಿ ನಾನು ಆರ್ಟಿಸ್ಟ್ ಆಗ್ಬೇಕು, ಕಲಾವಿದೆ ಆಗ್ಬೇಕು ಅಂತ ಸೀರಿಯಸ್ ಆಗಿ ತಗೊಂಡಿದ್ದು. ಸೊ ಅದನ್ನ ಮಾಡ್ತಾ ಮಾಡ್ತಾ ದೀಪವು ನಿನ್ನದೇ ಗಾಳಿ ನಿನ್ನದೇ ಅಂತ ETVಗೆ ಮಾಡ್ತಿದ್ದೆ. ದಟ್ಸ್ ವೆನ್ ಐ ಮೆಟ್ ನೇಹಾ. ಫಸ್ಟ್ ಸೀರಿಯಲ್, ಸೆಕೆಂಡ್ ಸೀರಿಯಲ್ ಅವಳ್ದು, ಬಟ್ ಆಸ್ ಎ ಲೀಡ್ ಫಸ್ಟ್ ಸೀರಿಯಲ್. ಅಲ್ಲಿ ನಂಗೆ ಅವಳು ಪರಿಚಯ ಆಗಿ ನಾವೊಬ್ರು ಫ್ರೆಂಡ್ಸ್ ಆಗಿ 14 ವರ್ಷಗಳು ನಾವು ಜೊತೆಗಿರೋದು. ಸೊ ಆ ಸೀರಿಯಲ್ ಅವಳನ್ನ ಭೇಟಿ ಮಾಡಿದ್ದು. ಅದು 2 ಸೀರಿಯಲ್ ಮುಗ್ದಾದ್ಮೇಲೆ ಸಾರಿ ಚೀಸಾವ್ ಸಾವಿತ್ರಿ ಬಿಟ್ಟೆ ನಾನು. ಬಿಕಾಸ್ ಅಂಡ್ ಇನ್ನೊಂದು ಹೇಳ್ತೀನಿ, ಲಕ್ಷ್ಮೀ ಬಾರಮ್ಮ ಐ ವಾಸ್ ದ ಲೀಡ್. ಯಾವಾಗ ಮುಂಚೆನಾ? ಫಸ್ಟ್ ಲೀಡ್ ನಾನೇ. ಇದೆಲ್ಲ ಮಾಡಿದ್ವಿ, ಮಾಕ್ ಶೂಟ್ ಎಲ್ಲ ಮಾಡಿದ್ವಿ. ಅವಾಗೆಲ್ಲ ಅದನ್ನ ಮಾಡಿ ಸಬ್ಮಿಟ್ ಮಾಡಿ ಆಮೇಲೆ ಸೀರಿಯಲ್ ಶುರು ಮಾಡ್ಬೇಕಾಗಿತ್ತಲ್ವಾ. ಸೊ ಲಕ್ಷ್ಮೀ ಬಾರಮ್ಮ ಫಸ್ಟ್ 5 days ಶೂಟ್ ಮಾಡಿದೆ. ಅದಾದ್ಮೇಲೆ ಏನಾಯ್ತು, ಅದೇನೋ ಸ್ವಲ್ಪ ಚೇಂಜಸ್ ಅಂತ ಬಂದ್ರು. ಅವಾಗ ಚೀಸಾವ್ ಸಾವಿತ್ರಿಯಲ್ಲಿ ಇಲ್ಲ ನೀನ್ ಮಾಡೋಂಗಿಲ್ಲ ಅಂತ ಒಂದೇನೋ ರೂಲ್ ತಂದ್ಬಿಟ್ರಪ್ಪ, ಇಲ್ಲೇ ಮಾಡ್ಬೇಕು ಅಲ್ಲಿ ಹೋಗಂಗಿಲ್ಲ, ಅದು ಚಾನೆಲ್ ಸುವರ್ಣ ಟು ಜಿ ಟು ಎಲ್ಲ ಫಸ್ಟ್ ETV ಅಕ್ಕ ಬಂದಾಗ ETV ಓನ್ಲಿ. ಅದಾದ್ಮೇಲೆ ಕಲರ್ಸ್ ಆಗಿದ್ದು. ಸೊ ಲಕ್ಷ್ಮೀ ವಾರಮ್ಮ ಅದ್ ಮಾಡ್ಬೇಕಿತ್ತ, ಆಗ್ಲಿಲ್ವಾ. ಸೊ ನಾವಿಬ್ರು ಮಾತಾಡ್ಕೊಂಡು ನಾವಿಬ್ರು ಒಂದೇ ಸೀರಿಯಲ್ ಮಾಡ್ತೀವಿ, ನಾನ್ ಚಿನ್ನು ಇವಳು ಗೊಂಬೆ ಅಂತ ಲಕ್ಷ್ಮೀ ಬಾರಮ್ಮ ಚಿನ್ನು ನಾನು. ಇವಳು ಒಪ್ಕೊಂಡಿದ್ಲು. ನಾನು ಒಪ್ಕೊಂಡಿದ್ದೀನಿ, ನೀನು ಒಪ್ಕೊಂಡ್ಬಿಡು, ಒಂದೇ ಸೀರಿಯಲ್ ಮಾಡೋಣ ಸಕ್ಕದಾಗಿರತ್ತೆ ಅಂತ. ಅದಾದ್ಮೇಲೆ ಚಾನಲ್ ಬಿಟ್ಕೊಟ್ಟಿಲ್ಲ ಅಂದ್ಬಿಟ್ಟು ಚೀಸಾವ್ ಸಾವಿತ್ರಿ ಕಂಟಿನ್ಯೂ ಮಾಡಿದೆ. ಇನ್ನೊಂದ್ಸಲ ರಿಪ್ಲೇಸ್ಮೆಂಟಿಗೆ ಬಂದಾಗ್ಲೂ ನಂಗೆ ಪ್ರಕಾಶ್ ಸರ್ ಫೋನ್ ಮಾಡಿ ಕೇಳಿದ್ರು, ಮಾಡ್ಬಿಡಿ ನೀವೇ ಬನ್ನಿ ಅಂತ. ಈಗಿರೋ ಪ್ರಕಾಶ್ ಸರ್ ಇವರಲ್ಲ, ಇವರು ಡೈರೆಕ್ಟರ್ ಪ್ರಕಾಶ್ ಅವ್ರದೇ ಅಲ್ವಾ ಪ್ರೊಡಕ್ಷನ್. ಕರೆಕ್ಟ್. ಸೊ ಇವ್ರು ಮತ್ತೆ ಬಿಟ್ಕೊಡ್ಲಿಲ್ಲ ಝೀಯಿಂದ. ಆವಾಗ ಇಟ್ ವಾಸ್ ಲೈಕ್ ಒಂದ್ ಕೆಟ್ಟ ಹೆಸರು ಬಂದಂಗೆ ಕಲರ್ಸ್ ಅಲ್ಲಿ. ಅಕಾರ್ಡಿಂಗ್ ಟು ಪರಮ್ ಸರ್ ನಾವ್ ಕರೆದ್ವಿ, ಬರ್ಲಿಲ್ಲ. ಅದು ಇತ್ತು, ಕೇಳಿ ಹೇಳ್ತೀನಿ ಹೆಂಗಂತ. ಸೊ ಅದಾಗೋಯ್ತು. ನಾನು ಚೀಸಾವ್ ಸಾವಿತ್ರಿ ಮಾಡ್ತಿದ್ದೆ. ಅಕ್ಕ ಬಂತು, ನನಗೆ ಡಬಲ್ ಆಕ್ಟಿಂಗ್ ಅಂತ ಗೊತ್ತಿಲ್ಲ. ಹೋದೆ, ರಾಮ್ಜಿ ಸರ್ ಹತ್ರ ಮೀಟ್ ಮಾಡಿದೆ. ಅವರು ಸೀರೆ ಹಾಕೊಂಡು ಬನ್ನಿ, ಹೆಂಗ್ ಕಾಣ್ತೀರಾ ನೋಡ್ಬೇಕಂತ ಹೇಳಿದ್ರು. ಸೀರೆ ಹಾಕೊಂಡು ಹೋದೆ. ಆಡಿಷನ್ಸ್ ಗಿಡಿಷನ್ಸ್ ಎಂಥದ್ದು ಮಾಡಲಿಲ್ಲ. ಈ ಸೈಡ್ ಓಕೆ ನೀವು ಅಕ್ಕ ಸೀರಿಯಲ್ ಮಾಡಿ ಅಂತ. ಅದಾದ್ಮೇಲೆ ನೋಡ್ರೆ ಸಡನ್ ಆಗಿ ಇಟ್ ಡಬಲ್ ಕ್ಯಾರೆಕ್ಟರ್, ಡಬಲ್ ಆಕ್ಟಿಂಗ್ ಅಂತ ಬಂತು. ನಾನು ಆಮೇಲೆ ಇಲ್ಲಿ ಹೇಳ್ದೆ ಚೀಸಾವ್ ಸಾವಿತ್ರಿ ಟೀಮ್ಗೆ, ಶ್ರುತಿ ಮ್ಯಾಮ್ಗೆ, ರಮೇಶ್ ಸರ್ಗೆ ಹೇಳ್ದೆ, ನೀವು ಕಂಟಿನ್ಯೂ ಮಾಡಿ ಅಂತಾರೆ ನಾನು ಮಾಡ್ತೀನಿ, ಇಲ್ಲ ಅಂತ ಅಂದರೆ ನಾನು ಅದನ್ನು ಆ ಸೀರಿಯಲ್ ಮಾಡ್ತೀನಿ ಅಂತ. ಪೂಜೆ ದಿನ ಪರಮ್ ಸರ್ ಹತ್ರ ಮಾತಾಡೋಕ್ಕೆ ರೆಡಿ ಇಲ್ಲ. ಅದೇ ಅವಾಗ ಮಾಡಿರ್ಲಿಲ್ವಲ್ಲ ನಾನು, ಸುಮ್ಮನೆ ಹಿಂಗಂದ್ರು ಅಷ್ಟೇ. ಅದಾದ್ಮೇಲೆ ರಾಮ್ಜಿ ಸರ್ ಇಲ್ಲ ನಾ ಮಾಡೋಣ ಬಿಡಿ, ಚೆನ್ನಾಗಾಗುತ್ತೆ ಬಿಡಿ, ಎಲ್ಲ ಸರಿ ಹೋಗುತ್ತೆ ಬಿಡಿ ಅಂತ ಅಂದು. ಸೊ ಅಲ್ಲಿ ಮನಸ್ತಾಪಗಳೆಲ್ಲ ಕ್ರಿಯೇಟ್ ಮಾಡಿಕೊಂಡು ಚೀಸಾವ್ ಸಾವಿತ್ರಿ ಬಿಟ್ಟು ಬಂದು ಆಮೇಲೆ ಅಕ್ಕ ಮಾಡಿದ್ದು. ಇಟ್ ವಾಸ್ ನಾಟ್ ಅ ಗುಡ್ ಎಂಡಿಂಗ್ ನಂಗೆ. ಸೊ ಯು ಮೀನ್ ಟು ಸೇ ಚೀಸಾವ್ ಸಾವಿತ್ರಿ ಮನಸ್ತಾಪಗಳಾದ್ಮೇಲೆ ಮಾತಾಡಿಲ್ಲ ಇದುವರೆಗೂ ಇಲ್ವಾ? ರಮೇಶ್ ಸರ್ ಹತ್ರ ಮಾತಾಡಿದ್ದೀನಿ, ಬಟ್ ದರ್ ವಾಸ್ ಆಲ್ವೇಸ್ ದಟ್ ಕೋಲ್ಡ್ ವೈಬ್ಸ್. ಅಂದರೆ ಸೀರಿಯಲ್ ಅರ್ಧಕ್ಕೆ ಬಿಟ್ಟು ಹೋದ್ಲು ಅಂತ. ಬಟ್ ನಾನು ಅವ್ರಿಗೆ ಕೇಳ್ಕೊಂಡಿದ್ದೆ ಹಾನೆಸ್ಟ್ಲಿ. ನಾನು ಶ್ರುತಿ ಮ್ಯಾಮ್ ಜೊತೆಗೂ ಸಿಕ್ಕಾಪಡೆ ಕ್ಲೋಸ್ ಇದೆ. ಇಟ್ಸ್ ಲೈಕ್ ನಾವು ಶೂಟ್ ಮುಗಿಸಿ ಅವ್ರ ಮನೇಲೇ ಇರ್ತಾ ಇದ್ದಿದ್ದು ಸಂಜೆವರೆಗೆ. ಅದಾದ್ಮೇಲೆ ಮನೆಗೆ ಹೋಗ್ತಾ ಇದ್ದಿದ್ದು ಆ ಥರ. ಐ ವಾಸ್ ವೆರಿ ವೆರಿ ಕ್ಲೋಸ್ ಟು ಶ್ರುತಿ ಮ್ಯಾಮ್. ಶಿ ವಾಸ್ ವೆರಿ ವೆರಿ ಅಪ್ಸೆಟ್. ನನ್ನ ಹತ್ರ ಹೋಗ್ತಾ ಶೂಟಿಂಗಲ್ಲಿ ಕೊನೆಯಲ್ಲಿ ನನ್ನ ಹತ್ರ ಮಾತಾಡ್ತಾನೆ ಇಲ್ಲ, ಫುಲ್ ಮುನ್ಸ್ಕೊಂಡ್ಬಿಟ್ಟಿದ್ರು ನನ್ನ ಹತ್ರ. ನಂಗೆ ಕೊನೆ ದಿನ ಬರ್ಬೇಕಂದ್ರೆ ತುಂಬ ಹತ್ಕೊಂಡು ಬಂದೆ. ರಮೇಶ್ ಸರೇ ಲಾಸ್ಟ್ ನಾನು ಡೈರೆಕ್ಟ್ ಮಾಡಿದ್ದು. ಬಟ್ ಐ ಫೆಲ್ಟ್ ವೆರಿ 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 ಬ್ಯಾಡ್. ನನ್ನ ಸಾಯಿಸೋ ಸೀನೂ ತುಂಬ ಚೆನ್ನಾಗಿ ಮಾಡಿದ್ರೆ ಆಯ್ತಾ. ನಾನು ಒಂಥರ ಲಿಟ್ರಲಿ ನಂಗೆ ಅಷ್ಟು ನೋವಲ್ಲಿ ಹತ್ತಿದ್ದೀನಿ ಆ ಸೀನ್ಗಳಲ್ಲಿ. ಅವರೇ ಡೈರೆಕ್ಟ್ ಮಾಡಿದ್ರು, ನಂಗೆ ಅದೊಂದು ಖುಷಿ ಇತ್ತು ಅವ್ರು ಬಂದು ಡೈರೆಕ್ಟ್ ಮಾಡಿದ್ರಲ್ಲ ಅಂತ. ಅದಾದಮೇಲೆ ಇವತ್ತುವರೆಗೂ ನಾನು ಶ್ರುತಿ ಮ್ಯಾಮ್ ಹತ್ರ ನಾನು ಒಂದಿನಕ್ಕೂ ಮಾತಾಡಿಲ್ಲ. ಅನ್ಫಾರ್ಚುನೇಟ್ಲಿ ಅವ್ರು ನಂಗೆ ಎದುರುಗಡೆಗೂ ಯಾವ ಇವೆಂಟಲ್ಲಿ ಎಲ್ಲೂ ಫೇಸ್ ಟು ಫೇಸ್ ಸಿಗಲೇ ಇಲ್ಲ. ಇಟ್ಸ್ ಬೀನ್ ಮೋರ್ ದೆನ್ 10 years. ಎಲ್ಲೂ ಫೇಸ್ ಟು ಫೇಸ್ ಸಿಕ್ಕೇ ಇಲ್ಲ ಇವತ್ತವರೆಗೆ. ಅಟ್ಲೀಸ್ಟ್ ರಮೇಶ್ ಸರ್ 2 ಸಲ ಸಿಕ್ಕಿದ್ರು. ಐ ಹ್ಯಾಡ್ ದಿ ಆಪರ್ಚುನಿಟಿ ಅವ್ರ ಜೊತೆ ಮಾತಾಡಿದ್ರು ಅವರು. ಬಟ್ ಗ್ಯಾಪ್ ಆಗ್ಬಿಟ್ಟಿದೆಯಲ್ಲ, ಅದು ಇಮಿಡಿಯೇಟ್. ಅಂದ್ರೆ ಅವ್ರಗಳಿಗೂ ಬೇಜಾರಾಗಿತ್ತು, ಸೀರಿಯಲ್ ಬಿಟ್ಟು ಹೋಗ್ತಿದ್ದಾಳೆ, ಬಿಕಾಸ್ ದಟ್ ವಾಸ್ ಅ ವೆರಿ ಫೇಮಸ್ ಕ್ಯಾರೆಕ್ಟರ್ ನಂದು. ಬಟ್ ಅಂದ್ರೆ ನಿನ್ನಿಂದನೇ ಆ ಸೀರಿಯಲ್ ಎಂಡ್ ಆಗೋ ತರ ಇಲ್ಲ, ಅದಾಗಿಲ್ಲ. ಸೀರಿಯಲ್ ಕಂಟಿನ್ಯೂ ಆಯ್ತು, ನನ್ನ ಪಾತ್ರನ ಎಂಡ್ ಮಾಡಿದ್ರು. ಬಟ್ ವರ್ ದೇ ರೆಡಿ ಟು ಲೆಟ್ ಯು ಗೋ? No, they were not, but I wanted to choose this.
ಬಿಕಾಸ್ ಗುಡ್ ಮನೀಸ್ ಆರ್ ಲೈಕ್ ಗುಡ್ ಕ್ಯಾರೆಕ್ಟರ್ ಅಥವಾ ವಾಟ್ ಗುಡ್ ಕ್ಯಾರೆಕ್ಟರ್. ವಿನುತಾನು ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಇತ್ತು ಅಂಡ್ ಒಂದು ಒಳ್ಳೆ ಟ್ರ್ಯಾಕ್ ಇತ್ತು. ಚೀಸ್ ಆಫ್ ಸಾವಿತ್ರಿ ಎಷ್ಟು ದಿವಸ ಮಾಡಿದೆ? ನಾನು ಅದನ್ನ ಮಾಡಿದೆ ಒಂದು ಐ ಥಿಂಕ್ ಗುಡ್ 8 months 1 year ಏನೋ ಮಾಡಿದೆ. ನಾನು 1 year ಮಾಡಿದೆ ಅದನ್ನ. ಬಟ್ ಯು ಹ್ಯಾಡ್ ಇನ್ಫಾರ್ಮ್ ದೆಮ್ ಮುಂಚೆನೆ? ನಾನು ಈ ಥರ ಹೇಳಿದ್ದೆ ನಾನು ಈ ಥರ ಒಪ್ಕೋತಾ ಇದ್ದೀನಿ ನಾನು ಈ ಸೀರಿಯಲ್ನ ಅಂತ ಹೇಳಿದ್ದೆ. ಬಟ್ ಲೈಕ್ ಇಲ್ಲ ನೀನು ಮಾಡೋಂಗಿಲ್ಲ. ನಾನು ಇಲ್ಲಿ ಒನ್ ಆಫ್ ದ ಮೇನ್ ಲೀಡ್ಸ್ ಆಗಿದ್ದೆ. ಅಕ್ಕ ಬಂದಿದ್ದು ನಾನೇ ಮೇನ್ ಲೀಡು ಅಂಡ್ 2 ಪಾತ್ರ ಅದರಲ್ಲಿ. ಸೊ ಐ ವಾಂಟೆಡ್ ಟು ಚೂಸ್ ದಿಸ್ ಬಿಕಾಸ್ ಆಬ್ವಿಯಸ್ಲಿ ನಂಗೆ ಯು ಹ್ಯಾವ್ ಶೇಡ್ಸ್ ಟು ಶೋಕೇಸ್ ಯುವರ್ಸೆಲ್ಫ್. ಎಕ್ಸಾಕ್ಟ್ಲಿ. ನಂಗೆ ಹಂಗಾಗತ್ತೆ ಅನ್ನೋದು ಗೊತ್ತಿರಲಿಲ್ಲ ಆಯ್ತಾ. ಹಾನೆಸ್ಟ್ಲಿ ಅಷ್ಟು ಚೆನ್ನಾಗಿ ಆಗತ್ತೆ ಅನ್ನೋದು ಐಡಿಯಾ ಇರಲಿಲ್ಲ. ಬಟ್ ನೀನು 2 ಅಂತ ಕೊಟ್ಟಾಗ ನೀನು ಏನು ಚೂಸ್ ಮಾಡ್ತೀಯ? ನಾನು ಅದನ್ನು ಚೂಸ್ ಮಾಡಿದೆ ನಾನು. ಸೊ ಅವರಿಗೆ ದೇ ವರ್ ಅಪ್ಸೆಟ್ ವಿತ್ ಇಟ್ ಅವರು. ಬಟ್ ಡು ಯು ಥಿಂಕ್ ಸೊ? ದಟ್ಸ್ ಅ ವೆರಿ ಗುಡ್ ಪಾಯಿಂಟ್ ವಾಟ್ ಯು ಸೆಡ್. ಅಂದರೆ ನಾನು ನಿನ್ನ ವಿಷಯವಾಗಿ ಇಟ್ಕೊಂಡು ಬೇರೆಯವ್ರು ಕೇಳ್ತಿದ್ದೀನಿ. ಈಗ ಎಷ್ಟೋ ಜನ 3 ವರ್ಷ 4 ವರ್ಷ 1 ವರ್ಷ 2 ಎಷ್ಟೊಂದು ವರ್ಷಗಟ್ಟಲೆ ಸೀರಿಯಲ್ ಮಾಡಿರ್ತಾರೆ. 90% ಆಫ್ ದ ಪೀಪಲ್, ಐ ಆಮ್ ಟೆಲಿಂಗ್ 90%, whomsoever I have interacted, they live that shooting with bitter. ಯಾರು ಕೂಡ ಒಂದು ಇದನ್ನು ಬಿಡ್ಬೇಕಾದ್ರೆ ಒಂದೇನೋ ಖುಷಿಯಾಗಿ ನಾನು ಬಹುತೇಕ ಕಮ್ಮಿ ಬೆರಳೆಣಿಕೆಗಳು ನೋಡ್ರಿ. ಅಂದರೆ ಎಸ್ಪೆಷಲಿ ಲೀಡ್ ಆ್ಯಕ್ಟ್ರೆಸ್ಗಳು ಅಂದರೆ ಎಲ್ಲವೂ ಇನಿಷಿಯಲಿ ಚೆನ್ನಾಗಿರುತ್ತೆ. ಟುವರ್ಡ್ಸ್ ದಿ ಎಂಡ್ ಬಂದಾಗ ಒಂದು ಕ್ರಿಯೇಟಿವ್ ಫೆಟೀಗ್ ಅಂತ ಮನುಷ್ಯಂಗೆ ರೀಚ್ ಆಗುತ್ತೆ. ಎಲ್ಲ ರೀಚ್ ಆದ್ಮೇಲೆ ಬಿಡ್ಬೇಕಾದ್ರೆ ಚಾನೆಲ್ ಅವ್ರು ಇವ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋದು ಅಥವಾ ಇವ್ರು ಅವ್ರು ಬೇಜಾರು ಮಾಡ್ಕೊಳ್ಳೋದು ಹಿಂಗೆ ಇರುತ್ತೆ. ಬಟ್ ಏನು ಗೊತ್ತಾ, ಯಾವಾಗಲೂ ನನ್ಗೆ ಅನ್ಸೋದು ಏನಂದರೆ ಕಲಾವಿದರು ಸ್ವಲ್ಪ ಈಸಿ ಟಾರ್ಗೆಟೇನೆ. ಅದು ಸೀರಿಯಲ್ಲೇ ಆಗಿರಲಿ ಸಿನಿಮಾನೇ ಆಗಿರಲಿ, ನೀನು ಏನೇ ಮಾಡು ಕೆಟ್ಟವ್ರಾಗೋದು ಆರ್ಟಿಸ್ಟ್ಗಳೇ. ಈಗ ಚಾನೆಲ್ಲಿಗೆ ಅವಳು ನೋಡಿದ್ಯಾ ಅವಳು ಅಲ್ಲಿ ಹೊಟ್ಟೋದ್ಲು, ನೋಡಿದ್ಯಾ ಇದನ್ನು ಮಾಡಿಬಿಟ್ಲು, ಅವನು ಈ ಸೀರಿಯಲ್ ಬಿಟ್ಬಿಟ್ಟು ಅಲ್ಲಿ ಹೊಟ್ಟೋದ. ಇಲ್ಲಿ ಸರ್ವೈವಲ್ ಅನ್ನೋದನ್ನ ಯಾರು ಅವ್ರು ಯೋಚನೆ ಮಾಡ್ತಾ ಇಲ್ಲ. ಬಿಕಾಸ್ ನಾನೀಗ ಎಂಪ್ಲಾಯಿ ಅಂತ ಅನ್ಕೊಳ್ಳೋಣ ಚಾನೆಲಲ್ಲಿ, ನಂಗೆ ಎವ್ರಿ ಮಂತ್ ನನಗೆ ಸ್ಯಾಲ್ರಿ ಬರ್ತಿದ್ಯಾ? ಆರ್ಟಿಸ್ಟಿಗೆ ಎವ್ರಿ ಮಂತ್ ಸ್ಯಾಲ್ರಿ ಇದೆಯಾ? ಇಲ್ಲ. ನಾನು ಮಾಡಿದ್ರೆ ಬಂತು, ಇಲ್ಲ ಅಂದರೆ ಬರಲ್ಲ. ಸೊ ನಾನು ಎಷ್ಟು ದಿನ ಅಂತ ನಾನು ತುಂಬ ನಂಗೆ ಗ್ರ್ಯಾಟಿಟ್ಯೂಡ್ ಇದೆ, ನಾನು ತುಂಬ ನಿಯತ್ತಾಗಿರ್ತೀನಿ ಅಂತ ತೋರಿಸ್ಕೊಳ್ಳೋಕ್ಕೆ. ನಾನು ನಿಯತ್ತಾಗಿರೋದು ನಂದು EMI ಕಟ್ಟಲ್ಲ, ನನ್ನ ತಟ್ಟೆಗೆ ಅನ್ನ ತಂದು ಕೊಡಲ್ಲ. ಎಷ್ಟು ದಿನ ಅಂತ ನಿಯತ್ತಾಗಿರ್ತೀಯ ನೀನು ಕೆಲಸ ಇಲ್ಲ ಅಂದರೆ? ಆವಾಗ ಏನಾಗುತ್ತೆ, ಬಿಟ್ಟೋದ್ರು. ಅವ್ರಿಗೆ ಸ್ವಲ್ಪ ಗ್ರ್ಯಾಟಿಟ್ಯೂಡ್ ಇಲ್ಲ, ನಿಯತ್ತಿಲ್ಲ, ಒಂದು ಸ್ಟೇಜ್ ಮಾಡಿಕೊಟ್ವಿ ಅಥವಾ ಒಂದೇನೋ ಪ್ರಾಜೆಕ್ಟ್ ಕೊಟ್ವಿ, ಬ್ಲೇಮ್ ಗೇಮ್ಗಳು ತುಂಬ ಶುರುವಾಗುತ್ತೆ. ಅದು ದಟ್ ಈಸ್ ನಾಟ್ ರೈಟ್ ಅಂತ ನಂಗೆ ಅನ್ಸುತ್ತೆ. ಅದು ಆಫ್ಲೇಟ್ ತೀರಾ ಜಾಸ್ತಿ ಆಗಿಬಿಟ್ಟಿದೆ. ನೀನು ಮುಂಚೆ ಸೀರಿಯಲ್ಸ್ ನೋಡಿದ್ರೆ, ನಾನು ಶುರು ಮಾಡೋಕ್ಕೂ ಮುಂಚೆ ಅಂತ ಅನ್ಕೊಳ್ಳೋಣ, ನಮ್ಮೆಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ಎಲ್ಲ ಚಾನಲಲ್ಲೂ ಸೀರಿಯಲ್ ಮಾಡೋರು, 5 ಸೀರಿಯಲ್ ಮಾಡೋರು. ಯು ನೋ ವಾಟ್ ದಿಸ್ ಪ್ರಾಬ್ಲಮ್ ಅಪಿಯರ್ಸ್ ಆರ್ ಕಮ್ಸ್ ಓನ್ಲಿ ಲೀಡ್ ಆರ್ಟಿಸ್ಟ್ಗಳು ಮಾತ್ರ ಆಗತ್ತೆ ಅನ್ಸುತ್ತೆ. ಈಗ ಇಲ್ಲ ಮಯೂರ, ಹೌದಾ, ಪಾಪ ಕ್ಯಾರೆಕ್ಟರ್ಸ್ ಮಾಡ್ತಿರೋರಿಗೂ ಅದೇ ಆಗ್ತಾ ಇದೆ. ಒಂದು ಸೀರಿಯಲ್ ಮಾಡಿದ್ರೆ ಇನ್ನೊಂದು ಸೀರಿಯಲ್ ಮಾಡೋಂಗಿಲ್ಲ, ಒಂದು ಚಾನಲಲ್ಲಿ ಮಾಡಿದ್ರೆ ಇನ್ನೊಂದು ಚಾನಲಲ್ಲಿ ಮಾಡೋಂಗಿಲ್ಲ. ನಂಗೆ ಚಾನಲ್ ಪರ್ಸ್ಪೆಕ್ಟಿವ್ ಅರ್ಥ ಆಗುತ್ತೆ. ಅವ್ರೇನಂದ್ರೆ ಫೇಸ್ ಆಫ್ ದ ಚಾನಲ್ ಅಂತ ಮಾಡ್ಕೊಳ್ತಾರಲ್ವಾ. ಬಟ್ ಈಗ ನನಗೆ ತಿಂಗಳಲ್ಲಿ 3 ದಿನ ಕೆಲಸ ಬರುತ್ತೆ ಅನ್ಕೋ, ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ. ಏನಾಗುತ್ತೆ, ಮನೇಲಿ ಕುತ್ಕೊಂತೀಯ ನೀನು ಬೇರೆ ಸೀರಿಯಲ್ ಮಾಡಂಗಿಲ್ಲ, ಬೇರೆ ಚಾನಲ್ ಅವ್ರು ತಗೊಳ್ಳಲ್ಲ. ಬಟ್ ಇಲ್ಲಿ ಆಕ್ಚುಲಿ ಕಷ್ಟಪಡ್ತಿರೋದು ಆದ್ಮೇಲೆ ಇದ್ರಿಗೆ ಜಿ ಮಾಡಿಲ್ವಾ? ವಾಟ್ 10 ವರ್ಷದ ಮೇಲೆ 10 ವರ್ಷ ಅಂದರೆ ನಂಗೆ ಯಾವುದು ಬರಲಿಲ್ಲ ಆಫರ್ಸ್. ಅಂದರೆ ಶೋಗಳಿಗೆ ಕೇಳಿದ್ರು ಪಾಪ, ನಾನು ಅದನ್ನು ಸುಳ್ಳು ಹೇಳಬಾರ್ದು, ಶೋಗಳಿಗೆ ಕೇಳಿದ್ರು. ಒಂದು ಜೋಡಿ ನಂಬರ್ 1 ಏನೋ ಮಾಡಿದ್ರು, ಶ್ವೇತಾ ಅವರು ಮಾಡಿದ್ದು, ಅದಕ್ಕೆ ಕೇಳಿದ್ರು. ನಾನೇನಂತ ಅಂದರೆ ಇಲ್ಲಿ ರಾಜಾರಾಣಿ ಸೇಮ್ ಪ್ಯಾಟರ್ನ್ ಮಾಡಿದೆ. ಸೊ ಇಮಿಡಿಯೇಟ್ ಯಾಕಂದರೆ ನಾನು ಇಲ್ಲಿ ಬಿಟ್ಟಿದ್ನಲ್ಲ ಚಾನಲ್, ಸ್ವಲ್ಪ ರಬ್ಬಾಗಿ ಅದು ಇದು ಮಿಸ್ಕಮ್ಯುನಿಕೇಷನ್ ಆಗಿ ಅದೆಲ್ಲ ಆಗಿ ನಾನು ಕಲರ್ಸ್ನ ಬಿಟ್ಟೆ, ನಾನು ಶೋ ಮಾಡಲ್ಲ ಅಂತ ಹೇಳ್ಬಿಟ್ಬಿಟ್ಟೆ ರಾಜಾರಾಣಿಗೆ ಸೀಸನ್ 2ಗೆ. ಸೊ ಆಗಲ್ಲಿ ZL ಕೇಳಿದ್ರು. ನಾನಂದರೆ ಸೇಮ್ ಪ್ಯಾಟರ್ನು. ಇಟ್ಸ್ ಲೈಕ್ ಆ ಒಂದು ಶೋಗೆ ನಾನು ಅವಮಾನ ಮಾಡ್ದಂಗೆ ಆಗುತ್ತೆ. ನಾನೇ ರಾಜಾರಾಣಿ ಮಾಡಿರೋದು. ಐ ಡು ನಾಟ್ ವಾಂಟ್ ಟು ಡೂ ಇಟ್ ಬಿಕಾಸ್ ಪೀಪಲ್ ವಿಲ್ ಕಂಪೇರ್ ಅಲ್ವಾ. ಅಲ್ಲಿ ರಾಜಾರಾಣಿ ಮಾಡಿದ್ರು, ಇಲ್ಲಿ ಜೋಡಿ ನಂಬರ್ 1 ಮಾಡ್ತಾಳೆ ಅಂದ್ಬಿಟ್ಟು ನಾನು ಮಾಡಲ್ಲ. ನೆಕ್ಸ್ಟ್ ಇನ್ನೊಂದು ಶೋ ಕೇಳಿದ್ರು, ಇಬ್ಬರು ಆ್ಯಂಕರ್ಸು ನಾನು ಮಾಡಲ್ಲ ಅಂದೆ. ಅವ್ರಿಗೇನಾದರೆ ಅವಳು ಮೋಸ್ಟ್ಲಿ ಜೀಗೆ ಬರೋಕ್ಕೆ ಇಷ್ಟ ಇಲ್ಲ ಅನ್ಸತ್ತೆ. ಶಿ ಇಸ್ ಗಿವಿಂಗ್ ರೀಸನ್ಸ್ ಅಂದ್ಬಿಟ್ಟು ಅವ್ನು ಯಾವ ಶೋಗೂ ಕರಿಬೇಡಿ ಅಂತ ಅಂದ್ಬಿಡುತ್ತೆ. ನಂಗೆ ಗೊತ್ತಿಲ್ಲ ಅದು ಸತ್ಯನೋ ಸುಳ್ಳು ಅಂತ. ಬಟ್ ರೀಸೆಂಟಾಗೆ ಕೇಳಿದ್ರು ಮಾಡಲಿಲ್ಲ. ಸತ್ಯನೋ ಸುಳ್ಳ ಗೊತ್ತಿಲ್ಲ. ಚಾನೆಲ್ ಅವ್ರು ನನ್ನ ಶೋ ನೋಡ್ತಾರೆ ಅಂತ ಗೊತ್ತು. ಅಂದರೆ ತುಂಬ ಅಂತೆಗಳು ಬರುತ್ತೆ ಆಯ್ತಾ. ನಾನು ಯಾವುದೂ ತಲೆಗೆ ಹಾಕ್ಕೊಳಕ್ಕೆ ಹೋಗಲ್ಲ ಅಷ್ಟೇ, ಹೀಗೆ. ಬಟ್ ನಾನು ಹೇಳೋದು ಓಕೆ, ಅಂದರೆ ನಾನು ಲಾರ್ಜರ್ ಬ್ರಾಡರ್ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಇನ್ಫ್ಯಾಕ್ಟ್ ಶ್ವೇತಾ ಅವ್ರ ಎಪಿಸೋಡ್ ಮಾಡ್ತಿರ್ಬೇಕಾದ್ರೆ ಅವರು ಹೇಳ್ತಾ ಇದ್ರು, ಅಂದರೆ ಈಗ ಒಂದು ಚಾನೆಲ್ ಸೀಮಿತ ಆಗ್ಬಿಟ್ಟಿರ್ತೀವಿ.
ಬೇರೆ ಕಡೆ ಹೋಗೋಕ್ಕಲ್ಲ, 1 ವರ್ಷ ವೆಯ್ಟ್ ಮಾಡ್ತೀನಿ. ಈಗ 1 ವರ್ಷ ನನಗೇನು ಕೆಲಸ ಇಲ್ಲ, ಇಫ್ ಐ ಆಮ್ ದ ಫೇಸ್ ಆಫ್ ದ ಚಾನೆಲ್, 1 ವರ್ಷ ಏನೂ ಕೆಲಸ ಕೊಡ್ತಿಲ್ಲ ಅಂದರೆ ನಾನು ಹೊಟ್ಟೆಪಾಡು. ನೀನು 1 ತಿಂಗಳ ಕಥೆ ಹೇಳಿದೆ ಈಗ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಅಂತ. 1 ವರ್ಷನೂ ಈಗ ಯಾರು ಶೋ ಕೊಟ್ಟಿಲ್ಲ ದೇ ಹ್ಯಾವ್ ಟು ಗೋ ಆನ್. ಎಕ್ಸಾಕ್ಟ್ಲಿ. ಇಲ್ಲ ಏನೋ ನಾನು ಬೇರೆ ಬಿಸ್ನೆಸ್ ಮಾಡ್ಕೊಂಡಿರ್ತೀನಿ, ಅದು ಏನು ಇಲ್ಲದೆ ಇರ್ಬೋದು, ಐ ಆಮ್ ಜಸ್ಟ್ ಡಿಪೆಂಡೆಂಟ್ ಆನ್ ದಿಸ್ ಅಂತ ಅನ್ಕೊಂಡ್ರೆ ಐ ಡೋಂಟ್ ಥಿಂಕ್ ಸೊ ಕ್ಲಾಸ್ ಇರಬಾರ್ದು ಅಂತ ಅನ್ಸುತ್ತೆ. ಇದೊಂಥರ ಗುರು ಯುವರ್ ಆ್ಯಕ್ಟರ್. ಈಗ ಒಬ್ಬ ಆ್ಯಕ್ಟರು ನಾನು ಈ ಡೈರೆಕ್ಟರ್ ಕೈ ಕೆಲಸನೂ ಮಾಡ್ತೀನಿ, ಈ ಡೈರೆಕ್ಟರ್ ಕೈಗಳು ಕೆಲಸ ಮಾಡ್ತೀನಿ ಅನ್ನೋ ಥರ ಇರ್ರೆಸ್ಪೆಕ್ಟ್ ವಿಚ್ ಎವರ್ ಚಾನಲ್ ಗೋ ಆ್ಯಂಡ್ ವರ್ಕ್ ಅಂತ ಯಾಕೆ ಮಾಡೋಕ್ಕಾಗಲ್ಲ ಇಸ್ ಮೈ ಕ್ವಶನ್. ಐ ಡೋಂಟ್ ನೋ. ನಾನು ಅದನ್ನು ಕೇಳ್ತೀನಿ. ಇವಾಗ ನೀವು 6 ತಿಂಗಳು ಕೆಲಸ ಕೊಡ್ತೀರಾ, ಇನ್ನು 6 ತಿಂಗಳು ಮನೇಲಿ ಕೂರಿ ಅಂತ ಅಂತೀರಾ. ನಾನು ಅದನ್ನು ಅವರಿಗೆ ಒಂದು ಆಫರ್ ಕೊಟ್ಟಿದ್ದೆ, ತಿಂಗಳು ಪೇಮೆಂಟ್ ಮಾಡಿಬಿಡಿ ನನಗೆ. ಕರೆಕ್ಟ್. ನಾನು ಅದನ್ನು ಕೇಳಿದೆ ಶ್ವೇತಾಗೆ, ನಿಮ್ಮ ತಿಂಗಳು ಪೇಮೆಂಟ್ ಯಾರು ಕೊಡ್ತಾರೆ? ಮಯೂರ್ ಯಾರು ಕೊಟ್ಟಿಲ್ಲ. ತಿಂಗಳು ಪೇಮೆಂಟ್ ಮಾಡಿಬಿಡಿ, ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಬೇಕಾದ್ರೆ ಆಫೀಸಿಗೆ ಬಂದು ಕೆಲಸ ಮಾಡ್ಬೇಕಾ, ಬಂದು ಮಾಡ್ತೀನಿ ಅಂತಾನೆ ಹೇಳಿ. ನಾನು ಹಂಗೆ ಕೇಳೋದು. ಈ ಕಾಲೇಜರ್ ಅಲ್ವಾ ಕೆಲಸ ಮಾಡ್ತಾರೆ. ನಾನು ಅವ್ರಿಗೆ ಓಪನ್ ಆಗಿ ಹೇಳ್ತೀನಿ. ಈಗ ಮುಂಚೆ ಬಿಫೋರ್ ಕೋವಿಡ್ ಅಂತ ನಾನು ವೆನ್ ಐ ಸ್ಟಾರ್ಟೆಡ್ ಆ್ಯಂಕರಿಂಗ್ ಅಲ್ಲ, ಮಜಾ ಭಾರತ ಅಂತ ಒಂದು ಶೋ ಮಾಡ್ತೀನಿ. ಅದು ಏನಂತ ಅಂದರೆ ವಾರದಲ್ಲಿ ಒಂದೇ ದಿನ ಶೂಟ್ ಮಾಡ್ತಾ ಇದ್ದೆ, 5 ಎಪಿಸೋಡ್ಸ್ ಮಾಡ್ತಾ ಇದ್ವಿ. ಬಿಕಾಸ್ 1 ಎಪಿಸೋಡ್ 1 ಸ್ಕಿಟ್ ಆಗೋಗೋದು, ಆಯ್ತಾ. ಮಂಡೇ ಟು ಫ್ರೈಡೇ ಬರೋದು. ಅದಾದ್ಮೇಲೆ ನನಗೆ ಸೀರಿಯಲ್ ಸಂತೆಗಳಂತೆ ಆ ಈವೆಂಟ್ ಈ ಈವೆಂಟ್ ಅಂದ್ಬಿಟ್ಟು ಚಾನಲಲ್ಲಿ ನಾನು ಎಷ್ಟು ಆಕ್ಯುಪೈ ಮಾಡಿದ್ರು ಅಂದರೆ 9 months ಆ ಶೋ ಮಾಡ್ತೀನಿ, ಆಯ್ತಾ. ದೆನ್ ಐ ವಾಸ್ ಸೋ ಫ್ರಸ್ಟ್ರೇಟೆಡ್ ವಿತ್ ಮೈ ಸೆಲ್ಫ್. ಮಂಡೇ ಟು ಫ್ರೈಡೇ ಟಿವಿಯಲ್ಲಿ ನಾನೇ ಕಾಣ್ತಾ ಇದ್ದೀನಿ, ಸ್ಯಾಟರ್ಡೇ ಸಂಡೇ ಟಿವಿಯಲ್ಲಿ ನಾನೇ ಕಾಣ್ತಾ ಇದ್ದೀನಿ. ಮಂಡೇ ಟು ಫ್ರೈಡೇ ಸೀರಿಯಲ್ ಮಜಾ ಭಾರತ, ಆಯ್ತಾ. ಸ್ಯಾಟರ್ಡೇ ಸಂಡೇ ಯಾವುದೋ ಒಂದು ಸಂತೆನೋ ಇನ್ನೊಂದು ಯಾವುದೋ ಈವೆಂಟೋ ನಾನು ಪರಮ್ ಸರಿಗೆ ಫೋನ್ ಮಾಡಿ ಹೇಳಿದೆ. ಅದಾದ್ಮೇಲೆ ಏನಾಯ್ತು, ಅದು ಮಾಡ್ತಾನೆ ನನಗೆ ಸೈಮಾ ಅವಾರ್ಡ್ ಸಿಕ್ತು ಆ ಕರಳ ರಾತ್ರಿಗೆ. ಸೊ ಪೀಪಲ್ ಸ್ಟಾರ್ಟೆಡ್ ಸೇಯಿಂಗ್, ನೀನು ಮಂಡೇ ಟು ಮಂಡೇ ನೀನೇ ಬರ್ತಾ ಇದೆಯಾ ಅಂತ ಅಂದರೆ ನಿನ್ನ ನೋಡಕ್ ಥಿಯೇಟರ್ಗೆ ಯಾರು ಬರ್ತಾರೆ? ಪಾಯಿಂಟ್ ಅಲ್ವಾ? ಅಲ್ಲೇ ಕಾಣಿಸ್ತಾ ಇದೆ. ಐ ಥಿಂಕ್ ಯು ಶುಡ್ ಟೇಕ್ ಅ ಬ್ರೇಕ್ ಅಂತ. ಪರಮ್ ಸರಿ ಫೋನ್ ಮಾಡಿದೆ, ಸರ್ ನಾನು ಅದೇ ಸಿನಿಮಾ ಫೋಕಸ್ ಮಾಡೋಣ ಅನ್ಕೊಂಡಿದ್ದೀನಿ, ಐ ವಾಂಟ್ ಟು ಕ್ವಿಟ್ ದಿ ಶೋ. ಲೈಕ್ ಹೌ ಕ್ಯಾನ್ ಯು ಕ್ವಿಟ್ ದಿ ಶೋ? ನಾನಂದೆ ಇಲ್ಲ ಅಂದರೆ ಈವೆಂಟ್ಸ್ಗಳು ಅದು ಇದು ಅಂದರೆ ಇಟ್ ವಾಸ್ ಮೈ ಬಿಸಿಯೆಸ್ಟ್ ಪೀಕ್ ಆಫ್ ದಿ ಕರಿಯರ್. ಅದು ಆ್ಯಂಕರಿಂಗ್ ಅಲ್ಲಿ ಇನ್ನೂ ಐ ಜಸ್ಟ್ ಸ್ಟಾರ್ಟೆಡ್ ಅಲ್ಲ, ಅವಾಗ 2ನೇ ಶೋ ಬೇರೆ ಅದು ನಂದು. ಪುಣ್ಯ ಮಾಡಿರ್ಬೇಕು. ನಾನು ಅಂದೆ ಇಲ್ಲ ಸರ್ ಆಗಲ್ಲ. ನಾನು ಇನ್ನೊಂದೇನು ಮಾಡಿದ್ದೆ ಅಂತ ಅಂದರೆ, ಅದು ಒಂದಷ್ಟು ತಿಂಗಳುಗಳಿಂದ ಪೇಮೆಂಟ್ ತೊಗೊಂಡಿರಲಿಲ್ಲ ನಾನು ಯೂಶಲಿ ಎಲ್ಲ ಶೋದ್ ಏನು ಮಾಡ್ತೀನಿ, ಬಲ್ಕಲ್ಲಿ ತೊಗೋತೀನಿ ನಾನು. ಕೊನೆಯಲ್ಲಿ ಬಂದರೆ ಜಾಕ್ ಪಾಟ್ ಥರ ಬರುತ್ತೆ ಅಂದರೆ ಅಟ್ಲೀಸ್ಟ್ ಹೆಲ್ಪ್ ಆಗತ್ತೆ ಅಂತ. ನೀನು ನಂಬಲ್ಲ, ಕರೆಕ್ಟಾಗಿ ಐ ಥಿಂಕ್ ನಾನು 7 ತಿಂಗಳದ್ದು ಪೇಮೆಂಟ್ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ. 7 ತಿಂಗಳದ್ದು ಬಂತು, ನಾನು ಬ್ರೇಕ್ ತೊಗೊಂಡೆ. ಹಿ ವಾಸ್ ಅಪ್ಸೆಟ್ ವಿತ್ ಮೀ ಬಿಕಾಸ್ ಒಂದು ಆ್ಯಂಕರ್ಸ್ಗೆ ಒಂದು ಅವಕಾಶ ಅಂತ ಸಿಗೋದೇ ಕಷ್ಟ. ಏನೂ ಗೊತ್ತಿಲ್ಲದೆ ನನ್ನನ್ನು ಅವರು ಅಟ್ಲೀಸ್ಟ್ ನನ್ನ ಒಂದು ವರ್ಷ ನನ್ನನ್ನು ಟ್ರೈನ್ ಮಾಡಿದ್ರು. ಪರಮ್ ಸರ್ ಹಿಮ್ಸೆಲ್ಫ್ ಟಾಕ್ ಬ್ಯಾಕ್ ಕೊಡ್ತಿದ್ದವರು. ನನಗೆ ತಲೆ ಬುಡ ಗೊತ್ತಿಲ್ಲ, ಟಾಕ್ ಬ್ಯಾಕ್ ತೊಗೊಳಕ್ ಗೊತ್ತಿಲ್ಲ, ಅಥವಾ ಹುಬ್ಳಿ ಕರ್ಕೊಂಡೋಗ್ಬಿಟ್ಟು ಸೀರಿಯಲ್ಸ್ ಅಂತ ಕೊಟ್ಬಿಟ್ರು ನನಗೆ. ಯಾರು ಕೊಡ್ತಾರ ಆ ಥರ? ಫಸ್ಟ್ ಶೋ ಅದಾದ್ಮೇಲೆ ಕನ್ನಡಕ್ಕೆ ಹೋಗಿಲ್ಲ ಅಂತ ನೋಡಿ ಒಂದು ಸಿಂಗಿಂಗ್ ಶೋ. ನನಗೆ ಹಾಡ್ದು ಗಂಧಗಾಳಿ ಗೊತ್ತಿಲ್ಲ, ಸ್ವರಗಳು ಗೊತ್ತಿಲ್ಲ, ಬಟ್ ನಾನು ಫುಲ್ ಫನ್ ಮಾಡಿಬಿಟ್ಟೆ ಅದನ್ನು. ನಮ್ಮ ಸಾಧು ಸರ್ ಇದ್ರು, ಅರ್ಚನಾ ಮೇಡಮ್ ಇದ್ರು, ಚಂದನ್ ಇದ್ರು, ಬಿಗ್ ಬಾಸ್ ಆಗಿದ ತಕ್ಷಣ. ಸೊ ಅದಾದ್ಮೇಲೆ ಮಜಾ ಭಾರತ ಕೊಟ್ಟರು ನನಗೆ. ಯಾರಿಗೆ ದೊಡ್ಡ ದೊಡ್ಡ ಶೋ, ಪ್ರೈಮ್ ಶೋ ಸಿಗತ್ತೆ ಹೇಳು ಹೊಸಬ್ರಿಗೆ? ಇವರೆಲ್ಲ ಇಷ್ಟು ಕಷ್ಟ ಪಡ್ಕೊಂಡು, ಈಗ ಶ್ವೇತಾ ಅವರಾಗಿರ್ಬೋದು, ಅನುಶ್ರೀ ಇರ್ಬೋದು, ಅಕುಲ್ ಇರ್ಬೋದು, ಆನಂದ್ ಅವ್ರು ಇರ್ಬೋದು, ಅಪರ್ಣಾ ಮ್ಯಾಮ್ ಇರ್ಬೋದು, ದೇ ಸ್ಟ್ರಗಲ್ಡ್ ಫಾರ್ 1 ಪ್ರೈಮ್ ಶೋ. ನನಗೆ ಪ್ರೈಮ್ ಸ್ಲಾಟ್ ಹಿಂಗ್ ಕೊಟ್ರು ಪರಮ್ ಸರ್. ನಾನು ಅದನ್ನೆಲ್ಲ ನಂಗೆ ಬೇಡ, ನಾನು ಸಿನಿಮಾ ಮಾಡ್ಬೇಕು ಪರಮ್ ಸರ್. This was second round of Param sir's upset mode after Akka. So he's like, he was very very upset with me. ನೀವು ಏನು ಬೇಕಾರ ಮಾಡಿ, ಅಟ್ಲೀಸ್ಟ್ ವಾರದಲ್ಲಿ 2 ದಿನ ಮಾಡೋಣ ಅಂತಲೂ ಕೇಳಿದ್ರು. ಐ ಸೆಡ್ ನೋ, ನಾನು ಮಾಡಲ್ಲ, ನಾನು ಕ್ವಿಟ್ ಮಾಡ್ತೀನಿ. ಐ ವಾಂಟ್ ಟು ಟೇಕ್ ದಿಸ್ ಚಾನ್ಸ್. ನನ್ನ ಲೈಫ್ ಪೂರ ಕೆಲಸ ಮಾಡಿದ್ದೀನಿ ನಾನು. ಏನಕ್ಕೆ ಕಮಿಟ್ಮೆಂಟ್ಸ್ಗಳಿತ್ತು ನನಗೆ, ನನ್ನ ಪ್ಯಾಷನು, ನನಗೇನೋ ಇಷ್ಟ, ಅದನ್ನು ಚೇಸ್ ಮಾಡೋಕೆ ನಂಗೆ ಯಾವತ್ತೂ ಆಪರ್ಚುನಿಟಿ ಇರಲಿಲ್ಲ. ಯಾಕಂದರೆ ಮನೇಲಿ ಕೂತ್ರೆ ನಾನು ಒಬ್ಬಳೇ ಕೆಲಸ ಮಾಡ್ತಾ ಇರೋದು, ಎಲ್ಲಿ ಬರೋದು ದುಡ್ಡು? ಸೊ ಐ ಆಲ್ವೇಸ್ ಯೂಸ್ ಟು ಥಿಂಕ್ ಆ ಥರದಲ್ಲಿ, ಆ ಯೋಚನೆಲೇ ಯಾವಾಗಲೂ ಇರ್ತಾ ಇದ್ದೆ. ಇಲ್ಲ ಮನೆ ನಡೆಯಲ್ಲ, ನಾನು ಲೆಟ್ ಮೀ ಸ್ಯಾಕ್ರಿಫೈಸ್, ನಾನು ಅದು ಕಲ್ತಿಲ್ಲ ಇದು ಕಲ್ತ, ಬಟ್ಸ್ ಓಕೆ, ನಾ ಕೆಲಸ ಮಾಡೋಣ ಇರೋ ಟೈಮಲ್ಲಿ ಅಂತ. ಮಜಾ ಭಾರತ ಮಾಡುವಾಗ ನಂಗೆ ಏನಂದರೆ ಐ ವಾಸ್ ಸೆಕ್ಯೂರ್ಡ್. ಬಿಗ್ ಬಾಸ್ ಮಾಡಿದ್ದೆ, ಸೊ ಒಂದಷ್ಟು ಸಾಲಗಳನ್ನೆಲ್ಲ ತೀರಿಸಿದ್ದೆ. ಆ್ಯಂಡ್ ದಟ್ ಈಸ್ ದಿ ಓನ್ಲಿ ಟೈಮ್, ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಓಕೆ ನನಗೋಸ್ಕರ ನಾನು ಏನೋ ಒಂದು ರಿಸ್ಕ್ನ ತೊಗೋತೀನಿ ಈಗ. ಬಿಕಾಸ್ ನನಗೆ ಸೆಕ್ಯೂರ್ ಆಗಿರೋದಕ್ಕೆ ಅಟ್ಲೀಸ್ಟ್ ಫಾರ್
ಫ್ಯೂ ಮಂತ್ಸ್ ಐ ಹ್ಯಾವ್ 7 months ಪೇಮೆಂಟ್ ನನ್ನ ಹತ್ರ ಈಗ. ಐ ಕ್ಯಾನ್ ಬ್ರೀದ್ ನಾವು. ನಾನು ಒಂದ್ಸಲ ನನಗೋಸ್ಕರ ಸ್ವಲ್ಪ ಸೆಲ್ಫಿಶ್ ಆಗಿ ಯೋಚನೆ ಮಾಡೋಣ, ಬಹುಶಃ ಸಿನಿಮಾ ಸಿಗ್ಬೋದು. ಯಾಕಂದ್ರೆ ಆ ಕರಾಳ ರಾತ್ರಿ ಆದ್ಮೇಲೆ ಎಲ್ಲರೂ ಶಿ ಇಸ್ ಯೋರ್ ಟು ಸ್ಟೇ, ಅವಳಿಗೆ ಅಷ್ಟು ಸಿನಿಮಾ ಸಿಗತ್ತೆ, ಹಂಗಾಗ್ಬಿಡತ್ತೆ, ಅವಳ ಕರಿಯರ್ ಹಿಂಗೆ ಹೋಗ್ಬಿಡತ್ತೆ. ನನ್ನ ತಲೆಯಲ್ಲಿ ನನಗೆ ಸಿನಿಮಾ ಅನ್ನೋದೇ ಇಲ್ಲದೆ ಇದ್ದವಳಿಗೆ ಆ ಕರಾಳ ರಾತ್ರಿ ಆದ್ಮೇಲೆ ಇಡೀ ಇಂಡಸ್ಟ್ರಿ ಅವ್ರು ಹಂಗೆ ಮಾತಾಡಿದಾಗ ಬೇಡದಿರೋ ಆಸೆಗಳು ಉಟ್ಕೊಂಡ್ಬಿಡ್ತು. ಮೇ ಬಿ ನಾನು ಓವರ್ ನೈಟ್ ಸ್ಟಾರ್ ಆಗ್ಬಿಡ್ತೀನಿ, ನಂಗೆ ಹಂಗೆ ಸಿನಿಮಾ ಸಿಕ್ಬಿಡತ್ತಿ, ಯಾವ್ದು ಟಿ ವಿ ಎಲ್ಲ ಮಾಡ್ತಾರೆ, ನಾನು ಸಿನಿಮಾಗೆ ವೇಟ್ ಮಾಡ್ತೀನಿ. ಐ ಟುಕ್ ಅ ಚಾನ್ಸ್. ನಮ್ಮ ಕರ್ಮ ಕೋವಿಡ್ ಅಂತ ಬರುತ್ತೆ ಅವಾಗ. ಜಾನಲ್ಲಿ ನಾನು ಶೋ ಮಾಡಲ್ಲ ಅಂತ ಬಿಡ್ತೀನಿ, ಮಾರ್ಚಲ್ಲಿ ಕೋವಿಡ್ ಬರುತ್ತೆ. ನೋಡಿ 7 months ನಾನು ಏನು ಪೇಮೆಂಟ್ ಇಟ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ ಪಾಪ. ಎಷ್ಟೋ ಜನಕ್ಕೆ ಆ ಟೈಮಲ್ಲಿ ದುಡ್ಡಿರಲಿಲ್ಲ. ಫಸ್ಟ್ ಕೋವಿಡ್ ನನಗೆ ಸರ್ವೈವ್ ಮಾಡೋಕ್ಕೆ ನನಗೆ ಆ 7 ತಿಂಗಳದ ಪೇಮೆಂಟ್ ನನ್ನನ್ನು ಕಾಪಾಡ್ತು. ಇನ್ನು 2 ತಿಂಗಳಾದ್ಮೇಲೆ ಅವರೇ ಶೋ ಮೋಸ್ಟ್ಲಿ ಕ್ಲೋಸ್ ಮಾಡಬೇಕಾಗಿತ್ತು, ಬಟ್ ನಾನು ಬಿಟ್ಟಿದ್ದೆ. ಅದಾದ್ಮೇಲೆ ಯಾವ ಸಿನಿಮಾನೂ ಇಲ್ಲ. ಅವಾಗ ಹಿಂಗಾಗೋಯ್ತಲ್ವಾ ಕೋವಿಡ್ ಆದ್ಮೇಲೆ ಯಾವ್ದನ್ನ ಕೆಲಸ ಸಿಕ್ಕರೆ ಸಾಕನ್ನಂಗಾಗಿತ್ತು ನಮಗೆ. ಸೊ ಹಿಂಗೆ ಫಸ್ಟ್ ಟೈಮ್ ನಾನು ರಿಸ್ಕ್ ತೊಗೊಂಡಿದ್ದು, ಶೋ ಬೇಡ ಅಂತ ಬಿಟ್ಟಿದ್ದು ನಾನು. ಅದಾದಮೇಲೆ ಕೋವಿಡ್ ಆದಮೇಲೆ ದೆನ್ ಐ ರಿಯಲೈಸ್ಡ್ ಸಿನಿಮಾ ಇಸ್ ನಾಟ್ ಮೈ ಕಪ್ ಆಫ್ ಟೀ. ನಾನು ಸಿನಿಮಾಗೆ ವೇಟ್ ಮಾಡಲ್ಲ. ಬಿಕಾಸ್ ನೀನು ನಂಬಲ್ಲ ಮಯೂರ, ಇನ್ನೂ 3 ಸಿನಿಮಾದ ಪೇಮೆಂಟ್ ಬಂದಿಲ್ಲ ನಂಗೆ, ಗೊತ್ತಾ? ಕರಾಳ ರಾತ್ರಿ ಆದಮೇಲೆ ಒಂದು 3 ಸಿನಿಮಾ ಮಾಡ್ತೀನಿ. ಪ್ರಶಸ್ತಿಗಳು ಬಂದಿರ್ಬೋದಾ? ಇಲ್ಲ, ಒಂದೇ ಬಂದಿದ್ದು. ಅದು ಈಗ ಕೊಟ್ರಲ್ಲ, ಕೈಗೂ ಬಂದಿಲ್ಲ. ಅಲ್ಲ, ಅದಕ್ಕೆ ಹೇಳಿದ್ದು ಪ್ರಶಸ್ತಿ ಬಂದಿರಬಹುದು, ಅದು ದುಡ್ಡು ಬಂದಿಲ್ವಾ ಅಂತ ಕೇಳಿದೆ. ಅದ್ರದ್ದು ಬಂದಿದೆ. ಪ್ರಶಸ್ತಿ ಏನ್ ಬಂತು, ಅದ್ರದ್ದು ಬಂದಿದೆ. ಇನ್ನೊಂದಷ್ಟು ಸಿನಿಮಾಗಳು ಅವ್ರು ರಿಲೀಸು ಮಾಡಿಲ್ಲ, ಸೊ ಪೇಮೆಂಟ್ಗಳಾಗಿಲ್ಲ. ನನಗೆ ಅರ್ಥ ಆಗಿದೆ ಏನಂದ್ರೆ, ನನ್ನ ಪ್ಯಾಷನ್ ಹೆಚ್ಚ, ಜೀವನ ಮಾಡೋದು ಹೆಚ್ಚ. ಪ್ಯಾಷನ್ ಇಸ್ ನಾಟ್ ಗಿವಿಂಗ್ ಮೀ ಮನಿ. ನಮ್ಮ ಭಾಷೆಯಲ್ಲಿ ಪ್ಯಾಷನ್ ಬೇಕಾ, ರೇಷನ್ ಬೇಕಾ? ರೇಷನ್ ಬೇಕಾಗಿತ್ತು ನಂಗೆ. ಸೊ ನಾನು ಅನ್ಕೊಂಡೆ ವಾಪಸ್ ನಾನು ಆಂಕರಿಂಗ್ ಹೋಗ್ತೀನಿ. ಅದ್ ಗ್ಯಾಪ್ ಎಷ್ಟಿತ್ತು? ಅದು ಪೋಸ್ಟ್ ಕೋವಿಡ್, 2 ಕೋವಿಡ್ ಆಗ್ಬೇಕಿತ್ತಲ್ಲ. ಬಿಕಾಸ್ ಯಾವ ಶೋ 2 ವರ್ಷನಾ? 2 ವರ್ಷ. ಸೊ ನೀನು 2 ವರ್ಷ 7 ತಿಂಗಳ ಪೇಮೆಂಟ್ ಅಲ್ಲಿ ಜೀವನ ಮಾಡಿದೆ? ಇಲ್ಲ, ಅದಾದ್ಮೇಲೆ ಒಂದಷ್ಟು ಸಾಲಗಳು ಮಾಡಿದೆ ಬದುಕೋದಕ್ಕೆ. 2ನೇ ಕೋವಿಡ್ ಕೊನೆ ಹೊತ್ತಿಗೆ ಯಾರಿಗ ಹೇಳಿದ್ನೋ ಇಲ್ಲ ಗೊತ್ತಿಲ್ಲ, ನಾನು ಇದಕ್ಕೆ ಎಲ್ಲ ಒಂದೇ ಸಲ ತಗೊಂಡ್ ಬರ್ಬೇಕಿತ್ತು, ಗೊತ್ತಾ? ಅಂಗಡಿ ಓಪನ್ ಮಾಡೋರಲ್ಲ, ರೇಷನ್ ಎಲ್ಲ ಇಡೀ ವಾರಕ್ಕೆ ತರ್ಬೇಕಿತ್ತಲ್ಲ. ಹೋಗ್ಬಿಟ್ಟಿದೀನಿ, ತಗೊಂಡ್ಬಿಟ್ಟಿದೀನಿ. ಕಾರ್ಡ್ ಕೊಟ್ರೆ 1,500 ಇದೆ, ನಾನು ಬಿಲ್ ಮಾಡಿರೋದು 5,000. ಸೊ ನಾನು ಅವರಿಗೆ ಅಂದೆ 1,500ಕ್ಕೆ ಏನೇನು ಎಸೆನ್ಷಿಯಲ್ಸ್ ಇದೆ ಅದನ್ನ ಮಾತ್ರ ತಗೊಂಡು ಇನ್ನು ಮಿಕ್ಕಿದೆಲ್ಲ ಅಲ್ಲೇ ಇಟ್ಟು ಬಂದೆ. ದಟ್ಸ್ ವೆನ್ ನಂಗೆ ಹಿಟ್ಟಾಗಿದ್ದು. ಅಂದರೆ ಇವೆಂದು ಒಂದು ಸಕ್ಸಸ್ಫುಲ್ ಸಿನಿಮಾ ಮಾಡಿನೂ 2 ಶೋಸ್ಗಳು ಮಾಡಿ ಜನ ಅನ್ಕೊಂಡಿದ್ರು ದುಡ್ಡು ಮಾಡ್ತೇಳಿ, ದುಡ್ಡಿತ್ತು ನನ್ನ ಹತ್ರ. ಬಟ್ ಎಲ್ಲಿ? ಈಗ ನಾನು ನೋಡ್ಕೋಬೇಕು, ನನ್ನ ಫ್ಯಾಮಿಲಿ ನೋಡ್ಕೊಳ್ಬೇಕು, ದುಡ್ಡು ಬೇಕಲ್ಲ, ಮನೆ ಬಾಡಿಗೆ ಕಟ್ಟಬೇಕು, ಲೋನ್ ಇತ್ತು, ಲೋನ್ ಕಟ್ಟಬೇಕಿತ್ತು, 1,500 ಇತ್ತು. ದೆನ್ ಸಾಲ ಮಾಡಿ ಕೋವಿಡ್ ಮುಗಿಯೋವರೆಗೂ ಸಾಲ ಮಾಡಿದ್ದೀನಿ. ಯಾರತ್ರ ನಾವು ಕೇಳೋದು, ಒಂಚೂರು ಕೊಡಿ, ಅದೇನೋ ಕೊಡಿ, ಇನ್ನೊಂದೇನೋ ಮಾಡಿ. ಇವ್ರ ನಾವು ರೇಷನ್ ಎಲ್ಲ ಕೊಡೋಕೆ ಹೋಗ್ತಿದ್ವಲ್ಲ, ನಾನು ಕಿಟ್ಟೆ ತಿಳ್ಕೊಂಡಿದ್ದೆ. ಹೌದಾ? ಯಾ ಬಿಕಾಸ್ ದುಡ್ಡೇ ಇಲ್ಲ. ನನ್ನ ತಂದೆ ತಾಯಿ ಏನೂ ಮಾಡಿಕೊಟ್ಟಿಲ್ಲ ನನಗೆ. ಓಕೆ, ಒಂದು 2 ತಿಂಗಳಿದ್ರೂ ಇದಂತಾರೆ, ಗೊತ್ತಾ ಏನಂತಾರೆ, ನಂಗೆ ಮನೆಯಲ್ಲಿ ನಾನು ಏನೂ ಮಾಡಿದೆ, ನನ್ಗೆ ಯಾರೋ ನೋಡ್ಕೊಳಕ್ ಇಲ್ಲ, ನಂಗೆ ನಾನೇ ಮಾಡಬೇಕು. ಅಲ್ಲ, ಮನೆಯಲ್ಲೂ ಏನು ಮಾಡಿಟ್ಟಿಲ್ಲ ಯಾರು. ಇವತ್ತು ಏನ್ ದುಡಿತೀವಿ ಅದಷ್ಟೇ, ಇವತ್ತಿಗೂ ಅದೇ ನಂದು ದಿನಗೂಡು ತರ. ಹಾ. ಸೊ ನನ್ನ ಪ್ರಿವಿಲೇಜ್ ಏನಂದ್ರೆ ನಾ ಕೆಲಸ ಮಾಡಬೇಕು. ಎಲ್ಲರಿಗೂ ಏನೇನೋ ಇರುತ್ತೆ ಗೊತ್ತಾ, ಕಾರ್ ಇರುತ್ತೆ, ಮನೆ ಇರುತ್ತೆ. ನನಗೆ ಬಾಡಿಗೆ ಏನೋ ಕಟ್ಟೋದು ಇಸ್ ಒಂಥರ ಆ ಥರದ ಪ್ರಿವಿಲೇಜು ನನಗೆ ಯಾರೂ ಮಾಡಿಕೊಟ್ಟಿಲ್ಲ. ಮನೆಯಲ್ಲಿ ಒಂದಿನ ಕುತ್ಕೊಳ್ಳೋ, ನಮ್ಮಪ್ಪ ಬಾಡಿಗೆ ಕಟ್ತಾರೆ, ನಮ್ಮಮ್ಮ ಬಾಡಿಗೆ ಕಟ್ತಾರೆ, ಅದು ಇಲ್ಲ ನನಗೆ. ಸೊ ಐ ಹ್ಯಾಡ್ ಟು ಲೈಕ್ ವರ್ಕ್. ಸೊ ವೆಂಟ್ ಬ್ಯಾಕ್. ಪ್ರಕಾಶ್ ಸರ್ ಬಂದರು, ಈಗಿದಾರಲ್ಲ ಪ್ರಕಾಶ್ ಸರ್, ಆವಾಗ ಕಲರ್ಸಿಗೆ ಜಾಯ್ನ್ ಆಗಿದ್ರು. ಸೊ ದೇ ಡಿಡ್ ರಾಜಾರಾಣಿ. ಐ ಆಸ್ ದೆಮ್, ನಾನು ವರ್ಕ್ ಆಗ್ತೀನ, ಬಿಕಾಸ್ ಮದುವೆ ಆಗಿರೋರು, ಮದುವೆ ಆಗಿಲ್ಲದೆ ಇರೋಳು, ಹೌ ಇಟ್ ಇಸ್ ಗೋಯಿಂಗ್ ಟು ವರ್ಕ್. ಬಟ್ ಅವ್ರು ಹೇಳಿದ್ರು, ಇಲ್ಲ ಇದೇ ವರ್ಕ್ ಆಗೋದು, ಬಿಕಾಸ್ ಯು ವಿಲ್ ಹ್ಯಾವ್ 1001 ಕ್ವೆಶನ್ಸ್. ಇದ್ಯಾಕೆ ಹಾಗೆ, ಅದ್ಯಾಕೆ ಹಿಂಗೆ, ನೀವು ಕೇಳೋದಿದೆಯಲ್ಲ ಅದೇ ವರ್ಕ್ ಆಗೋದು. ಮದುವೆ ಆಗಿರೋರು ಆಂಕರ್ ಆದಾಗ ಏನಾಗ್ತಾರೆ, ದೇ ವಿಲ್ ಆಲ್ಸೋ ಗಿವ್ ಸಮ್ ಸಜೆಷನ್, ಹಿಂಗಿರಬಾರ್ದು, ಹಂಗಿರಬೇಕು. ಬಟ್ ದಿಸ್ ಇಸ್ ದಟ್ ಆಡ್ ಕಾಂಬಿನೇಷನ್ ವಿಲ್ ಆಲ್ವೇಸ್ ವರ್ಕ್ ಅಂತ. ಇಟ್ ವರ್ಕ್ಡ್ ಆ್ಯಂಡ್ ಪೀಪಲ್ ಸ್ಟಾರ್ಟೆಡ್ ಲವಿಂಗ್ ಮೀ. ಅದಕ್ಕಿಂತ ಹಿಂದೆ ಇರಲಿಲ್ಲ. ಸಿ ವೆನ್ ಯು ಸೆಡ್ ಕೋವಿಡ್ ಅಲ್ಲಿ ಈಗ ನಿನಗೆ 2 ವರ್ಷ 7 ತಿಂಗಳು ಆ ದುಡ್ಡು
ಸಾಲ ಮಾಡಿದೆ ಅಂತ. ಸಾಲ ಕೊಡೋದಕ್ಕೆ ಯಾರ್ಯಾರು ಫ್ರೆಂಡ್ಸ್ಗಳಿದ್ರ? ಆಬ್ವಿಯಸ್ಲಿ ರಾಘವ್, ಕೃಷಿ, ಅಲ್ಲಲ್ಲೇ ಮಾಡ್ಕೊಂಡು ಒಂದಷ್ಟು ಜನ ಫ್ರೆಂಡ್ಸ್ ಹತ್ರ ಒಂದಷ್ಟು ತಿಂಗಳಿಗೆ ಆ ಥರ ಒಂದು ರೇಂಜಿಗೆ ಪೀಕಾಗಿದ್ದವನು ಸಡನ್ನಾಗಿ ನನಗೆ ಸಾಲ ಕೇಳಬೇಕು ಅಂತ ಬಂದಾಗ ವಾಸ್ ಇಟ್ ಡಿಫಿಕಲ್ಟ್? ನಾನು ಸಾಲನೇ ಮಾಡಿಲ್ಲ ಆಯ್ತಾ. ಅಂದರೆ ನಾನು ಹೆಂಗಂತಂದರೆ ತೀರಾ ಪುಷ್ ಮಾಡ್ತೀನಿ ಸಾಲ ಮಾಡದೇ ಇರೋದಕ್ಕೆ, ಬಿಕಾಸ್ ಇಟ್ಸ್ ವೆರಿ ಸ್ಕೇರಿ. ಬಟ್ ಆ ಮೊಮೆಂಟಲ್ಲಿ ಏನೂ ಮಾಡೋಕ್ಕಾಗ್ತಲ್ಲ. ಅಕೌಂಟಲ್ಲಿ ದುಡ್ಡಿಲ್ಲ, ಒಂದು ಬಾಡಿಗೆ ಕಟ್ಟಲೇಬೇಕು. ಅದು ಬಾಡಿಗೆ 2 ತಿಂಗಳು ನಾನು ಅವ್ರ ಹತ್ರ ಪರ್ಮಿಷನ್ ತೊಗೊಂಡೆ. ನಾನು ಆ ಓನರಿಗೆ ಇವತ್ತಿಗೂ ನಾನು ಐ ವಿಲ್ ಬಿ ಆಲ್ವೇಸ್ ಗ್ರೇಟ್ಫುಲ್ ಅವರಿಗೆ. ಪಾಪ ದೇ ವೇಟ್ 2 ಮಂತ್ಸ್, ಅವ್ರು ನನಗೇನು ಕೇಳಲಿಲ್ಲ. ನಾನು ಕಾರ್ ಲೋನ್ ಕಟ್ಟಲೇಬೇಕಾ, ಅದಕ್ಕೆ ದುಡ್ಡು ಬೇಕೇ ಬೇಕು. ಸೊ ಯೂಶಲಿ ಒಬ್ರ ಹತ್ರ ಹಿಂಗೆ ಕೈ ಸಾಲ ಮಾಡ್ತೀನಿ, ಅಂದರೆ ಇಸ್ಕೊಳೋದು ವಾಪಸ್ ಕೊಡೋದು, ದೊಡ್ಡ ಅಮೌಂಟನ್ನು ಅವ್ರ ಹತ್ರ ತಗೋತೀನಿ ನಾನು. ದರ್ ಇಸ್ ನೋ ಬಡ್ಡಿ ಗಿಡ್ಡಿ ಎಲ್ಲ ಕಟ್ಟಲ್ಲ ನಾನು. ನಂಗೆ ಅದು ಸ್ವಲ್ಪ ಇಟ್ಸ್ ವೆರಿ ಸ್ಕೇರಿ. ಗೋಲ್ಡ್ ಇತ್ತು, ಗೋಲ್ಡ್ ಹೋಗಿ ಪ್ಲೆಡ್ಜ್ ಮಾಡಿದೆ. ಅದಾದಮೇಲೆ ಎಷ್ಟಂತ ಸಾಲ ಮಾಡೋಣ, ಗೋಲ್ಡ್ ಇದ್ದಿದ್ದನ್ನೆಲ್ಲ ತೊಗೊಂಡೋಗಿಟ್ಟು ನೋಡೋಣ, ಅದಾದ್ಮೇಲೆ ಬಿಡಿಸ್ಕೊಳಕ್ಕಾದ್ರೆ ಬಿಡಿಸ್ಕೊಳ್ಳೋಣ, ಇಲ್ಲಾಂದರೆ ಹೋದರೆ ಹೋಗಲಿ ಅಂತ ಅಂದ್ಬಿಟ್ಟು ಒಂದು 4-5 ತಿಂಗಳಿಗೆ ಲೋನಿಗೆ ಆಗೋಂಗೆ ಗೋಲ್ಡ್ ಇಟ್ಟು ಅಕೌಂಟಿಗೆ ದುಡ್ಡು ಹಾಕಿ ವಾಪಸ್ ತೊಗೊಂಡೆ. ಹಟ್ಟಕ್ಕೆ ಬಿತ್ತು ತೊಗೊಂಡೆ. ಅಂದರೆ ನಂಗೆ ಇನ್ನೇನು ನಂಗೆ ಇನ್ನೊಂದು ಏನು ಗೊತ್ತಾ, ನಂಗೆ ಖರ್ಚುಗಳಿಲ್ಲ ಮಯೂರ. ನಾ ಹೊರಗಡೆ ಹೋಗಲ್ಲ, ನೀವು ಹೊರಗಡೆ ಹೋಗಲ್ಲ, ಪಾರ್ಟಿ ಮಾಡಲ್ಲ, ಆಮೇಲೆ ತುಂಬಾ ಸೋಷಿಯಲೈಸ್ ಮಾಡಿ ಫ್ರೆಂಡ್ಸ್ ಇಲ್ಲ, ಅಥವಾ ದುಬಾರಿ ಐಟಮ್ಸ್ ಅದು ಗೊತ್ತಿಲ್ಲ. ಇದೇನಾ ಏನು ತುಂಬಾ ದುಬಾರಿ ಐಟಮ್ಸ್ ತಗೋ? ದುಬಾರಿ ಐಟಮ್ಸ್ ಅಂದ್ರೆ ಪ್ರಾಬ್ಲಿ ಏನೋ ಒಂಥರ ಗೂಚಿ ಬ್ಯಾಗ್, LV ಎಲ್ಲ ಇಲ್ಲ. ಬಟ್ ನನಗೆ ಐ ಕಮ್ ಫ್ರಮ್ ಅ ವೆರಿ ಏನಂತಾರೆ ಮಿಡಲ್ ಕ್ಲಾಸು ಅಲ್ಲ, ಲೋವರ್ ಮಿಡಲ್ ಕ್ಲಾಸ್ ಆಯ್ತಾ. ನಂಗೆ LV ಗೂಚಿ ಎಲ್ಲ ಇದೆ ಅಂತ ಗೊತ್ತಾಗಿದ್ದೇನೆ ಇಂಡಸ್ಟ್ರಿಗೆ ಬಂದು. ಐ ಥಿಂಕ್ ಪ್ರಾಬಬ್ಲಿ ಒಂದು 10 ವರ್ಷದ ಹಿಂದೆ ಗೊತ್ತಾಯ್ತು ಕಣ. ನಂಗೆ ಅದು ಪ್ರನೌನ್ಸು ಮಾಡಕ್ ಬರ್ತಾ ಇರ್ಲಿಲ್ಲ, ನಾನು ಸತ್ಯವಾಗಿ ಹೇಳ್ತೀನಿ. ಬಟ್ ಯಾರಿಗೆ ಆಗ್ಲಿ ಒಂದು ಆಸೆ ಇರುತ್ತೆ ಗೊತ್ತಾ, ನಾನು ಒಂದು ಬ್ರ್ಯಾಂಡೆಡ್ ಬ್ಯಾಗ್ ತಗೊಂಡೆ. ವೆರಿ ಗುಡ್. 1 ವರ್ಷ ನಾನು ನಂಗೇನಂದ್ರೆ ನಾನು ಸೃಜನ್ ಒಂದು ಮಾತು ಹೇಳ್ತಾರೆ, ನಂಗೆ ಅದು ಭಾಳ ಇಷ್ಟ ಆಗತ್ತೆ. ಬಡವನಾಗಿ ಹುಟ್ಟೋದು ನಿನ್ ಕೈಯಲ್ಲಿಲ್ಲ, ಬಡವನಾಗಿ ಸಾಯೋದಿದೆ ಗೊತ್ತಾ ನಿನ್ ಕೈಯಲ್ಲಿ ಇರೋದು. ಏನ್ ಹೇಳಿದ್ಯಾ ಸೃಜಾ, ವಾ. ನನಗೆ ಒಂದಿತ್ತು, ನಾನ್ ದುಡ್ಡು ಮಾಡ್ಬೇಕು ಚೆನ್ನಾಗಿ. ಆಮೇಲೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಶಾಪಿಂಗ್ ಹೋದ್ರೆ ಅದು ದುಡ್ಡು ಇದನ್ನ ಪ್ರೈಸ್ ನೋಡದೆ ತಗೊಳ್ಳೋ ಅಂತ ಒಂದು ಜಾಗಕ್ಕೆ ನಾವು ಹೋಗ್ಬೇಕಂತ. ಇವಾಗ್ಲೂ ಹರಿದಿರೋ ಬಟ್ಟೆ ಹಾಕೋತೀನಿ ಮನೆಯಲ್ಲಿ ನಾನು, ಆಯ್ತಾ. ನಂಗೆ ಅದ್ರ ಬಗ್ಗೆ ತಲೆನೋವಿಲ್ಲ. ಬಟ್ ಒಂದು ಪಾಯಿಂಟಿಗೆ ನನ್ನ ಹತ್ರ ಒಂದು ಒಳ್ಳೆ ಬ್ಯಾಗು, ಒಳ್ಳೆ ಬ್ರ್ಯಾಂಡೆಡ್ ವಾಚು, ನಾನು ಬ್ರ್ಯಾಂಡ್ ತೊಗೊಳ್ಬೇಕು. ಬಿಕಾಸ್ ಈಗ ಒಂದು ವಾಚ್ ತೊಗೋತೀವಿ ಅನ್ಕೊಳ್ಳೋಣ, 1 ಲಕ್ಷ ಅನ್ಕೊಳ್ಳೋಣ ಸುಮ್ಮನೆ. ನಾನು ಅದರಲ್ಲಿ ಒಂದು 20 ವಾಚ್ ಬೇರೆ ತೊಗೊಂಡು ಅದು ಹಾಳಾಗಿ ಎಲ್ಲ ದುಡ್ಡು ವೇಸ್ಟ್ ಆಗೋದಕ್ಕಿಂತ ಐ ಪ್ರಿಫರ್ ಇನ್ವೆಸ್ಟಿಂಗ್ ಇನ್ ಗುಡ್ ಬ್ರ್ಯಾಂಡ್ಸ್. ಮೇಕ್ ಸೆನ್ಸ್. ಭಾಳ ವರ್ಷಗಳು ಬರುತ್ತೆ ಅದು. ಈಗ ಒಂದು ಜೀನ್ಸ್ ತೊಗೊಳ್ಬೇಕಂತ ಅಂದ್ರೆ ಈಗ ನನ್ನ ಹತ್ರ 10 ವರ್ಷದ ಜೀನ್ಸ್ ಇದೆ, ಯೂಸೇ ಮಾಡಲ್ಲ. ಇನ್ನೊಂದು ಕ್ವಾಲಿಟಿ ಹಂಗೆ ಬಂದಿರುತ್ತೆ. ಬಿಕಾಸ್ ಒಂದು ಎಕ್ಸ್ಟ್ರಾ ಏನೋ ಪೇ ಮಾಡಿರ್ತೀವಿ, ಅದೊಂದು ಆಸೆ ಬಂದಿತ್ತು ತಗೊಂಡು ಬ್ಯಾಗ್ಗಳೆಲ್ಲ ತಗೊಂಡೆ. ಇವತ್ತಿಗೂ ನಾನು ಹಾಕೊಂಡು ಓಡಾಡೋದು ನೋಡೇ ಇಲ್ಲ. ಅದು ಒಂದು ಬ್ಯಾಗ್ ಹಾಕೊಂಡು ಓಡಾಡ್ತೀನಿ ಬಿಟ್ರೆ ಇನ್ನೆಲ್ಲ ಬ್ಯಾಗ್ನ ಡಸ್ಟ್ ಬ್ಯಾಗಲ್ಲಿ ಹಾಕಿ ನೀಟಾಗಿ ಒಳಗಡೆ ಪೇಪರ್ ತುರುಕಿ ಇಟ್ಟಿದ್ದೀನಿ. ಎಲ್ಲರೂ ಕೇಳಿದ್ರೆ ಇಷ್ಟು ಬ್ಯಾಗ್ ಇಟ್ಕೊಂಡ್ಯಾ ಯಾಕೆ ಒಂದು ತರಲ್ಲ. ಅಯ್ಯೋ, ಆ ಬ್ಯಾಗ್ ತೊಗೊಂಡ್ರೆ ಕೆಳಗಿಡಂಗಿಲ್ಲ, ಧೂಳಾಗ್ಬಿಡತ್ತೆ, ಸ್ಕ್ರ್ಯಾಚ್ ಆಗಿಬಿಡತ್ತೆ. ಇದು ಜಿಂದಗಿನ ಮೇಲಾಗಿ ದೊಬ್ಬರ ಸಿನಿಮಾ ನೋಡಿದ್ಯಾ? ಅದರಲ್ಲಿ ಅವನಂಗೆ ಫರಾನ್ ಅಖ್ತರ್ ಇಡ್ತಾನಲ್ಲ, ಬ್ಯಾಗೆಲ್ಲ ಸಿಂಗಾರ ಮಾಡ್ಬಿಟ್ಟು ಬ್ಯಾಗ್ ಓತಿ ಅಂತ ಅಂದ್ಬಿಟ್ಟು ಇಡೋತರ. ಅದೊಂದು ಪ್ರಾಬ್ಲಮ್ ಬೇರೆ. ನಮ್ಮ ಮಾವ ಯಾವಾಗಲೇ ಇಡೋರು, ಈ ಐಫೋನ್ ತೊಗೊಂಡಾಗ ಅಥವಾ ಮುಂಚೆ ನೋಕಿಯಾ ಫೋನ್ ಇತ್ತಲ್ಲ, ಅವರು ಈ ಐಫೋನ್ ಹೊಸದಾಗಿ ಬಂದಾಗೆಲ್ಲ ಐಫೋನ್ ತೊಗೊಂಡು 1 ಲಕ್ಷ ರೂಪಾಯಿ, ಹೇ ಇದರಲ್ಲಿ ಇನ್ಕಮಿಂಗ್ ಔಟ್ ಗೋಯಿಂಗ್ ಬರುತ್ತಾ ಅಂತ ಕೇಳೋರು. ಫಸ್ಟ್ ಕ್ವಶನು. ನಾವು ಸೀರಿಯಸ್ ಆಗಿ ಅಂತಂದ್ರೆ ಮೆಸೇಜ್ ಎಲ್ಲ ಮಾಡ್ಬೋದಾ, ವಾಟ್ಸ್ ರಾಂಗ್ ವಿತ್ ಓಕೆ ನನ್ನ ಮೊಬೈಲಲ್ಲಿ ಇನ್ಕಮಿಂಗ್ ಔಟ್ ಗೋಯಿಂಗ್ ಎಲ್ಲ ಇದೆ, ಮೆಸೇಜ್ ಎಲ್ಲ ಇದೆ. ಏನಿದೆ ಅಂದ್ರೆ ನನ್ನ ಮಗನೇ, ಅಂದ್ರೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇದ್ದಂಗೆ ಬ್ಯಾಗ್ ತೊಗೊಂಡು ನಿನ್ ಗೂಚಿನ ಏನಂತಾರೆ ಏನ್ ಇಟ್ಕೊಂತ್ಯಾ. ಎಕ್ಸಾಕ್ಟ್ಲಿ. ಬಟ್ ಎನಿವೇ ನೀ ಸೇಲ್ ಮಾಡಿದ್ರೆ ಅಷ್ಟೇ ದುಡ್ಡು ಬರುತ್ತೆ, ಅದು ಬೇರೆ ವಿಚಾರ ಆಯ್ತಾ. ಬಟ್ ನನ್ಗೇನಂದ್ರೆ ಇರ್ಲಿಲ್ಲ ನನ್ನ ಹತ್ರ ಏನನ್ನೂ, ಒಂದೊಂದು ಅಟ್ಲೀಸ್ಟ್ ಇಟ್ಕೊಳ್ಬೇಕು. ಬಟ್ ಐ ಡು ನಾಟ್ ಹ್ಯಾವ್ LV. ಇಟ್ ಇಸ್ ಸೋ ಓವರ್ ರೇಟೆಡ್. ಐಮ್ ಸಾರಿ LV ಫ್ಯಾನ್ಸ್ ಇದ್ರೆ, ಬಟ್ ನನಗೆ LV ಇಷ್ಟ ಆಗಲ್ಲ, ಗೂಚಿ ಇಷ್ಟ ಆಗಲ್ಲ. ಬೇಸಿಕ್ ಏನೇನು ಬೇಕಿತ್ತು ತಗೊಂಡೆ ಇಟ್ಟಿದ್ದೀನಿ. ಬಟ್ ಈಗ ಆಸೆ ಇಲ್ಲ. ಅದು 1 ವರ್ಷ ಇತ್ತು, ಬಿಕಾಸ್ ನಾನು ಒಳ್ಳೆ ಪೇಮೆಂಟ್ಗಳು ತೊಗೊಳಕ್ಕೆ ಶುರು ಮಾಡಿದ್ನಲ್ಲ. ದಿಸ್ ಇಸ್ ದ ಟೈಮ್. ಅಕಾರ್ಡಿಂಗ್ ಟು ಮೀ ಈ ಬ್ಯಾಗ್ಸ್ಗಳು, ವಾಟ್ ಎವರ್ ಬ್ರ್ಯಾಂಡೆಡ್ ಬ್ಯಾಗ್ಸ್ಗಳು, ಐ ಮೈಟ್ ಬಿ ಡೆಫಿನೆಟ್ಲಿ ಅಲ್ಲ, ಐ ಆಮ್ ಡೆಫಿನೆಟ್ಲಿ ರಾಂಗ್. ಪ್ಲೀಸ್ ಡೋಂಟ್ ಜಡ್ಜ್ ಮೀ ವಿತ್ ಆಲ್ ದ ಪೀಪಲ್ ನಾನು ಹೇಳ್ತಿರೋದು. ಆ ಥರ ಬ್ರ್ಯಾಂಡೆಡ್ ಬ್ಯಾಗ್ಸ್ ತೊಗೊಳ್ಳೋದು ಇಟ್ ಈಸ್ ನಾಟ್ ಫಾರ್ ಯುವರ್ ಪರ್ಪಸ್ ಅಕಾರ್ಡಿಂಗ್ ಟು ಬಿ.
ಇಟ್ ಈಸ್ ಓನ್ಲಿ ಟು ಶೋ ದಟ್ ಲಿಸನ್ ಐ ಆಮ್ ವರ್ತ್ ದಿಸ್ ಬ್ರ್ಯಾಂಡ್. ನಾನು ಇವತ್ತುವರೆಗೂ ಯಾರಿಗೂ ಗೊತ್ತಿಲ್ಲ ಅಂತ ಬ್ರ್ಯಾಂಡ್ ಇರೋದು, ಯಾಕಂದ್ರೆ ನಾನು ಹಾಕೊಳಲ್ಲ. ನಾನು ತೊಗೊಂಡಿದ್ದು ನನ್ನ ಆಸೆಗೆ, ತೋರ್ಸಕ್ಕಿಲ್ಲ. ಇವತ್ತವರೆಗೂ ಯಾರಿಗೂ ತೋರಿಸೂ ಇಲ್ಲ. ನಾನು ಡಸ್ಟ್ ಬ್ಯಾಗ್ ಒಳಗಡೆ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ಇದ್ರ ತೆಗ್ದೇ ಇಲ್ಲ. ತೆಗ್ದೇ ಇಲ್ಲ. ನಾನು ಇವತ್ತವರೆಗೂ ಯಾವ ಬ್ಯಾಗ್ ಹಾಕೊಂಡು ಹೋಗಿರೋದು ನೋಡೇ ಇಲ್ಲ ಯಾರನ್ನೂ, ಇನ್ಕ್ಲೂಡಿಂಗ್ ಮೈ ಬೆಸ್ಟ್ ಫ್ರೆಂಡ್ಸ್. ನನ್ನ ಪರ್ಪಸ್ ಇದ್ದಿದ್ದು ಶೋ ಆಫ್ ಅಲ್ಲ. ಬಿಕಾಸ್ ಎಷ್ಟೋ ಜನ ಹಿಂಗೆ ಇಟ್ಕೊಂಡು ಓಡಾಡ್ತಾರೆ, ನಾನು ನೋಡಿದ್ದೀನಲ್ಲ, ತೊಗೊಂಡಿರ್ತಾರೆ. ಸಿ ಕಮ್ ಆನ್, ದೇ ವುಡ್ ಹವ್ ಸ್ಪೆಂಡ್ ಸೋ ಮಚ್ ಮನಿ, ತೋರಿಸ್ತಾರೆ, ಅದು ತಪ್ಪು ಅಲ್ಲ. ಬಟ್ ನಂದು ಉದ್ದೇಶ ಇದ್ದಿದ್ದು ನನ್ನ ಹತ್ರ ಇರಬೇಕು. ನನಗೆ ಒಂದ್ಸಲ ನಂಗೆ ಶನೆಲ್ ಅಂತ ಹೇಳಕ್ಕೂ ಬರ್ತಿರ್ಲಿಲ್ಲ, ಆಯ್ತಾ. ಮೆಜೆಸ್ಟಿಕಲಿ ದಿಸ್ ಒಂದು ದೊಡ್ಡದು ಇದ್ರ ಥರ ಕಾಂಪ್ಲೆಕ್ಸ್ ಥರ ಬರ್ಮಾ ಮಾರ್ಕೆಟ್, ಬ್ಲ್ಯಾಕ್ ಕಲರ್ ವಾಚ್ ತಗೊಂಡ್ಬಂದಿದ್ದೀನಿ. ಅದನ್ನ ಎಷ್ಟು ಪ್ರೌಡಾಗಿ ಹಾಕೊಂಡು ಓಡಾಡ್ತಾ ಇದ್ದೀನಿ. ಒಂದ್ಸಲ ಒನ್ ಗರ್ಲ್ ಫ್ರಮ್ ದಿ ಇಂಡಸ್ಟ್ರಿ, ಶಿ ಈಸ್ ಲೈಕ್, ಶಿ ಹ್ಯಾಸ್ ಆಲ್ ದಿ ಬ್ರ್ಯಾಂಡ್ಸ್ ಅಂಡ್ ಎವ್ರಿಥಿಂಗ್ ಸೀರಿಯಲ್ ಮಾಡೋ ಟೈಮಲ್ಲಿ, ಇದು ಶನೆಲ್ ಅಂತ. ಅಂದೆ ನಾನು, ಶನೆಲ್ ಅಂತ ನನ್ನೇ. ಆಮೇಲೆ ಮನೆಗೆ ಬಂದ್ಬಿಟ್ಟು ಗೂಗಲ್ ಮಾಡಿ, ಶನೆಲ್ ಇಸ್ ಅ ಬಿಗ್ ಬ್ರ್ಯಾಂಡ್. ನಾನು ಅದು ಡೂಪ್ಲಿಕೇಟ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ಇಟ್ ಈಸ್ ಲ್ಯಾಕ್ಸ್ ಟುಗೆದರ್. ಅದೇ ಲಾಸ್ಟ್ ಕೊಂಡು ಆ ವಾಚ್ ಹಾಕ್ಕೊಂಡಿದ್ದು ನಾನು. ಶಟ್, ಹಿಂಗೆ ಮಾಡಬಾರ್ದಾನೆ. ನಂಗೆ ಐ ಡೋಂಟ್ ಬಿಲೀವ್ ಇನ್ ಈ ಡೂಪ್ಲಿಕೇಟ್ಸ್, ಆಯ್ತಾ. ಎಂಥ ಅವಮಾನ ಆಯಿತು ಅಂದರೆ ನಂಗೆ ಅವತ್ತು. ನಾನು ಶಟ್, ಆ ವಾಚ್ ಹಾಕಲ್ಲ ಇನ್ಮೇಲೆ. ನಾಟ್ ದಟ್ ತಗೋಬೇಕು ಅಂತ ಅಲ್ಲ, ಬಟ್ ಡೂಪ್ಲಿಕೇಟ್ಸ್ ನಾನು ಹಾಕಲ್ಲ. ಐ ಥಿಂಕ್ ಈ ವಿಷಯದಲ್ಲಿ ವಿ ಆರ್ ಸಿಮಿಲರ್. ನಾನು ಇನ್ಫ್ಯಾಕ್ಟ್ ನಾನು ಈ ಬ್ರಿಗೇಡ್ ರೋಡ್ ಸೈಡಲ್ಲಿ ಒಂದ್ಸಲಿ ಐ ವಾಸ್ ಡೇಟಿಂಗ್ ಎ ಗರ್ಲ್ ಬ್ಯಾಕ್ ದೆನ್, ಆಯ್ತಾ. ಅವಳಿಗೆ ಹೆಸರು ಗೊತ್ತು ಅಲ್ಲ, ಅವಳಿಗೆ ಹೆಸರು ಗೊತ್ತು ಆಯ್ತಾ. ಹಿಂಗೆ ಹೋಗ್ಬೇಕಾದ್ರೆ ಐ ಫೆಲ್ ಇನ್ ಲವ್ ವಿತ್ ಈ ರೋಡ್ ಸೈಡಲ್ಲಿ ಒಂದು ಗ್ಲಾಸ್ ಬರ್ತಲ್ಲ, ನಾಟ್ ಈ ರೆಗ್ಯುಲರ್ ಸನ್ ಗ್ಲಾಸಸ್ ಎಲ್ಲ. ಸಿ ಅಫ್ಕೋರ್ಸ್ ಇವಾಗ ಏನ್ ನಿನಗೆ ರೇ ಬ್ಯಾನ್ ಇದೆ, ಅದು ರೇ ಬ್ಯಾನ್ ಅಲ್ಲಿ ಒಂದಿಷ್ಟು ವೇರಿಯೇಷನ್ಸ್ಗಳಿದೆ ಎಲ್ಲ ಇದೆ. ಅವಾಗ ಒಂದು ಈ ಜಾತ್ರೆ ಗ್ಲಾಸ್ ಬರೋದು ಗೊತ್ತಾ, ಈ ರಣವೀರ್ ಸಿಂಗ್ ಹಾಕೊಂಡು ಅಲ್ಲ, ಆ ಥರದ್ದು ಒಂದು ಗ್ಲಾಸ್ ಇದೆ. ಐ ಫಿಗರ್ಡ್ ಇಟ್ ಔಟ್, ಇಟ್ ವಾಸ್ ಸೋ ಗುಡ್ ಆ್ಯಕ್ಚುಲಿ. ಮೋರ್ ದೆನ್ ಶಿ ಈಸ್ ಲೈಕ್, ಹಾಂ ಬೈ, ಸಖತ್ತಾಗಿದೆ ಅಂತ. 90 rupees. ಆ 90 rupees ಗ್ಲಾಸ್ನ ಎಷ್ಟು ಶೋಸ್, ಲೈವ್ ಸ್ಟೇಜ್ ಶೋಸ್ ಮೇಲೆ, ಸಿನಿಮಾ ಶೂಟಲ್ಲೂ ಯೂಸ್ ಮಾಡಿದೆ ಗೊತ್ತಾ. ಆಮೇಲೆ ಹೂ ಕ್ಯಾಸ್, ಎಷ್ಟೋ ಜನ ಕೇಳು, ಸಖತ್ತಾಗಿದೆ, ಇದು ಯಾವ ಬ್ರ್ಯಾಂಡ್, ಇದು ವೇರ್ ಡು ಬೈ ದಿಸ್ ಅಂತೆಲ್ಲ ಏನೋಗಿ ಹೇಳ್ತೇನೆ. ನಾನು MJ ಇದು ಬ್ರಿಗೇಡ್ ರೋಡಲ್ಲಿ ಹೋಗ್ಬಿಟ್ಟು ಫುಟ್ಪಾತಲ್ಲಿ 90 rupees ತೊಗೊಂಡೋಗ್ಬಿಟ್ಟೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ. ಬಟ್ ದ ಜಾಯ್ ಐ ಹ್ಯಾಡ್ ಫಾರ್ ದಟ್ ಗ್ಲಾಸ್, ಐ ವಾಸ್ ಅಬೌಟ್ ಟು ಕಮ್ ದೇರ್. ಆ ಜಾಯ್ ಇಟ್ಸ್ ಅನ್ಎಕ್ಸ್ಪ್ಲೇನಬಲ್. ಸೀರಿಯಸ್ಲಿ ಇಲ್ಲ ಅಂದರೆ ಅದೆಲ್ಲ ಅವಾಗ ಏನೋ ಸಣ್ಣ ಪುಟ್ಟದ್ದು, ನಂಗೆ ಇವತ್ತಿಗೂ ಸಣ್ಣ ಪುಟ್ಟದ್ದು ಖುಷಿ ಕೊಡುತ್ತೆ, ಆಯ್ತಾ. ನಾವು ಟುಡೇ ನಾನು ಮಟೀರಿಯಲಿಸ್ಟ್ ಅಲ್ಲೇ ಅಲ್ಲ. ನಾನು ಮಟೀರಿಯಲ್ಸ್ ಬಗ್ಗೆ ಅಷ್ಟು ಒಲವು ಅದೆಲ್ಲ ಎಂಥದ್ದು ಇರಲಿಲ್ಲ. ಬಟ್ ಏನಂದರೆ ನಂಗೆ ಓಕೆ, ನಂಗೆ ಅದೊಂದು ಬ್ರ್ಯಾಂಡ್, ಒಂದು ಬ್ಯಾಗು, ಒಂದಷ್ಟು ನಾನು ಐ ಆಮ್ ಅ ವಾಚ್ ಪರ್ಸನ್. ವಾಚ್ ಭಾಳ ಇಷ್ಟ. ನಾನು ಮೊನ್ನೆ HMT ವಾಚ್ ತಗೊಂಡ್ಬಂದೆ ಗೊತ್ತಾ. ನಾನು ಅವ್ರಿಗೆ ಕನ್ನಡ ಡಯಲ್ದು ಮಾಡಕ್ಕೆ ಆರ್ಡರ್ ಕೊಟ್ಬಿಟ್ಟು ಬಂದಿದ್ದೀನಿ. ಐ ಆಮ್ ಫ್ಯಾನ್. ಇನ್ನೂ ಇಲ್ಲ, ಅವರು ಬಂದ್ಮೇಲೆ ಫೋನ್ ಮಾಡ್ತೀನಿ ಅಂತ ಅಂದರೆ 3 HMT ವಾಚ್ ಹಳೆಯ ತೊಗೊಂಡು ಬಂದೆ, ವಿಂಟೇಜು. ಆ್ಯಂಡ್ ನಂಗೆ ವಿಂಟೇಜ್ ವಾಚ್ಗಳು, ವಿಂಟೇಜ್ ಸೀರೆಗಳು, ಇದ್ರ ಬಗ್ಗೆ ಒಲವು ನನಗೆ ಅವಾಗಿಂದನೂ. ಬಟ್ ಅದು ಸುಮ್ಮನೆ ಆ ಮಧ್ಯದಲ್ಲಿ ಆ 1 ವರ್ಷದಲ್ಲಿ ಏನೇನು ಬೇಕೆಲ್ಲ ತೊಗೊಂಡು ಇಟ್ಕೊಂಡೆ, ದುಡ್ಡು ಬರ್ತಾಯಿತ್ತು, ತೊಗೊಂಡು ಇಟ್ಕೊಂಡೆ. ಬಟ್ ಈಗ ನೀನು ನನ್ನ ಕೇಳಿದ್ರೆ ನಾನು ಬ್ಯಾಗ್ ಅಂತ ತೊಗೊಂಡು ಐ ಥಿಂಕ್ 3 ವರ್ಷ ಆಗಿದೆ. ಬ್ಯಾಗ್ ಅನ್ನೋದೇ ತೊಗೊಂಡಿಲ್ಲ ನಾನು ಇವತ್ತುವರೆಗೂ. ಮೊನ್ನೆ ಹೋಗ್ಬಿಟ್ಟು ಝಾರಲ್ಲಿ ಒಂದು ಸಕ್ಕದಾಗಿತ್ತು ಅಂದ್ಬಿಟ್ಟು ಒಂದೇ ಒಂದು ಬ್ಯಾಗ್ ತೊಗೊಂಡೆ ಅಷ್ಟೇ, ಬಿಟ್ಟರೆ ಬ್ಯಾಗ್ಸ್ಗಳು ತೊಗೊಂಡಿಲ್ಲ. ಇದೇ ಥರ ಕ್ಯಾಸಿಯೋ ಅಮೆಝಾನಲ್ಲಿ ತರಿಸ್ತೀನಿ, ಫ್ಲಿಪ್ಕಾರ್ಟಲ್ಲಿ ತರಿಸ್ತೀನಿ, ಅಥವಾ ಎಲ್ಲಾದರೂ ಹೋದಾಗ ಕ್ಯಾಸಿಯೋ ವಾಚ್ ತೊಗೋತೀನಿ. ಮೊನ್ನೆ ಹೋದಾಗ HMT 3 ವಾಚ್ ತೊಗೊಂಬಂದೆ. ಹಾರ್ಡ್ಲಿ 4,500 ಆಯಿತು 3 ವಾಚಿಗೆ ಸೇರಿಸಿ. ಬಟ್ ನಂಗೆ ಏನಾದರೆ ನಾನು HMT ಹಾಕ್ಕೊಂಡಿದ್ದೀನಿ ಅಂತ ಇವಾಗ. ಬಟ್ ವೈ ದಿಸ್ ವಿಂಟೇಜ್ ವಾಚಸ್ಗೆ ಇನ್ಕ್ಲಿನೇಷನ್ ಅಥವಾ ಹಿಂಗೆ ಗೊತ್ತಿಲ್ಲ. ಐ ಥಿಂಕ್ ಟೈಮ್ಲೆಸ್ ಅಲ್ಲ ಅವೆಲ್ಲ ನೋಡಕ್ಕೆ. ಈಗ ಏನೇನೋ ನನಗೆ ವಿಂಟೇಜ್ ಐರನಿ, ವಾಚ್ ಇಸ್ ಟೈಮ್ಲೆಸ್. ಚಂದ ಅವೆಲ್ಲ. ಇವಾಗ ಆಪಲ್ ವಾಚ್ ಹಾಕೋತೀವಿ, ಎಷ್ಟು ಸ್ಟೆಪ್ಸ್ ಅಂತ ನೋಡ್ಕೊಂಡ ತೆಗ್ದಿಟ್ಟಿದ್ದೀನಿ ಮನೆಯಲ್ಲಿ, ನಂಗೆ ಬೇಡವೇ ಬೇಡ ಅಂತ. ಓ ಕರೆಕ್ಟ್, ಗುಡ್. ನನ್ನ ನೆಕ್ಸ್ಟ್ ಟಾಪಿಕ್ಕು ಸ್ಟೆಪ್ಸ್ ಅಂತ ಕೊಟ್ಟಾಗ ನನಗೆ ಈ ವಿಷಯದ ಬಗ್ಗೆ ಮಾತಾಡಲೇಬೇಕಾಗಿದೆ. ಯಾಕಂದರೆ ಅಕ್ಕ ಎಷ್ಟು ವರ್ಕೌಟ್ ಮಾಡ್ತಾರೆ ಅಂತಂದರೆ, ಯಾವಾಗ ಹೊಸ ಬಿಸ್ನೆಸ್ ಆಗಿ ಜಿಮ್ಮನ್ನು ಶುರು ಮಾಡುವಂಥ ಆಲೋಚನೆಗಳಿದೆಯಾ? ಇಲ್ಲ ಕಣ, ಚಿಕ್ಕಬಡೆ ದುಡ್ಡು ಬೇಕು. ಪರ್ಸ್ನಲ್ ಟ್ರೈನಿಂಗಿಗೆ ಅಷ್ಟು ಕೊಡ್ತಾ ಇರ್ತೀವಿ. ಸೊ ಅದೆಲ್ಲ ವರ್ಕ್ ಆಗಲ್ಲ. ಯಾರ್ಯಾರು ಮಾಡ್ಬೇಕು ಅದು ಮಾಡ್ಬೇಕು. ನಾನು ಬರೀ ಹೋಗಿ ವರ್ಕೌಟ್ ಮಾಡ್ತೀನಿ ಅಷ್ಟೇ, ಚೆನ್ನಾಗಿ. ಓವರ್ ಆಗಲ್ಲ, ಬಟ್ ಇಟ್ಸ್ ಗುಡ್. ಸುಮ್ಮನೆ ರೇಗಿಸ್ತದಕ್ಕೆ ಮಾತ್ರ ಇಲ್ಲ ಇರ್ತದೆ, ಓವರ್ ಆಗಲ್ಲ ಅಂತ ನಡೆದ. ಏನು ಡೆಡಿಕೇಶನು. ನಂಗೆ ಒಂದೊಂದ್ಸಲಿ ನೋಡಿದಾಗ ಗುರು ಇವಳಿಗಿರೋ ಡೆಡಿಕೇಶನ್ ಒಂದು 10% ಆದರೂ ಇದ್ರೂ ಸಾಕು ಗುರು ನನಗೆ.
ಅದು ಹೆಂಗಾಗ್ಬಿಡಿದೆ ಅಂದ್ರೆ 3 ಹೊತ್ತು ಊಟ ಮಾಡ್ತೀನಲ್ಲ, ಅದು ಹಂಗೆ ಲೈಫ್ ನಾವು ಸ್ಟೈಲ್ 3 ಹೊತ್ತು ಆಗ್ಬಿಡಿದೆ. ಲೈಫ್ ಸ್ಟೈಲ್ ಆಗ್ಬಿಡಿದೆ ಒಂಥರ. ಅದಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಈಗ ನೋಡು, ಇವತ್ತು ವರ್ಕೌಟ್ ಮಾಡಿದ್ಯಾ? ಇವತ್ತಿಲ್ಲ, ಯಾಕಂದ್ರೆ ನಂಗೆ 2 days ಇಂದ ನೆಕ್ಸ್ಟ್ ಸ್ಪ್ರೇನ್ ಆಯ್ತು ಅಂದ್ಬಿಟ್ಟು ಬ್ರೇಕಲ್ಲಿ ಇದ್ದೀನಿ. ಆಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಜಾ ತೊಗೊಂಡೋಳು ನಾನು. 1-2 ದಿನ ಬರಲ್ಲ ಪವಿ ಅಂತ ಬಿಟ್ಟೋಳು. 1 ತಿಂಗಳು ಹೋಗ್ಲಿಲ್ಲ, ಸೋಂಬೇರಿ ಬಿದ್ದುಬಿಟ್ಟೆ ನಾನು. ಆಮೇಲೆ ರಿಯಲೈಸ್ ಆಯಿತು ಹಿಂಗಾದ್ರೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಶುರು ಮಾಡಿದೆ. ನೆಕ್ಸ್ಟ್ ಸ್ಪ್ರೇನ್ ಆಯಿತು. ಸೊ ಸೀನು ಮಾಸ್ಟರ್ ಬೆಟರ್ ಇದ್ರ ಪವಿ ಬೆಟರ್ ಇದ್ರ? ಪವಿ. ಹೌದಾ? ಸೀನು ಮಾಸ್ಟರ್ ನಾನು ಸೀನು ಮಾಸ್ಟರ್ ಆ್ಯಕ್ಚುಲಿ ನನಗೆ ಸಣ್ಣ ಮಾಡಿಸಿದ್ರು, ನಾನು ಇಲ್ಲ ಅಂತ ಹೇಳಲ್ಲ. ಸೀನು ಮಾಸ್ಟರ್ ಪಾಪ ಎಲ್ಲರಿಗೂ ಎಷ್ಟೋ ಜನಕ್ಕೆ ಫೀಸು ತೊಗೊಳ್ದೆ ಟ್ರೈನ್ ಮಾಡಿರೋದು ನಾನು ನೋಡಿದ್ದೀನಿ. ವ್ಯಕ್ತಿ ಬಗ್ಗೆ ಭಾಳ ಗೌರವ ಇದೆ. ಬಟ್ ನನಗೆ ವರ್ಕ್ ಆಗಲಿಲ್ಲ ಕಣೋ. ಅಂದರೆ ಈಗ ನನ್ನನ್ನು ನೀನು ಕೇಳಿದ್ರೆ ಊಟದ ಬಗ್ಗೆ ನನಗೆ ಪವಿ ಎಷ್ಟು ನಾಲೆಡ್ಜ್ ಬರ್ಸಿದ್ದಾರೆ ಅಂತ ಅಂದರೆ, ಮುಂಚೆ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಏನೇನೋ ಡಯಟ್ಗಳೆಲ್ಲ ಮಾಡಿಕೊಂಡು ಆ ಥರದ್ದೆಲ್ಲ ಇರೋದಲ್ಲ. ಇವಾಗ ನಾನು ಎಲ್ಲನೂ ತಿಂತೀನಿ. ಐ ನೋ ಹೌ ಟು ಬ್ಯಾಲೆನ್ಸ್ ಮೈ ಮೀಲ್ಸ್. ಸೂಪರ್. ಇಫ್ ಐ ವಾಂಟ್ ಟು, ನಂಗೆ ಐಸ್ ಕ್ರೀಮ್ ತಿನ್ನೋಕ್ಕಾಗಲ್ಲ ಬಿಕಾಸ್ ಸೈನಸ್ ಬಂತು. ಈಗಲೂ ಆಗಲ್ಲ ಅಂದರೆ ಅವಾಗವಾಗ ಅಭ್ಯಾಸ ಮಾಡಿಸ್ತೀನಿ. ಐಸ್ ಕ್ರೀಮ್ ತಿಂದಿದ್ದ ದಿನ ಫುಲ್ ಕಂಜೆಷನ್ ಆಗುತ್ತೆ, ಎಂಟೈರ್ ರಾತ್ರಿ ಮಲ್ಗೋಕ್ಕಾಗಲ್ಲ. ಆ ಥರ ಪ್ರಾಬ್ಲಮ್ ಆಯಿತು ನಂಗೆ. ಅದು ಒಂದು ಐಸ್ ಕ್ರೀಮ್ ಡಯಟ್ ಅಂತ ಮಾಡಿ ನನಗೆ ಸೈನಸ್ ಬಂದಿದ್ದು. ಸೊ ಇಲ್ಲಿ ಹೆಂಗಂತ ಅಂದರೆ, ಇವಾಗ ನನಗೆ ಇಫ್ ಐ ವಾಂಟ್ ಟು ಹ್ಯಾವ್ ಸಮ್ ಪೇಸ್ಟ್ರಿ ಅಂತಲೇ ಅಂದ್ಕೊಳ್ಳೋಣ, ಮಧ್ಯಾಹ್ನ ಬೇರೆ ಎಲ್ಲೋ ಬ್ಯಾಲೆನ್ಸ್ ಮಾಡೋಕ್ಕೆ ಗೊತ್ತಿರುತ್ತೆ, ಅಥವಾ ಒಂದಿನ ತಿಂದರೆ ನಾಳೆ ಕರಗಿಸ್ತೀನಿ ಅಂತ ಗೊತ್ತಿರುತ್ತೆ. ಸೀನು ಮಾಸ್ಟರ್ ಸಿಕ್ಕಾಬಡೆ ಸ್ಟ್ರಿಕ್ಟ್. ಅನ್ನದಾಗಲೂ ಒಂದು ಎಕ್ಸ್ಟ್ರಾನೂ ತಿನ್ನಕ್ಕೆ ಬಿಡಲ್ಲ. ಅದು ಏನೋ ಗೊತ್ತಿಲ್ಲ ಕಣೋ, ಏನೋ ತಿನ್ಕೊಂಡು ಹೋಗ್ತದೆ ಗೊತ್ತಾಗ್ಬಿಡೋದು ಅವ್ರಿಗೆ. ತಿಂದ್ರಾನೆ ಮೇಡಮ್ ಬನ್ನಿ 500 ಸ್ಕಾಟ್ಸ್ ಹೊಡಿರಿ. ನಿನಗಾದ್ರೂ ಬೆಟರ್. ನಾನು ಸೀನು ಮಾಸ್ಟರ್ಗೆ ಇದ್ವರೆಗೂ ಹೇಳಿದ, ಮಾಸ್ಟರ್ ಇದು ನೋಡ್ತಿದ್ರೆ ಈ ಎಪಿಸೋಡ್ನ, ನಾನು ಜಿಮ್ ಯಾಕೆ ಬಿಟ್ಟೆನೆ 3 ತಿಂಗಳಿಗೆ ಬಿಟ್ಟೆ. ಏನು ಮಾಡ್ಬಿಟ್ರು ಗೊತ್ತಾ, ನಾನು ತುಂಬ ಸೆನ್ಸಿಟಿವ್ ಕಣೆ ಆಯಿತಾ. ಒಂದು ದಿವಸ ವಿ ಪುರಮಲ್ಲಿ ಏನೋ ತಿನ್ಕೊಂಡ್ಬಿಟ್ಟಿದ್ದೀನಿ. ಇವ್ರು ಎವ್ರಿ ಮಂಡೇ ವೆಯ್ಟ್ ಚೆಕ್ ಮಾಡೋರಲ್ಲ, ಸೊ ಹೋದೆ ವೆಯ್ಟ್ ಚೆಕ್ ಮಾಡಿದ್ರೆ ವೆಯ್ಟು ಹಾಗೆ ಇತ್ತು, ಏನೂ ಕಮ್ಮಿ ಆಗಿರಲಿಲ್ಲ. ಹಿಂದಿಂದ ಸರ್ ಗುಬಾಳ್ ಥರ ನಾನು ಇದನ್ನ ಹಾಕ್ಬಿಟ್ಟಿದ್ದೀನಿ, ಚಿತ್ರಾನ್ನ ತಿಂತಿರೋ ಸ್ಟೋರಿ ನೋಡ್ಬಿಟ್ಟಿದ್ದಾರೆ. ಅವತ್ತು ಜಿಮ್ಗೆ ಧನಂಜಯ್ ಮತ್ತು ನಾಗ ಮಾಡೋರು, ಇವರು ಯಾಕ್ರೆ ಬರ್ತೀರಾ, ಚೆನ್ನಾಗಿ ಚಿತ್ರಾನ್ನ ತಿನ್ಕೊಂಡು ಬಂದ್ಬಿಟ್ಟು ಇಲ್ಲಿ ಬಂದು ವರ್ಕೌಟ್ ಮಾಡಿ ನಮ್ಮ ಟೈಮ್ ವೇಸ್ಟ್ ಯಾಕೆ ಮಾಡ್ತೀರಾ ನಿಮ್ಮ ಟೈಮ್. ಆ್ಯಂಡ್ ದೋಸ್ ಟು ಆರ್ ಲಾಫಿಂಗ್, ಧನು ಆ್ಯಂಡ್ ನಾಗ. ಒಂಥರ ಆಗೋಯ್ತು ಕಣ. ಅದೇ ಲಾಸ್ಟ್ ಡೇ, ನೆಕ್ಸ್ಟ್ ಡೇಯಿಂದ ಹೋಗ್ಲಿಲ್ಲ ನಾನು. ನಮಗೆ ಒಂದ್ಸಲ ಐ ಥಿಂಕ್ ಒಂದು ಸ್ಟ್ರಿಕ್ಟಾಗಿ ಒಂದು 4 ತಿಂಗಳು ಕಣ ಮಾಡಿದೆ. ಒಂದು 8 kg ಇಳಿದೆ. ಇನಿಷಿಯಲಿ ತುಂಬ ದಪ್ಪ ಇದೆ. ಆ ವಯಸ್ಸಿಗೆ ಆ ದಪ್ಪ ಇಸ್ ನಾಟ್ ಓಕೆ ಆಯಿತಾ. ನನಗೆ ಅದು ನಮ್ಮದು ಹಳೆ ಜಿಮ್ಮು ಕೆಳಗಡೆ ಬೇಕ್ರಿ ಇತ್ತು. ಏನು ಸ್ಮೆಲ್ ಬರೋದು ಅಂದರೆ ನಂಗೆ ಅವತ್ತು ಮಾಸ್ಟರ್ ಪಫ್ ತಿನ್ಬೇಕಂತ ಅನ್ನಿಸ್ತೀನಿ. ಇರೇ ಮೇಡಮ್ ತರಿಸ್ತೀನಿ ರೀ ಅಂತ ನಾನು ಶಾಕ್ ಆಫ್ ಮೈ ಲೈಫ್. ಸೀನು ಮಾಸ್ಟರ್ ತರಿಸ್ತಾರಾ ಅಂತ ಹನಿ ಕೇಕ್ ತರಿಸಿದ್ರು. ಐ ಥಿಂಕ್ ಇನ್ನೊಂದು ಕ್ರೀಮ್ ಬನ್ನೋ ಏನೋ ತರಿಸಿದ್ರು ಕೊಂಡು ತಿನ್ನಕ್ಕೆ ಬಿಟ್ರು. ಖುಷಿಯಾಗಿ ತಿನ್ನಿ ಮೇಡಮ್ ಪಾಪ 4 ತಿಂಗಳಾಗಿದೆ ತಿನ್ನಿ ಅಂತ ತಿನ್ನಕ್ಕೆ ಬಿಟ್ರೆ ಆಯ್ತಾ. ತಿಂದಾದ್ಮೇಲೆ ತಿಂದಾಯ್ತಾ ಎದೇಳಿ ಮೇಡಮ್ ಈಗ 1,500 ಸ್ಕಾಟ್ಸ್ ಹೊಡಬೇಕು. ಮಾಸ್ಟರ್ ತಿಂದ್ರಲ್ಲ ಕರಗಬೇಕಲ್ಲ, ಅದು 500 ಅವರೇ ನಿಂತು ಕೌಂಟ್ ಮಾಡಿ ಮಾಡಿಸ್ಯಾರ. ಅದಾದ್ಮೇಲೆ ಇನ್ನೊಂದು 1,000 ಬೇಗ ಮಾಡಿಬಿಟ್ಟು ಮುಗಿಸ್ಬೇಕು. ಆ ಥರ ಮಾಡಿದೆ. ನಂಗೆ ನೆನಪಿದ್ಯಪ್ಪ, ಸಿಗ್ತಿದೆಯಲ್ಲ ಜಿಮ್ಮಲ್ಲಿ. ಬಟ್ ನಂಗೆ ಅಲ್ಲಿ ಏನಂದ್ರೆ ನಂಗೆ ಎಂಜಾಯ್ ಮಾಡಕ್ ಆಗ್ತಿರ್ಲಿಲ್ಲ ಕಣೋ, ಟು ಬಿ ಹಾನೆಸ್ಟ್. ಒಂದು ಸ್ಕ್ವಾಟ್ಸ್ ಜಾಸ್ತಿ ಮಾಡ್ತಾ ಇದ್ವಿ, ಹೌದು. ಪ್ರಾಪರ್ ವೇಟ್ ಟ್ರೈನಿಂಗ್ ನಮ್ಗೆ ಅಪ್ಪರ್ ಬಾಡಿಗೆ ಟಚ್ ಮಾಡಿಸಿದೆ ಮಾಸ್ಟರ್ ತೀರಾ ಕಡಿಮೆ. ಬಿಕಾಸ್ ಅವ್ರ ಬಿಲೀಫ್ ಸಿಸ್ಟಮ್ ಏನೋ ಒಂದಿರುತ್ತೆ, ಅದು ಅವ್ರಿಗೆ ಬಿಟ್ಟಿದೆ ಪರ್ಸ್ನಲ್ಲು. ಬಟ್ ನಂಗೆ ಅದು ತುಂಬ ಮೊನಾಟನಸ್ ಅನ್ಸಕ್ಕೆ ಶುರು ಆಯಿತು. ಆಮೇಲೆ ಫುಡ್ದು ನಂಗೆ ಐಡಿಯಾನೇ ಇಲ್ಲ. ಅಂದರೆ ಏನಕ್ಕೆ ತಿನ್ನಬೇಕು, ಏನಕ್ಕೆ ಅದು ತಿನ್ನಬಾರ್ದು, ಯಾಕೆ, ಕಾರ್ಬ್ಸ್ ಅಂದರೆ ಏನು, ಪ್ರೋಟೀನ್ ಅಂದರೆ ಏನು, ಫೈಬರ್ ಅಂದರೆ ಏನು. ನೀನು ಆ ಥರ ವೇಟ್ ಟ್ರೈನ್ ಮಾಡ್ತಿದ್ದೆ ಅಥವಾ ಜಿಮ್ಮಿಗೆ ಹೋಗ್ತೀಯ ಅಂತ ಬಂದಾಗ ಯು ಶುಡ್ ನೋ ವಾಟ್ ಯು ಆರ್ ಕನ್ಸ್ಯೂಮಿಂಗ್, ರೈಟ್? ನಂಗೆ ಅದು ಗೊತ್ತಾಗ್ತಾ ಇರಲಿಲ್ಲ. ದೆನ್ ನಾನು ಬಿಟ್ಟೆ. ಅದಾದ್ರೆ ಏನಂದರೆ ಐಸ್ ಕ್ರೀಮ್ ಡಯಟ್ ಅಂತ ಒಂದು ಮಾಡ್ತೀನಿ. ದೆನ್ ನಂಗೆ ಸೈನಸ್ ಬಂದ್ಬಿಡುತ್ತೆ. ಬೇಜಾರಾಯಿತು ನಂಗೆ, ಟು ಬಿ ಹಾನೆಸ್ಟ್. ಅವಾಗ ಬೇಜಾರಾಯಿತು. ಬಿಕಾಸ್ ದಪ್ಪ ಅದೇ 4 kg ಇಮಿಡಿಯೇಟ್ ಒಂದು ವಾರದಲ್ಲಿ. ದಪ್ಪ ಆಗೋದು ಪ್ರಾಬ್ಲಮ್ ಅಲ್ಲ ಬಿಡಿ, ಇನ್ನೊಂದು ಸ್ವಲ್ಪ ಕಟ್ ಮಾಡ್ಬಿಟ್ಟು ಸಣ್ಣ ಮಾಡೋಣ ಅಂತ ಅಂದರು. ಬಟ್ ಮೈ ಬಾಡಿ ಈಸ್ ನಾಟ್ ಸಮಥಿಂಗ್ ನೀನು ಒಂದೊಂದು ವಾರಕ್ಕೆ ಚೇಂಜ್ ಮಾಡಬಾರ್ದು ಎಲ್ಲನೂ ಅಲ್ವಾ. ಐ ವಾಸ್ ನಾಟ್ ಫೀಲಿಂಗ್ ಓಕೆ. ಅಂದರೆ ವಾಸ್ ನಾಟ್ ಎನರ್ಜೆಟಿಕ್. ಏನೋ ಒಂಥರ ಜಿಮ್ ಮಾಡಿ ಹೋದರೆ ಸುಸ್ತಾಗ್ಬಿಡೋದು, ಸ್ಕ್ವಾಟ್ಸ್ ಮಾಡಿ ಹೋದರೆ ಕಾಲೆಲ್ಲ ನೋವು ಬರೋದು, ಇಡೀ ವಾರ ಅದಂಗೆ ಇರೋದು. ಐ ವಾಸ್ ನಾಟ್ ಎಂಜಾಯಿಂಗ್ ಇಟ್. ಆಮೇಲೆ ಇನ್ನೊಂದು ಸೈನಸ್ ಬಂತಲ್ಲ, ತೀರಾ ಬೇಜಾರಾಗೋದು. ಬಿಕಾಸ್ ನಂಗೆ ಸೈನಸ್ ಇವತ್ತಿಗೂ ನಂಗೆ ಗೊತ್ತಿಲ್ಲ ಕಣೋ, ಅದು ಬೇಕೋ ಬೇಡವೋ ಅದೆಲ್ಲ ಬಂದಾಗ ಸಬ್ಕಾನ್ಷಿಯಸ್ಲಿ ನಾನು ಬೈಕೋತೀನಿ, ನಂಗೆ ಹಿಂಗೆ ಮಾಡಿಬಿಟ್ರಲ್ಲ ಅಂತ, ವಿಚ್ ಐ ಡು ನಾಟ್ ವಾಂಟ್ ಟು ಡೂ. ಒಂದು ವಾರ ಇಡೀ ಐಸ್ ಕ್ರೀಮ್ ತಿಂದೀನಿ 3 ಮೀಲ್ ಅಂತ ಅಂದ್ಬಿಟ್ಟು, ಬರೀ ಐಸ್ ಕ್ರೀಮ್
ಬಟ್ ಡಸ್ ಇಟ್ ವರ್ಕ್? ಅದು ಏನಕ್ಕೆ ಆಕ್ಚುಲಿ ಗೊತ್ತಿಲ್ಲ, ನಾನು ಕೇಳ್ದೆ, ಬಟ್ ಅವ್ರು ಏನೋ ಹೇಳಿದ್ರು ಅದು ಹೆಂಗ್ ವರ್ಕ್ ಆಗತ್ತೆ ಬಿಕಾಸ್ ನಾನು ಬೆಳಗ್ಗೆ ಒಂದು ಐಸ್ ಕ್ರೀಮು, ಮಧ್ಯಾಹ್ನ ಒಂದು ಐಸ್ ಕ್ರೀಮು. ಬೆಳಗ್ಗೆ 500 ml ಐಸ್ ಕ್ರೀಮ್, ML ತಾನೇ ಅನ್ನೋದನ್ನ ತಾನೇ, ಮಧ್ಯಾಹ್ನ ಸೇಮ್, ರಾತ್ರಿ ಸೇಮ್. ದೇರ್ ವಾಸ್ ನೋ ಫುಡ್. ಬರೀ ವನಿಲಾ ಆ ಥರದೇನಾ? ಆ ಥರ ನಿಮ್ ಫ್ಲೇವರ್ಸ್ ಏನ್ ಬೇಕಂತ ತಿನ್ನಿ ಅಂತ ಬಿಟ್ಟಿದ್ರು. ಒಂದ್ ವಾರ 6th ಡೇ ವಾಂತಿ ಬರಂಗಾಗಲ್ವ? ಬೆಳಗ್ಗೆ ಎದ್ದೇಳಕ್ ಆಗ್ತಾಯಿಲ್ಲ ನಂಗೆ ಕೈಲಿ, ಬಿಕಾಸ್ ಫ್ರಿಜ್ ಇಂದ ತೆಗಿತಾರೆ ತಿಂದ. ಇಟ್ಸ್ ಜಸ್ಟ್ ಟೂ ಮಚ್ ಕೋಲ್ಡ್. ನೋ, ಫುಲ್ ಕಂಜೆಷನ್. ಇಲ್ಲಿ ಹೋದ್ರೆ ಇಲ್ಲೇ ಪದ್ಮನಾಭ ನಗರ ನನ್ನ ಫ್ರೆಂಡ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ರೆ, ನನಗೆ ಅವತ್ತೊಂದು ಎದ್ದಾಗ ನಾನು ಸತ್ತೋಗ್ತಾ ಇದ್ದೀನಿ ಏನೋ ಫೀಲಿಂಗ್. ಅಂದ್ರೆ ನಿಂಗೆ ಏನೋ ಆಗ್ತಾ ಇದೆ ಬಟ್ ಗೊತ್ತಾಗ್ತಾ ಇಲ್ಲ ಏನಂತ. ಹಾಸ್ಪಿಟ್ಲಿಗೆ ಬಂದರೆ ಏನು ತಿಂದ್ರಿ, ಯಾಕೆ ಹಿಂಗೆ ಕೆಮ್ತಾ ಇದ್ದೀರಾ, ಏನಾಯಿತು? ನಾನಂದೆ ಐಸ್ ಕ್ರೀಮ್ ತಿಂದೆ. ಒಂದು ಐಸ್ ಕ್ರೀಮ್ ತಿಂದರೆ ಯಾಕ್ರಿ ಹಿಂಗಾಗತ್ತೆ ಅಂದರು. ನಾನಂದೆ 6 ದಿನ ತಿಂದಿದ್ದೀನಿ ಸರ್ ಊಟದ ಥರ. ಯಾರ್ರೀ ನಿಮಗೆ ಈ ಥರ ತಿನ್ನಕ್ಕೆ ಹೇಳಿದ್ದು? ಆ್ಯಂಡ್ ಐ ಆಲ್ರೆಡಿ ಹ್ಯಾಡ್ ವೀಸಿಂಗ್. ಸೊ ಏನಾಗಿದೆ, ವೀಸಿಂಗ್ ಇರೋದ್ರಿಂದ ಆ್ಯಂಡ್ ಐಸ್ ಕ್ರೀಮ್ ಎವ್ರಿ ಡೇ ತಿಂದಿರೋದ್ರಿಂದ ಟ್ರಿಗರ್ ಆಗಿ ನಂಗೆ ಸೈನಸ್ ಆಯಿತು. ಸೈನಸ್ ಇಲ್ಲದೇ ಇರೋದು ಬಂತು. ಇವತ್ತಿಗೂ ನಾನು ಕೋಲ್ಡ್ ವಾಟರ್ ಕುಡಿಯೋಕ್ಕಾಗಲ್ಲ, ಐಸ್ ಕ್ರೀಮ್ ತಿನ್ನಕ್ಕಾಗಲ್ಲ, ಕೋಲ್ಡ್ ಎನಿಥಿಂಗ್ ಐ ಕಾಂಟ್. ಬಟ್ ಈಗ ಒಂಥರ ಐಸ್ ಕ್ರೀಮ್ ತಿನ್ಬೇಕು ಅನ್ಸಲ್ವಾ? ಅನ್ಸತ್ತಾಯ್ತಾ? ಬಟ್ ಏನ್ ಮಾಡ್ಬೇಕಂದ್ರೆ ಅದು ನಂಗೆ ತಣ್ಣಗಾದ್ಮೇಲೆ ತಿನ್ಬೇಕು. ಅವಾಗ ಮ್ಯಾಂಗೋ ಐಸ್ ಕ್ರೀಮ್ ತಿಂತೀನಿ. ನಂಗೆ ಗೊತ್ತಿರುತ್ತೆ ರಾತ್ರಿ ಕಂಜೆಷನ್ ಆಗದೆ, ಬರುತ್ತೆ. ಐಸ್ ಕ್ರೀಮ್ ತಣ್ಣಗಾದ್ಮೇಲೆ ತಿನ್ನೋರು ಏನ್ ಕಪ್ ಐಸ್ ಕ್ರೀಮ್ ಎಲ್ಲ ಐಸ್ ಕ್ರೀಮ್ ತಿನ್ನಿ, ತಣ್ಣಗಾದ್ಮೇಲೆ ತಿನ್ನಿ. ಯಾರು ಹೆಂಗೆ ತಿನ್ನಕ್ಕಾಗತ್ತೆ? ನಾನು ಐಸ್ ಕ್ರೀಮ್ ಅವಾಗ ಟು ಸ್ಯಾಟಿಸ್ಫೈ ಮೈ ಸೋಲ್ ತಿಂತೀನಿ. ಐ ಯೂಸ್ ಟು ಲವ್ ಐಸ್ ಕ್ರೀಮ್ಸ್, ಬಟ್ ಐಸ್ ಕ್ರೀಮ್ ತಿನ್ನಕ್ಕಾಗಲ್ಲ. ಎನಿಥಿಂಗ್ ಕೋಲ್ಡ್ ಕಣೋ ತಿನ್ನಕ್ಕಾಗಲ್ಲ. ತಿನ್ನಂಗೆ ಇಲ್ಲ, ಕುಡಿಯಂಗಿಲ್ಲ. ಕೋಲ್ಡ್ ಜ್ಯೂಸ್ ಕುಡಿಯಂಗಿಲ್ಲ, ಕೋಲ್ಡ್ ವಾಟರ್ ಕುಡಿಯಂಗಿಲ್ಲ. ಬಟ್ ಮಾಸ್ಟರ್ ಫೆಲ್ಟ್ ವೆರಿ ಅನ್ಹ್ಯಾಪಿಯಾ ಬಿಟ್ಟಾಗ ಏನಾದ್ರು? ಅವ್ರಿಗೆ ಬೇಜಾರಾಯ್ತು ಬಿಕಾಸ್ ನಾನು ಏನೂ ಹೇಳಿಲ್ಲ. ಬಿಕಾಸ್ ಐ ವಾಸ್ ವೆರಿ ಅಪ್ಸೆಟ್. ಇಟ್ಸ್ ಅಬೌಟ್ ಮೈ ಬಾಡಿ, ಮೈ ಹೆಲ್ತ್. ಐ ಆಮ್ ನಾಟ್ ಬ್ಲೇಮಿಂಗ್ ಹಿಮ್, ಬಟ್ ಅಗೇನ್ ಅವರು ಸ್ವಲ್ಪ ರಿಸರ್ಚ್ ಮಾಡ್ಬೋದಿತ್ತೇನೋ. ಬಿಕಾಸ್ ಇವತ್ತಿಗೂ ಇಷ್ಟು ವರ್ಷ ಆಯ್ತಲ್ವಾ. ಅಯ್ಯೋ ಕೆಮ್ಮು, ಅಯ್ಯೋ ಉಸಿರಾಡಕ್ಕಾಗ್ತಾಯಿಲ್ಲ, ಕಂಜೆಷನ್ ಆದಾಗ ಆವತ್ತು ಐಸ್ ಕ್ರೀಮ್ ತಿಂದಿದ್ದಕ್ಕೆ ಹಿಂಗಾಗಿತ್ತು. ಸಬ್ಕಾನ್ಷಿಯಸ್ಲಿ ಬೇಕೋ ಬೇಡೋ ನಾನು ಅವ್ರನ್ನ ಬೈಕೋತೀನಿ, ಹಿಂಗಾಗೋಯ್ತಲ್ಲ ಅವತ್ತು ಅವ್ರಂಗೆ ಮಾಡಿದ್ದಕ್ಕೆ. ಬಟ್ ಇವತ್ತಿಗೂ ನಾನು ಅದೇ ಗೌರವ ಅವ್ರ ಮೇಲಿದೆ. ಅವರು ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ, ನಾನು ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತೀನಿ. ಬಟ್ ನಾನು ಅವಾಗ ಅವ್ರಿಗೆ ಹೇಳಲಿಲ್ಲ, ನಾನು ಬಿಟ್ಟೆ ಜಿಮ್ನ. ದೆನ್ ಐ ಸ್ಟಾರ್ಟೆಡ್ ಯೋಗ, ಜಿಮ್ನಾಸ್ಟಿಕ್ಸು, ಬೇರೆ ಬೇರೆ. ಯೋಗ ವರ್ಕ್ ಆಗುತ್ತೆ ಅನ್ಸುತ್ತೆ? ಏನಕ್ಕೆ? ಇನ್ ಟರ್ಮ್ಸ್ ಆಫ್ ಸೋ ಮೆನಿ ಪೀಪಲ್ ದೇ ಸೇ to get your body under control completely. Yes. mentally yeah. ಆ ಪ್ರೆಸೆಂಟ್ ಸಿಚುವೇಶನಲ್ಲಿ ಇರೋದು ಅಂತಾರೆ ಗೊತ್ತಾ, ಈ ಮೈಂಡ್ ಮಸಲ್ ಕನೆಕ್ಷನ್ ಅನ್ನೋದು ಅಂತಾರೆ ಗೊತ್ತಾ. ಅದೆಲ್ಲ ಐ ಥಿಂಕ್ ನಂಗೆ ಯೋಗಕ್ಕೆ ಹೋದ್ಮೇಲೆ, ಜಿಮ್ನಾಸ್ಟಿಕ್ಸ್ ಟ್ರೈ ಮಾಡಿದಾಗ ನಂಗೆ ಗೊತ್ತಾಗಿದೆ. ಓಕೆ, ಮೈಂಡ್ ಮಸಲ್ ಕನೆಕ್ಷನ್ ಇಲ್ಲ ಅಂತ ಅಂದರೆ ನೀನು ಏನು ಮಾಡಿದ್ರು ವೇಸ್ಟೇನೆ. ಬಿಕಾಸ್ ಯು ಡೋಂಟ್ ನೋ ವಾಟ್ ಯುರ್ ಡೂಯಿಂಗ್, ವಾಟ್ ಯುರ್ ಟ್ರೈನಿಂಗ್ ಅಲ್ಲ. ಸೊ ಹಾಗೆ ಐ ಥಿಂಕ್ ಜಿಮ್ನಾಸ್ಟಿಕ್ಸ್ ನಂಗೆ ಬೇರೆದೇ ಒಂದು ಫನ್ ಅಂತ ಅನಿಸ್ತು. ಬಿಕಾಸ್ ಸೇಮ್ ರೊಟೀನ್ ಒಂದು 2 years ಮಾಡಿದ್ದೆ ಗೊತ್ತಾ. ಅದರಿಂದ ಯೋಗ ಮಾಡೋಕ್ಕೆ ಟ್ರೈ ಮಾಡಿದೆ. ಜಿಮ್ನಾಸ್ಟಿಕ್ಸ್ ಇಟ್ಸ್ ವೆರಿ ಫಾಸ್ಟ್, ದಿಸ್ ಇಸ್ ವೆರಿ ಸ್ಲೋ, ದಟ್ ಇಸ್ ವೆರಿ ಫಾಸ್ಟ್. ಅದಾದಮೇಲೆ ಐ ಮೆಟ್ ದಿಸ್ ಬ್ಯೂಟಿಫುಲ್ ಗರ್ಲ್ ಕಾಲ್ಡ್ ಪವಿ ಫೇವ್ರೆಟ್, ಪವಿ ಪಡುಕೋಣೆ. ಆ ಅಮ್ಮನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಬರೋ ಒಂದು ಥಾಟೇ ಬೇರೆ. ಶಿ ಇಸ್ ವೆರಿ ಬೋಲ್ಡ್ ಅಲ್ವಾ. ಬಟ್ ನೀನು ಎದುರುಗಡೆ ಮೀಟ್ ಮಾಡಿದ್ರೆ ಆ ಹುಡುಗಿ ಅಷ್ಟು ಪಾಪದ ಹುಡುಗಿ ಬೇರೆ ಯಾರಿಲ್ಲ ನನಗೆ. ಹಾಂ, ದೇವರು ಪೂಜೆಗಳು ಅದು ಇದು, ಆಮೇಲೆ ಏನೂ ಗೊತ್ತಾಗಲ್ಲ ಅವರಿಗೆ. ಶಿ ಇಸ್ ವೆರಿ ವೆರಿ ಇನ್ನಸೆಂಟ್, ಒಳ್ಳೆ ಹುಡುಗಿ. ಎಷ್ಟೋ ಜನ ನಿಮ್ಮ ಟ್ರೈನರ್ ಬಿಡಿ ಫುಲ್ ಬಾಂಬ್ ಅಲ್ಲ ಬಟ್ಟೆ ಅಂತಾರೆ. ಅಲ್ಲಿ ಹೋಗಿ ಇದೇನೋ ನಾನು ಫಸ್ಟ್ ಟೈಮ್ ಪವಿ ನೀವೇನಾ, ಯಾಕೆ ಪವಿ ಹಂಗೆ ಅಲ್ಲಿದ್ದೀರಾ, ನಂಗೆ ಇಷ್ಟ, ಹಂಗಿರಕ್ಕೆ ಇಷ್ಟ ನನಗೆ ಅಂತಾನೆ ಅಂತಾರೆ. ಶಿ ಇಸ್ ವೆರಿ ಕ್ಯೂಟ್, ವೆರಿ ಇನ್ನಸೆಂಟ್. And she has so much knowledge about. I think even she trained Shine ಏನೋ ಅನ್ಸುತ್ತಲ್ಲ. Yes, lot of ಇದು I think ಆರೋಹಿ ಇಂದಾನೆ ನಂಗೆ ಪರಿಚಯ ಆಗಿದ್ದು ಪವಿ. ಬಟ್ ನಂಗೆ ಊಟದ್ದು ಹೇಳ್ಕೊಡ್ತಾರೆ ಅವರೇ. ಪವಿನೇ ಕೇಕ್ ಎಲ್ಲ ತರಿಸ್ತಾರೆ ಬೇಜಾರಾಗ್ತಿದ್ರೆ, ಬನ್ನಿ ಏನೋ ತಿನ್ನೋಣ, ಇನ್ನೊಂದು ಏನು ಒಂದೆರಡು ಸ್ವಲ್ಪ ಹೊತ್ತು 10 ನಿಮಿಷ ಕಾರ್ಡಿಯೋ ಜಾಸ್ತಿ ಮಾಡಿ ಅಷ್ಟೇ. ಅಪಾರ್ಟ್ಮೆಂಟ್ ಅಲ್ಲಿಯಾ? ಯಾರು? ಪವಿ ಎಲ್ಲಿ? ನಿನ್ನ ಅಪಾರ್ಟ್ಮೆಂಟ್ ಅಲ್ಲಿ? ಇಲ್ಲ ಅವ್ರು ಬೇರೆ JP ನಗರಲ್ಲಿ ಇರೋದವರು. ಸೊ ಶಿ ಯೂಸ್ ಟು ಕಮ್ ಟು ಆರ್ ನಗರ್ ಬರೋರಾ? ಆರ್ ನಗರಿಗೆ ಅಲ್ಲಿ ಇವಾಗ ನಮ್ದೇ ಅಲ್ಲ, ಅವ್ರೇ ಜಿಮ್ ಮಾಡ್ಕೊಂಡ್ಯಾರಲ್ಲ, ಅದೊಂಥರ ನಮ್ದೇ ಜಿಮ್ ಅನ್ನೋದಾರ ಹತ್ರಕ್ಕೆ. ಪವಿಗೆ ನಾನು ಹೋಗ್ಲಿಲ್ಲಾನೆ ಬೇಜಾರ, ನಾನು ಪ್ಲೀಸ್ ಬನ್ನಿ ಜಿಮ್ಗೆ, ಬೋರ್ ಆಗ್ತದೆ ಬನ್ನಿ ಅಂತ. ಬಿಕಾಸ್ ಆಬ್ವಿಯಸ್ಲಿ ನಾನು ಕೃಷಿ ಅಷ್ಟು ಚೆನ್ನಾಗೆ ಅವ್ರಿಗೆ ಹೇಳೋದನ್ನ ಚಾಚೂ ತಪ್ಪದೆ ಮಾಡ್ತೀವಿ. ಆ್ಯಂಡ್ ವಿ ಫೋಕಸ್ ಅಲಾಟ್, ಎಂಜಾಯ್ ಮಾಡ್ತೀವಿ, ಟೈಮ್ ವೇಸ್ಟ್ ಮಾಡಲ್ಲ, ವಿ ವರ್ಕ್ಔಟ್ ಅಲಾಟ್. ಒಂಥರ ವೆರಿ ಡೆಡಿಕೇಟೆಡ್ ಸ್ಟೂಡೆಂಟ್ಸ್. ಆ್ಯಂಡ್ ನಾನು ಪವಿ ಫೇವ್ರೆಟ್ ಸ್ಟೂಡೆಂಟ್. ಮೈ ಗಾಡ್, ಫೋರ್ಸಿಬ್ಲಿ ಹೇಳ್ಸ್ಕೊತೀನಿ. ನೋ ಬಟ್ ಸ್ಟಿಲ್ ದ ರಿಸಲ್ಟ್ಸ್ ಆರ್ ದೇರ್ ನೋ.
ಯಾ ಬಟ್ ಶಿ ಎಸ್ ಟಾಟ್ ಮಿ ಅ ಲಾಟ್ ಆಫ್ ಥಿಂಗ್ಸ್ ಕಣೋ. ಒಂದು ಕಾರ್ ಬಂದರೆ ಏನು, ಫೈಬರ್ ಅಂದೇನು, ಪ್ರೋಟೀನ್ ಆಗಬೇಕು, ಮೆಗ್ನೀಷಿಯಮ್ ಆಗಬೇಕು, ಸೊ ಎವ್ರಿಥಿಂಗ್. ಐಸ್ ಕ್ರೀಮ್ ತಿನ್ನಿ ಅನ್ನೋ ಪರ ಇಲ್ಲ, ಚೀಟ್ ಮಾಡಿ ಅನ್ನೋ ಪರವಾಗಿಲ್ಲ. ಬಟ್ ಯು ನೋ ಬೆಟ್ ಎಲ್ಲಿಂದ ನೀವು ಮಾಡ್ತೀರಾ, ಅವ್ರೇನಾದ್ರೆ ನಾನು ಹೇಳಿಲ್ಲ ಅಂದ್ರೆ ನೀವೇ ಜಸ್ಟ್ ಮಾಡ್ತೀರಾ. ಸೊ ನೀವು ಮಾಡಿ ಹಾಗೆ. ಟೈಮ್ ಆ್ಯಂಡ್ ಅಗೈನ್ ವೆನ್ ಯು ಲುಕ್ ಎಟ್ ಯುವರ್ ಲೈಫ್, ಈಗ ಅಂದರೆ ಅಫ್ಕೋರ್ಸ್ ಯು ಹ್ಯಾವ್ ಸ್ಪೋಕನ್ ಅಬೌಟ್ ದಿಸ್ ಇನ್ ಮೆನಿ ಪಾಡ್ಕಾಸ್ಟಲ್ಲಿ ಮಾತಾಡಿದ್ದೀನಿ. ಬಟ್ ಸ್ಟಿಲ್ ಏನು ಹೇಳ್ತಿದ್ದೀನಿ ಅಂದರೆ ಲೈಕ್ ಒಂದು ಬ್ರೇಕಪ್ಸ್ ಅನ್ನೋದು ಬರೀ ಜೀವನದಲ್ಲಿ ರಿಲೇಷನ್ಶಿಪ್ ಬ್ರೇಕಪ್ಗಳು ಅನ್ನೋದು ಯಾವುದೋ ಒಂದು ಪಾರ್ಟ್ನರಿಂದ ಅಂತ ಅಲ್ಲ. ಇನ್ ಯುವರ್ ಕೇಸ್ ನಾನು ಹೇಳ್ತಿರೋಂಥದ್ದು, ಯು ಆರ್ ನಾಟ್ ಅ ಪರ್ಸನ್, ನನಗೆ ಗೊತ್ತಿರೋಂಗೆ ಹ್ಯಾಪಿ ಗೋ ಲಕ್ಕಿ ಪೋರ್ಟ್ರೇ ಮಾಡ್ಕೊತಿದ್ದೀನಿ ಅನ್ನೋ ಥರ ಅಲ್ಲ. ಜೆನ್ಯುವೆನ್ಲಿ ಯು ಆರ್ ಹ್ಯಾಪಿ, ಲೈಕ್ ಯು ಸ್ಪ್ರೆಡ್ ದಟ್ ಹ್ಯಾಪಿನೆಸ್. ಈಗ ಮಾತಾಡಿದಾಗ, ಈಗ ನಾನು ನೀನು ಫೋನಲ್ಲಿ ಮಾತಾಡಿದಾಗಲೂ ಇಟ್ ಈಸ್ ನಾಟ್ ಅಬೌಟ್ 15-20 ಮಿನಿಟ್ಸ್ ಮಾತಾಡ್ದ. ಐ ಥಿಂಕ್ ದೇರ್ ಆರ್ ಟೈಮ್ಸ್ ವಿ ಹ್ಯಾವ್ ಸ್ಪೋಕನ್ ಮೋರ್ ದೆನ್ 4-5 hours ಮಾತಾಡೋದು. ಕೆಲವೊಂದ್ಸಲಿ 2 hour ಕಟ್ ಆಗಿ, ತಿರ್ಗಾ 2 hour ಆಗಿ, ತಿರ್ಗಾ ಆಗಿ ಓಕೆ ಕಣ ಸುಸ್ತಾಗ್ತಿದೆ ಅನ್ನೋ ಮಟ್ಟಕ್ವರೆಗೂ ವಿ ಹ್ಯಾವ್ ಗಾನ್ ಸಚ್ ಲಾಂಗ್ ಕಾನ್ವರ್ಸೇಷನ್ಸ್ ವಿ ಹ್ಯಾವ್ ಗಾನ್. ಆ್ಯಂಡ್ ಎವ್ರಿ ಟೈಮ್ ಐ ಫೀಲ್, ಈಗ ನಮ್ಮಗಳಿಗೆ ಅಂತ ತೊಗೊಂಡ್ರೆ, ಉದಾಹರಣೆಗೆ ಅಂತ ತೊಗೊಂಡಾಗ ನಮ್ಮಗಳಿಗೆ ಬ್ರೇಕಪ್ಸ್ಗಳಾಗಿರೋಂಥದ್ದು ಇರುತ್ತೆ ಬರೀ ರಿಲೇಷನ್ಶಿಪ್ಪಲ್ಲಿ ಅಂತ. ಬಟ್ ಇನ್ ಟರ್ಮ್ಸ್ ಆಫ್ ಫ್ಯಾಮಿಲಿ ನಾರ್ಮಲ್ ಹೆಂಗಿರುತ್ತೋ ತಂದೆ ತಾಯಿ ಇರೋಂಥದ್ದು ಆ ಥರ ಇರೋಂಥದ್ದು. ಬಟ್ ಫಾರ್ ಯು ಬೋತ್ ದ ಥಿಂಗ್ಸ್ ವರ್ ಡಿಸೋರಿಯೆಂಟೆಡ್ ಆ್ಯಂಡ್ ಅಲೋನ್ ಒಬ್ಬಳೆ ಜೀವನ ಅನ್ನೋ ಥರ. ನನಗೆ ಗೊತ್ತಿರೋದಂಗೆ ಒಂದಷ್ಟು ವರ್ಷದಿಂದ ಯು ಸ್ಟೇಯಿಂಗ್ ಆಲ್ ಅಲೋನ್. ಫ್ರಮ್ 8 years. ಫ್ರಮ್ 8 years. ತುಂಬ ಲೋಸ್ನ ಬೇಕು ಅಂತ ಕಂಟ್ರೋಲ್ ಮಾಡ್ಕೊಳ್ಳೋದು ಇರುತ್ತಾ, ಅಥವಾ ಯು ಹ್ಯಾವ್ ಕಲ್ಟಿವೇಟೆಡ್ ದಟ್ ನೋ ದಿಸ್ ಇಸ್ ಹೌ ಮೈ ಲೈಫ್ ಇಟ್ ಈಸ್ ಗೋಯಿಂಗ್ ಟು ಬಿ, ನೋ ಮ್ಯಾಟ್ರ್ ವಾಟ್ ನಾನು ತುಂಬ ಸ್ಟ್ರಾಂಗ್ ಆಗಿ ಇರಲೇಬೇಕು ಅನ್ನೋ ಥರ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಕಣೋ. ಟು ಬಿ ಹಾನೆಸ್ಟ್, ಲೈಫ್ನ ನಾನು ಒಬ್ಬಳೇ ಇರೋದನ್ನ ಫಸ್ಟ್ ಆಫ್ ಆಲ್ ನನಗೆ ಪ್ರಾಕ್ಟೀಸ್ ಮಾಡಿಸಿದ ನಮ್ಮಪ್ಪ. ನೀ ಹೋಗು, ನೀನು ಒಬ್ಬಳೇ ಇರು, ನೀನು ಏನೋ ಹೆಸರು ಮಾಡ್ತಾ ಇದೆಯಾ, ಏನೋ ಕೆಲಸ ಮಾಡ್ತಾ ಇದೆಯಾ. ಲಾಡ್ ಆಫ್ ಡಿಸ್ಟರ್ಬೆನ್ಸ್ ಆಯ್ತಾ ಫ್ಯಾಮಿಲಿಯಲ್ಲಿ, ತುಂಬ ಬರುತ್ತಾ. ಶೂಟಿಂಗ್ ಮನೆ ಮಾಡಿ, ಸಾಲ ಮಾಡಿ, ಲಾಡ್ ಆಫ್ ನನಗೂ ನಮ್ಮ ತಾಯಿಗೆ ಬಲೇ ಗಲಾಟೆ, ಇವತ್ತಿಗೂ ಗಲಾಟೆ ಮಾಡ್ಕೋತೀವಿ ನಾವು, ಅದು ಬೇರೆ ವಿಚಾರ. ಬಟ್ ಒಬ್ಬ ಆರ್ಟಿಸ್ಟಿಗೆ ಐ ಥಿಂಕ್ ನಿಂದು ಮನಸ್ಥಿತಿ ಸರಿ ಇಲ್ಲ ಅಂತ ಅಂದರೆ ನೀನು ಡೆಲಿವರ್ ಮಾಡೋಕ್ಕಾಗಲ್ಲ ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು. ಅದು ಡಬಲ್ ಆ್ಯಕ್ಟಿಂಗ್. ಐ ವಾಸ್ ಸ್ಟ್ರಗಲಿಂಗ್ ಅ ಲಾಟ್. ಆ್ಯಂಡ್ ನನಗೆ ಆ ನೆಗೆಟಿವ್ ಕ್ಯಾರೆಕ್ಟರ್ ಎಷ್ಟು ಇಂಪ್ಯಾಕ್ಟ್ ಆಗ್ಬಿಟ್ಟಿತ್ತು ಲೈಫಲ್ಲಿ ಅಂತಂದರೆ, ತುಂಬ ಒಂಥರ ಆ ಥಾಟ್ಸು ನನಗೆ ಹಾಗೆ ಓಡೋದು. ಬಿಕಾಸ್ ಅಲ್ಲಿ ಶೂಟಲ್ಲೂ ನೆಗೆಟಿವ್ ಆಗೇ ಮಾಡಬೇಕು, ಗಲಾಟೆ ಮಾಡಬೇಕು, ಅದು ಸ್ಕೀಮ್ಗಳು ಹಾಕಬೇಕು. ಮನೆಗೆ ಬಂದರೆ ಮನೇಲೂ ಗಲಾಟೆ ಆಗ್ತಾ ಇದೆ. ಸೊ ಇಟ್ ಜಸ್ಟ್ ಮೆಂಟಲಿ ಐ ವಾಸ್ ಸೋ ಡಿಸ್ಟರ್ಬ್ಡ್ ಆಯ್ತು ಆ ಪಾಯಿಂಟಲ್ಲಿ. ಅಕ್ಕ ಮಾಡೋ ಟೈಮಲ್ಲಿ ಕೊನೆಗೆ ನನಗೆ ನಾನು ಹೊಡ್ಕೊಂಡಿರೋದಿದೆ, ಗ್ಲಾಸ್ ಹೊಡೆದಾಕಿರೋದು ರಿಯಲ್ ಲೈಫಲ್ಲಿ ಸೋ ಫ್ರಸ್ಟ್ರೇಟೆಡ್. ಅಂದರೆ ಕೆಲವೊಮ್ಮೆ ನೀವು ನಿಮ್ಮ ತಂದೆ ತಾಯಿ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರ, ಬಟ್ ಅವ್ರು ಹೆಂಗಂದ್ರೆ ಇದು ಕಟ್ಟಿರೋ ಕುದುರೆ ಥರ, ನಂಗೆ ಕಾಣಿಸ್ತಾ ಇಲ್ಲ ಕೇಳಿಸ್ತಾ ಇಲ್ಲ ಅಂತ ಬಂದಾಗ ನಂಗೇನಂದರೆ, ಒಂದು ಒಬ್ಬ ಮಗಳಾಗಿ ತಂದೆ ತಾಯಿ ಹೆಸರು ಹಾಳು ಮಾಡಬಾರ್ದು ಅನ್ನೋ ಒಂದು ಕಾನ್ಷಿಯಸ್ ಮೈಂಡ್ನ ಡೆವಲಪ್ ಮಾಡಿಕೊಂಡು ಅದು ಮಾಡಲೇಬಾರ್ದು ಅಂತ ಇವತ್ತುವರೆಗೂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಇಷ್ಟೂ ಜನ ಪ್ರೀತಿಯಿಂದ ಗೌರವ ಕೊಡ್ತಾರೆ ಅಂತ ಅಂದರೆ ಅದನ್ನು ನಾನು ಸಂಪಾದನೆ ಮಾಡಿರೋದು. ಪಾಯಿಂಟ್. ಯಾರು ಇದು ಈಸಿಯಾಗಿ ಬಂದಿಲ್ಲ, ಕಷ್ಟಪಟ್ಟಿರೋದು ನೋಡಿದ್ದಾರೆ, ಗೌರವ ಕೊಟ್ಟು ಗೌರವ ಸಂಪಾದನೆ ಮಾಡಿದ್ದೀನಿ ನಾನು. ನನಗೆ ಈ ಥರ ಮಾಡಿರೋದನ್ನು ಯಾರೇ ಆಗಲಿ, ನನ್ನ ಫ್ಯಾಮಿಲಿಯವ್ರು ಹಾಳು ಮಾಡಿದ್ರೂ ನನಗೆ ತಡೆಯೋಕ್ಕಾಗಲ್ಲ. ಇದು ಸುಮ್ಮನೆ ನನ್ನ ತಂದೆ ತಾಯಿಯಿಂದ ಬಂದಿರೋ ಪ್ರಿವಿಲೇಜಿಂದ ನಂಗೆ ಯಾರೋ ಗೌರವ ಕೊಡ್ತಿರೋದಲ್ಲ, ಇದು ನಾನೇ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೀತಿಯಿಂದ ಸಂಪಾದನೆ ಮಾಡೋದು. ಅದೊಂಥರ ಎಲ್ಲೋ ಒಂದು ಕಡೆ ಹಾಳಾಗ್ತಿದೆ ಅಂತ ಅನ್ಸೋದು. ಅದು ಬೇರೆಯವರಿಂದ ಆದಾಗ ಬೇಜಾರಾಗಲ್ಲ, ನಿನ್ನ ಸ್ವಂತದವ್ರ ಆದಾಗ ಅದಾಗತ್ತೆ. ಆ್ಯಂಡ್ ನಾನು ಯಾವಾಗಲೂ ಎಲ್ಲರಿಗೂ ಹೇಳೋದು, ಎವ್ರಿ ಚೈಲ್ಡ್ ಏನಿದೆ, ಎಲ್ಲ ಮಕ್ಕಳು ಅದೃಷ್ಟವಂತರಲ್ಲ. ಇದರಲ್ಲಿ ನಿನ್ನ ತಾಯಿ ವಿಚಾರ ನಂಗೆ ಹೇಳ್ತಿರ್ಬೇಕಂದ್ರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಂತ ಅಂದೆ. ನನ್ನ ತಾಯಿ ಬಗ್ಗೆ ನಾನು ಹೇಳಬೇಕಂದ್ರೆ, ಐ ಥಿಂಕ್ ಇಫ್ ಐ ಆಮ್ ಸ್ಟ್ರಾಂಗ್ ಲೈಕ್ ದಿಸ್ ಟುಡೇ ಬಿಕಾಸ್ ಆಫ್ ಮೈ ಮದರ್. ಬಟ್ ನಮ್ಮ ಅಮ್ಮನಿಗಿರೋ ಹಠ ಜಾಸ್ತಿ. ಎಷ್ಟೋ ಸಲ ಹಠಕ್ಕೆ ಇವತ್ತಿಗೂ ಗಲಾಟೆ ಮಾಡ್ಕೊಳ್ತೀವಿ. ತಂದೆ ತಾಯಂದ್ರು ವಯಸ್ಸಾಗ್ತಾ ಆಗ್ತಾ ತಮ್ಮ ಮಕ್ಕಳಾಗ್ತಾರೆ ಅಂತಾರೆ. ನಮ್ಮಮ್ಮ ಹಾಗೆ ಅದಾರೆ ಇವತ್ತಿಗೂ, ಮಕ್ಕಳಾಗಿಲ್ಲ. ಬಟ್ ನಂಗೇನಂದರೆ ಸಮ್ಟೈಮ್ಸ್ ಮೆಲೋ ಡೌನ್ ಆಗಿ, ಅಂದರೆ ಇಟ್ಸ್ ಟೂ ಮಚ್, ತುಂಬ ಒಂದೊಂದ್ಸಲ ಪ್ರೆಷರ್ ಅನ್ಸತ್ಕೊಂಡು ಮನೇಲಿ ಇರಬೇಕಂದ್ರೆ. ಇವಾಗ ನಾನು ಸ್ವಂತ ಮನೆ ಮಾಡ್ಕೊಂಡಿದ್ದೀನಿ, ಒಬ್ಬಳೇ ಇದ್ದೀನಿ, ಇಟ್ಸ್ ಮೈ ಚಾಯ್ಸ್ ಅಗೇನ್.
ಬಿಕಾಸ್ ಈಗ ನಾನು ನನ್ನ ತಾಯಿ ಎಷ್ಟೋ ಸಲ ನಾವಿಬ್ರು ಒಟ್ಟಿಗೆ ಜೆಲ್ ಆಗೋಕ್ಕಾಗಲ್ಲ. ಕೆಲವೊಂದು ಸಂಬಂಧಗಳು ದೂರದಿಂದ ನೋಡಿದ್ರೆ ಚೆನ್ನಾಗಿರೋದು ಗೊತ್ತಾ. ನಂದು ನನ್ನ ತಾಯಿನ ಹಾಗೇನೆ. ದ ಮಿನಿಟ್ ನಾವು ಹತ್ರ ಬಂದರೆ ಒಳ್ಳೆ ಹೆಂಗೆ ಕಿತ್ತಾಡ್ತೀವಿ ಅಂತ ಅಂದರೆ ಒಬ್ರಿಗೊಬ್ರು ಮುಖ ನೋಡ್ಕೊಳ್ಳೋಲ್ಲ, ಹಂಗೆ ಕಿತ್ತಾಡ್ತೀವಿ. ನಂಗೆ ಅದು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನೀನು ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ, ನಾನಿನ್ನ ಚೆನ್ನಾಗೇ ಮಾತಾಡ್ತೀನಿ, ನೀನು ನನ್ನ ಚೆನ್ನಾಗಿ ಮಾತಾಡ್ಸು. ನಂಗೆ ಜಾಸ್ತಿ ಬೇಡ ಫೋನ್ ಊಟ ಆಯ್ತಾ ಅಂತ ಕೇಳು ಅಂತೀನಿ. ಸಮ್ಟೈಮ್ಸ್ ಅವ್ರು ಮಾಡಲ್ಲ. ಅವ್ರೇನು ರೀಸನ್ ಕೊಡ್ತಾರೆ ಅಂದರೆ ನೀನು ಬ್ಯುಸಿ ಇರ್ತೀಯ. ಎವ್ರಿ ಡೇ ಬ್ಯುಸಿ ಇರಲ್ಲ ನಾನು. ಬಟ್ ನನಗೇನಂದರೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡಿ ತಲೆ ಕೆಡ್ಸ್ಕೊಂಡು ಪ್ರಯೋಜನ ಇಲ್ಲ. ಇದು ನನ್ನ ಲೈಫ್, ನಾನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಹಿಂಗೆ ಇರಬೇಕಂತ ಇದ್ದರೆ ಹಿಂಗೆ ಇರ್ತೀನಿ, ನೋ ಪ್ರಾಬ್ಲಮ್. ಆ್ಯಂಡ್ ಒಬ್ಬಳ ಜೊತೆಗೆ ನಾನು ಬದುಕೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಐ ಲವ್ ಮೈ ಓನ್ ಕಂಪನಿ ಆ್ಯಂಡ್ ಐ ಹ್ಯಾವ್ ಮೈ ಸನ್. ನನ್ನ ಮಗ ಇರ್ತಾನೆ. ನನಗೆ ಅದೇನೋ ಗೊತ್ತಿಲ್ಲ, ದೇವ್ರು ಒಂದು ಕಿತ್ಕೊಂಡ್ರೆ ಇನ್ನೊಂದೇನೋ ಕೊಡ್ತಾರೆ ಅಂತಾರಲ್ಲ. ಸಮ್ಟೈಮ್ಸ್ ಅವ್ನು ನಮ್ಮ ಅಪ್ಪನ ಥರ ಮೂತಿ ಮಾಡ್ತಾನೆ. ನಮ್ಮ ಅಮ್ಮಂಗೂ ತೋರಿಸಿನ ಅದನ್ನು. ಐ ಫೀಲ್ ಐ ಥಿಂಕ್ ಈಸ್ ಮೈ ಫಾದರ್ ಅಂತಾನೆ ಅನ್ಸುತ್ತೆ. ಶಿಡ್ಜು ಇದೊಂಥರ ಹಿಂಗೆ ತುಟಿ ಮಾಡ್ತಾನೆ. ನಮ್ಮ ಅಪ್ಪ ಸ್ವಲ್ಪ ಜಾಸ್ತಿ ಆದಾಗ ಮಾಡೋರು ಆ ಥರ ಆಯ್ತಾ. ಹಿ ಮೇಕ್ಸ್ ದಟ್ ಫೇಸ್. ನಮ್ಮ ಅಮ್ಮಂಗೆ ಫಸ್ಟ್ ಟೈಮ್ ನೋಡಿದಾಗ ಐ ಗಾಟ್ ಸೋ ಎಮೋಷನಲ್. ನಮ್ಮ ಅಮ್ಮಂಗೆ ಅಂದೇ ಡ್ಯಾಡಿ ಥರನೇ ಫೇಸ್ ಮಾಡ್ತಾರೆ ನೋಡೋನು ಅಂತ. ಸೊ ಏನೋ ದೇವ್ರದ್ದು ಕೊಟ್ಟಿದ್ದಾರೆ ಅಂತ ಅನ್ಕೊತೀನಿ. ಬೇಸರ ಅಂತೂ ಡೆಫಿನೆಟ್ಲಿ ಇದೆ. ಯಾರನ್ನಾದ್ರೂ ನೋಡಿದಾಗ ಈ ಒಂದು ಕೊಟ್ಬಿಡ್ಬೋದಿತ್ತೇನೋ ಅಂತ ಅನ್ಸತ್ತೆ. ಬಟ್ ಐ ಥಿಂಕ್ ದೇವರು ಬೇರೆ ಎಷ್ಟೊಂದು ಪ್ರೀತಿ ಕೊಟ್ಟಿ ಅನ್ನಂಗೆ. ಎಷ್ಟೋ ಜನರು ನಾನು ಅವ್ರಿಗೆ ಹುಟ್ಟಿಲ್ದೇ ಇದ್ರು ಅವ್ರ ಮಗಳು ಮಾಡ್ಕೊಂಡಿದ್ದಾರೆ, ಮನೆ ಮಗಳು ಅಂತ ಕರೀತಾರೆ. ಎಷ್ಟೋ ಜನ ಬಾಯ್ ತುಂಬ ನಿನ್ನ ಥರ ಮಗಳಿರ್ಬೇಕಿತ್ತು ಅಂತ ಅಂತಾರಲ್ಲ, ಅವಾಗೆಲ್ಲ ಸ್ವಲ್ಪ ಪ್ರಿಕ್ ಆಗತ್ತೆ. ಬಟ್ ಇಷ್ಟು ಮಧ್ಯದಲ್ಲಿ ಡಿಂಟ್ ಯು ಫಾಲ್ ಫಾರ್ ಎನಿ ರಿಲೇಶನ್ಶಿಪ್ ಆಗಲಿಲ್ವಾ? ವಾಟ್? ನಿಜವಾಗ್ಲೂ ನಂಬದೇ ಇಲ್ಲ ಕಣೋ. ಮೈ ದಟ್ ಪಾಸ್ಟ್ ಒನ್ ಅದ್ ಬಿಟ್ಟರೆ ಅದೇ ಎಲ್ಲರಿಗೂ ಗೊತ್ತಿರೋದು. ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್. ಕರ್ನಾಟಕಕ್ಕೆ ಗೊತ್ತಿರುವ ವಿಷಯ ಆಮೇಲೆ ಇಲ್ಲ ಅಂದ್ರೆ ನಂಗೆ ಏನಂದ್ರೆ ಅದನ್ನ ಏನಂತಾರೆ ಒಬ್ರ ಜೊತೆ ಮಾತುಕತೆ ಇತ್ತು ಅಷ್ಟೇ, ಮಾತಾಡ್ತಾ ಇದ್ವಿ. ಐ ವಿಲ್ ನಾಟ್ ಕಾಲ್ ಇಟ್ ಆಸ್ ಎ ರಿಲೇಶನ್ಶಿಪ್ ಆಯ್ತಾ. ವಿ ಬಿಕೇಮ್ ಫ್ರೆಂಡ್ಸ್. ಅಂದ್ರೆ ಹಿಂಗೇನೆ ಒಂದು ಸ್ಪಾರ್ಕ್ ಏನೋ ಶುರುವಾಗಿ ಈ ಕೃಷಿ ಸ್ವಲ್ಪ ಪುಷ್ ಮಾಡಿ ಮ್ಯೂಚುವಲ್ ಫ್ರೆಂಡ್ ಹಂಗಾಗಿದ್ದು. ಮಾತಾಡ್ತಾ ಇದ್ವಿ ಅಷ್ಟೇ. ಬಟ್ ನಂಗೆ ಏನಂದ್ರೆ ಮದುವೆ ಆಗ್ಬೇಕನ್ನೋದು ನಂದು ಗೋಲು. ಅಂದ್ರೆ ಸುಮ್ಮನೆ ಟ್ರೈ ಮಾಡೋಣ, ಹೆಂಗಾಗತ್ ನೋಡೋಣ, ನಮ್ಮಿಬ್ಬರದು ಮೆಂಟಾಲಿಟಿ ವರ್ಕ್ ಆದರೆ ವಿಲ್ ಟೇಕ್ ಇಟ್ ಫಾರ್ವರ್ಡ್. ನಾನು ಅಲ್ಲಿಗಿರಲ್ಲ. ಬಿಕಾಸ್ ನೀನು ಪ್ರತಿ ವರ್ಷನೂ ನಿನ್ನ ನೇಚರ್ ಬದಲಾಗ್ತಾ ಇರುತ್ತೆ, ನಿನ್ನ ಕ್ಯಾರೆಕ್ಟರ್ ಬದಲಾಗ್ತಾ ಇರುತ್ತೆ. ಯು ಕೀಪ್ ಇವಾಲ್ವಿಂಗ್. ಎಕ್ಸಾಕ್ಟ್ಲಿ ಅಲ್ವಾ. ಸೊ ದಿಸ್ ಇಸ್ ನಾಟ್ ಮೈ ಅಲ್ಟಿಮೇಟ್ ಇದಲ್ವಾ. ಚೇಂಜ್ ಆಗ್ತಾನೆ ಇರ್ತೀನಿ. ಬಿಕಾಸ್ ನಾನು ಹೋದ ವರ್ಷ ಇದ್ದಂಗೆ ಈ ವರ್ಷ ಇಲ್ಲ ನಾನು. ಇಟ್ಸ್ ಲೈಕ್ ನಾನು ನೀನು ಜೊತೆಯಾಗಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಇವಾಲ್ವ್ ಆಗ್ತಾ ಹೋಗೋದು ಇಸ್ ಲೈಫ್. ಇನ್ನೊಂದು 2-3 ವರ್ಷ ನೋಡೋಣ ನಾವಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಹೆಂಗೋ ಎಲ್ಲ. ಇನ್ನೊಂದು 2-3 ವರ್ಷ ನೀನೇ ಬೇರೆ ವ್ಯಕ್ತಿ ಆಗಿರ್ತೀಯ, ನಾನೇ ಬೇರೆ ವ್ಯಕ್ತಿ ಆಗಿರ್ತೀನಿ. ಅವಾಗ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಥರ ಇರುತ್ತೆ. ಸೊ ಐ ಆಮ್ ನಾಟ್ ಅಪ್ ಫಾರ್ ಇಟ್ ಅಂದ್ಬಿಟ್ಟು ಒಂದು ಸ್ವಲ್ಪ ತಿಂಗಳು ಮಾತಾಡ್ಬಿಟ್ಟಿದ್ದು. ಅದು ಬಿಟ್ಟರೆ ಸಿಂಗಲ್. ವೆರಿ ಸರ್ಪ್ರೈಸಿಂಗ್. ಸೀರಿಯಸ್ಲಿ ಕೊಡು, ಯಾರು ನಮ್ಮಲ್ಲ. ನಂಗೆ ಏನು ಗೊತ್ತಾ, ಮೊನ್ನೆ ನಾನು ರಾಘವರ ಹತ್ರ ಹೇಳ್ತಾ ಇದ್ದೆ. ರಾಘವ್ ನನ್ನ ಫ್ರೆಂಡ್ ಅಂಕಿತ್ ಅಂತ ಇದ್ದಾರೆ ಆಯ್ತಾ. ನಾವು ಎಲ್ಲೋ ಹೋಗಿದ್ವಿ, ಕಾರ್ನಲ್ಲಿ ಬರ್ತಾ ಮಾತಾಡ್ತಾ ಇದ್ವಿ. ಇವತ್ತುವರೆಗೂ ನಂಗೆ ಒಂದು ಪ್ರಪೋಸ್ ಮಾಡಿಲ್ಲ ಕಣೋ ಯಾರು. ವಾಟ್? ಸೀರಿಯಸ್ಲಿ. ಈಗ ಆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಅವ್ರು ಪ್ರಪೋಸ್ ಮಾಡಲಿಲ್ಲ? ಅದೆಲ್ಲ ಅದು ಬಿಟ್ಟಾಕು. ಅದೆಲ್ಲ ಆದ್ಮೇಲೆ ಅದಾಗ ಎಷ್ಟು ವರ್ಷ ಆಯ್ತು? ಯಾವುದು ಈಗ ರೀಸೆಂಟ್ ಆಗಿ ಮಾತಾಡ್ತಿದ್ದೆ ಅದಲ್ಲ, ಅದಾಗ ಆಯ್ತು 9 ವರ್ಷ ಆಯ್ತು. 8 ವರ್ಷ ಆಯ್ತು. ಅದು ಮುಗಿದು 8 ವರ್ಷ ಆಗಿದೆ. ಸರಿ, ನನಗೆ ಇದೊಂದು ವಿಷಯ ಕೇಳಬೇಕಾಗಿದೆ. ಇದು ಬೇಡ ಅಂದರೆ ನೀನು ಹೇಳೋಣ, ನಾನು ಇಟ್ಕೊಳ್ಳಲ್ಲ, ಬಿಡೋಕ್ಕೋರು ಇಟ್ಕೋಬೋದು. ನಿನಗೆ ಆ ರಿಲೇಶನ್ಶಿಪ್ಪಲ್ಲಿ ಇದ್ದು ಗೊತ್ತಿತ್ತ ಒಂದೇ ಬಿಗ್ ಬಾಸ್ಗೆ ಬರ್ತೀರಾ ಅಂತ? ಗೊತ್ತಿರಲಿಲ್ಲನೇ? ಹೆಂಗಿತ್ತು ರಿಯಾಕ್ಷನ್? ನಾಳೆ ನಂಗೆ ಗೊತ್ತಿರಲಿಲ್ಲ. ಅಲ್ಲೇ ಕುಡಿಯೋ ಅದೇ ಹಾನೆಸ್ಟ್ಲಿ ನಂಗೆ ಅವತ್ತು ಮಧ್ಯಾಹ್ನ ಗೊತ್ತಾಯ್ತಾಯ್ತಾ ನಾ ಹೋಗೋದಿನ. ವಿ ಹ್ಯಾಡ್ ಅ ಮ್ಯೂಚುವಲ್ ಫ್ರೆಂಡ್ಸ್. ಅವನಿಗೆ ಫೋನ್ ಮಾಡಿದೆ ನಾನು, ಹರೀಶ ಅಂತ ಇದ್ನ. ಹೋಗ್ತಾ ಕಣೋ, ಇವಾಗ ಸಂಜೆನೇ ಕಣೋ, ಸಂಜೆ ಹೇಳಿದ್ದಾರೆ ನಂದು ಎಂಟ್ರಿ ಅಂತ, ಸಂಜೆ ಹೋಗ್ತೀನಿ ಅಂತ ನಾನು ಅಂದೆ. ಹೋಗೋಗು, ಅವನು ಬರ್ತಿದ್ದಾನೆ. ಯಾರು ಅಂತ ಬರ್ತಿದ್ದಾನೆ ಅಂತ. ಆಮೇಲೆ ವಾಟ್, ನನಗೆ ಇಲ್ಲಿ ಲಾಸ್ಟ್ ಮಿನಿಟಲ್ಲಿ ಗಿವ್ ಅಪ್ ಮಾಡ್ಬಿಡ್ಲಾ, ಬ್ಯಾಕ್ಔಟ್ ಆಗಿಬಿಡ್ಲಾ, ಬೇಡ ಇದು ಅಂತ ನನಗೆ. ಆಮೇಲೆ ನೀ ಹೆದೋಳು, ನೀನು ಪಾಡು ನೀನು ಹೋಗು, ನೀನು ಚೆನ್ನಾಗಿ ಆಡ್ಬಿಟ್ಟು ಬಾ ಅಂತ. ಎಷ್ಟು ದಿವಸ ಒಟ್ಟಿಗೆ ಇದ್ರಿ? ನಾನು 99 days ಇದ್ದೆ. ಅವನು ಐ ಥಿಂಕ್ ಒಂದು 3 weeks ಮುಂಚೆ ಎಲಿಮಿನೇಟ್ ಆಗಿತ್ತು. 60 days. 3 weeks. But there was conversation. Yeah.
ವೆರಿ ಟಫ್ ಕಣೆ. ಯಾ ಐ ಕಾಂಟ್ ಇಮ್ಯಾಜಿನ್ ಮೈ ಸೆಲ್ಫ್ ಲೈಕ್. ಅಲ್ಲ ಪಾಪ ನಾವೇನು ಮಾತಾಡ್ತಿರ್ಲಿಲ್ಲ ಬಿಡಿ ಪಾಪ, ಇನ್ನೊಬ್ರು ವ್ಯಕ್ತಿ ಅಲ್ಲೇ ಇದ್ದವರು ತುಂಬಾ ಮಾತಾಡಿ ದೆನ್ ಇಟ್ ಇಸ್ ಲೈಕ್ ನಾನು ಮಾತಾಡಿದೆ ಬಿಗ್ ಬಾಸ್ ಒಳಗೆ ಅಂತ ಅಲ್ಲೂ ಒಂದು ಬ್ಲೇಮ್ ಬಂತು. ನಾನು ಅಲ್ಲಿವರೆಗೂ ತಗೋತಿದ್ದೆ ಕಣೋ, ಅದು ಏನೋ ಗೊತ್ತಿಲ್ಲ, ಬಿಗ್ ಬಾಸಲ್ಲಿ ಸಮಥಿಂಗ್ ಹ್ಯಾಪೆಂಡ್ ಆಯ್ತಾ, ನಾನು ಹಿಂಗೆ ಅದು ಚೇಂಜ್ ಆಯಿತು ನನ್ನ ಪರ್ಸ್ನಾಲಿಟಿ ಅಂತ ಇವತ್ತುವರೆಗೂ ನಂಗೆ ಬಂದು ಆ ಮೊಮೆಂಟೇ ಗೊತ್ತಾಗ್ತಾ ಇಲ್ಲ. ಐ ವಾಸ್ ಸೋ ಎಮೋಷ್ನಲ್, ಸೋ ಡಿಪೆಂಡೆಂಟ್ ಆಲ್ ದ ಟೈಮ್. ಅಂದರೆ ಏನೇ ಮಾಡೋಕ್ಕಿದ್ರು ಹೆದರ್ತಾ ಇದೆ, ಏನಂತಾರೋ ಹೊರಗಡೆ ಬರೋ ಹೊತ್ತಿಗೆ ಐ ವಾಸ್ ಅ ಡಿಫ್ರೆಂಟ್ ಪರ್ಸನ್ ಆಲ್ ಟುಗೆದರ್. ಐ ಡೋಂಟ್ ಗಿವ್ ಅ ಶಿಟ್ ಅನ್ನೋ ಥರ. ಐ ಡೋಂಟ್ ಗಿವ್ ಅ ಬೀಪ್ ಅಂತಾನೆ ಅನ್ಕೋ, ಹಂಗಾಗೋದೆ ನಾನು. ಐ ಡೋಂಟ್ ಗಿವ್ ಎ ಬೀಪ್. ಅಲ್ಲಿವರೆಗೂ ನೀನು ನನ್ಗೆ ಹಿಂಗೆ ಮುಟ್ಟಿದ್ರೆ ಹತ್ತು ಬಿಡ್ತಾ ಇದ್ದೆ ನಾನು, ಹೋಗೇ ಅಂದರೆ ಹೇಳ್ತಾ ಇದ್ದೆ ಗೊತ್ತಾ ನಾನು. ಅದೇ ಫ್ಯಾಮಿಲಿ, ಲವ್ ಲೈಫು, ಆಮೇಲೆ ಪ್ರೊಫೆಷ್ನಲಿ ಅದು ಒಂದು ನೆಗೆಟಿವು ಒಂದು ಪಾಸಿಟಿವು. ಇಟ್ ಡ್ರೈನ್ಡ್ ಮೀ ಅ ಲಾಟ್ ವೆನ್ ಐ ವಾಸ್ 26. ನಂಗೆ ಬದುಕದೇ ಬೇಡ, ಅಂದರೆ ಏನೂ ಸಿಗ್ತಾ ಇಲ್ವಲ್ಲ ಲೈಫಲ್ಲಿ ಅಂತ. ಬಟ್ ಇವತ್ತು ಹಿಂದೆ ತಿರುಗಿ ನೋಡಿದಾಗ ಅದು ನಾನಾ ಅಂತ ಅನ್ಸತ್ತೆ. ಬಟ್ ಐ ಥಿಂಕ್ ದಿಸ್ ಗರ್ಲ್ ಹಸ್ ಗಾನ್ ಥ್ರೂ ಅ ಲಾಟ್, ಶಿ ಇಸ್ ಸ್ಟಿಲ್ ಗೋಯಿಂಗ್ ಥ್ರೂ ಅ ಲಾಟ್. ಐ ಆಮ್ ಸೋ ಪ್ರೌಡ್ ಆಫ್ ದಿಸ್ ಗರ್ಲ್. ನಾನೇ ಹೇಳ್ತೀನಲ್ಲ, ಎವ್ರಿ ಟೈಮ್ ವೆನ್ ಐ ಕ್ರೈ, ನನ್ನ ಫ್ರೆಂಡ್ಸ್ ಎಲ್ಲ ಕೃಷಿ ಎಲ್ಲ ಹೇಳ್ತಾ ಇರ್ತಾರೆ, ನಂಗೆ ಏನಾದ್ರು ಒಂದು ಸಜೆಷನ್ ಕೊಡಿ ಅಂತ. ಅಂದರೆ ಏನು ಹೇಳೋದಂದರೆ, ಫಸ್ಟ್ ಆಫ್ ಆಲ್ ನೀನು ಎಲ್ಲ ನಿನ್ನ ಪೇನ್ ನಿನಗೆ ಇಟ್ಕೊಳ್ಳೋದನ್ನು ಸ್ಟಾಪ್ ಮಾಡಿ, ಏನಾಗಿಲ್ಲ ಅನ್ನೋ ಥರ ಪ್ರಿಟೆಂಡ್ ಇವಾಗ ಮಾಡೋಕ್ಕೆ ಬರುತ್ತೆ. ಆವಾಗ ಬರ್ತಾ ಇರಲಿಲ್ಲ ನನಗೆ. ಸೊ ಅಂದರೆ ಎಲ್ಲರೂ ನಂಬ್ತಾ ಇದೆ, ಎಲ್ಲರಿಗೂ ಎಲ್ಲ ಹೇಳ್ತಾ ಇದೆ, ಇನ್ಕ್ಲೂಡಿಂಗ್ ಫ್ರೆಂಡ್ಸ್. ಹಿಂದೆ ಫುಲ್ ಹೋಗೆಲ್ಲ ಹಾಳು ಮಾಡಿರೋದು, ತುಂಬ ನಂಬಿಕೆ ಇಟ್ಟು. ಐ ವಾಸ್ ಲೈಕ್ ಓಪನ್ ಬುಕ್ ಕಣೋ, ಲಿಟ್ರಲಿ ಇದ್ದಿದ್ದು. ಈಗ ನಾನು ನೀನು ಎಷ್ಟು ಮಾತಾಡಿದ್ದೀವಿ, ಇಲ್ಲೇ ಕೂತ್ಕೊಂಡು ಆಫ್ ಕ್ಯಾಮ್ರಾ ನಾನು ನಿನ್ನ ಹತ್ರ ಎಷ್ಟು ಮಾತಾಡ್ತಿದ್ದೆ. ಬಟ್ ಆವಾಗ ಇನ್ನೂ ಜಾಸ್ತಿ ಇಮೋಷ್ನಲಿ ಡಿಪೆಂಡ್ ಆಗ್ತಾ ಇದೆ. ಈಗ ಐ ಡೋಂಟ್ ನೋ, ಫ್ರಮ್ 3-4 years I've gone numb, which is bad. I can't cry. ತುಂಬ ಡೀಪಾಗಿ ಹೋಗ್ಬೇಕಾಗತ್ತೆ ನಾನು ಅಳಬೇಕು ಅಂತಂದರೆ. ಆ್ಯಂಡ್ ಐ ನೋ ಹೆಂಗೆ ಅಳಬಾರ್ದು, ಯಾರ ಮುಂದೆನೂ ಅಳಬಾರ್ದು, ನಂಗೆ ಏನೂ ಆಗಿಲ್ಲ ಅನ್ನೋ ಥರ ಒಂದು ಫೇಸ್ ಹಾಕೊಂಡಾಗ ನಂಗೆ ಬರುತ್ತೆ, ವಿಚ್ ಇಸ್ ವೆರಿ ವೆರಿ ಬ್ಯಾಡ್. ಬಿಕಾಸ್ ಎಲ್ಲ ಪೈಲಪ್ ಮಾಡ್ಕೊಂಡು ಕೂತ್ಕೋತಾ ಇದ್ದೀನಿ. ಐ ಡೋಂಟ್ ನೋ ಏನಕ್ಕೆ ಅಂತ. ಈ ಸ್ಟೇಜಲ್ಲಿ what kind of person do you expect in your life? Nothing. I want someone who is very very funny. Yeah, very funny. Someone who is like Kuri Pratap? ಪಾಪ ಅವರು. ಅಂದರೆ ತುಂಬ ಇಂಟೆಲಿಜೆಂಟ್ ಇರಬೇಕು ಲೈಫ್ ಬಗ್ಗೆ. ಬಿಕಾಸ್ ಐ ಆಮ್ ನಾಟ್ ಇಂಟೆಲಿಜೆಂಟ್. ನೋ, ಐ ಆಮ್ ನಾಟ್. ನೀನು ಬೇಕಾದರೆ ನನ್ನ ಫ್ರೆಂಡ್ಸ್ಗೆ ಯಾರಿಗಾದ್ರು ಫೋನ್ ಮಾಡಿ ಕೇಳು. ನೀ ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿ ಕೇಳಾಯ್ತಾ, ಒಂದು ಚೂರು ಜನರಲ್ ನಾಲೆಡ್ಜ್ ಇಲ್ಲದೆ ಇರೋವಂಥ ವ್ಯಕ್ತಿ ಅಂದರೆ ಅದು ನಾನೇ. ಲೈಫ್ ಬಗ್ಗೆ ನಾಲೆಡ್ಜ್ ಇದೆ ಆಯಿತಾ, ಬೇರೆ ಏನೇ ಕೇಳೋ ನಿನ್ನ ಸೊಸೈಟಿಲಿ ಆಗ್ತಿರೋದು ಹಂಗಂದ್ರೆ ಏನು ಅಂತ ಅಂತೀನಿ ಆಯಿತಾ. ನಾನು ಆ ಥರದ ನನಗೆ ಏನಂದರೆ ಆ ಥರ ಈ ಎಲ್ಲ ಗೊತ್ತಿರೋ ಅಂಥ ವ್ಯಕ್ತಿ ಆಗಿರಬೇಕಾಗತ್ತೆ, ಫನ್ನಿ ಆಗಿರಬೇಕಾಗತ್ತೆ. ಆ್ಯಂಡ್ ಐ ಥಿಂಕ್ ಆಲ್ ಮೈ ಲೈಫ್ ಒಂದೇ ಸಿಕ್ಕಿಲ್ಲ ಪ್ರೀತಿ ಅನ್ನೋದು ಜಾಸ್ತಿ. ಐ ಥಿಂಕ್ ಐ ವುಡ್ ಎಕ್ಸ್ಪೆಕ್ಟ್ ಅ ಲಾಟ್ ಫ್ರಮ್ ದಟ್ ಪರ್ಸನ್, ಮೈ ಪಾರ್ಟ್ನರ್, ಬಿಕಾಸ್ ಐ ಗಿವ್ ಅ ಲಾಟ್. ಒಂದು ಡೌಟ್ ಇದೆ ಕಣೆ, 8-9 ವರ್ಷದಲ್ಲಿ ದೇವ್ರಾಣೆಗೆ ಹೋಗೋಣ. ನೇಹನೆಲ್ಲ ಕೇಳಿದ್ರೆ ಏನಂತ ಗೊತ್ತಾ, ಅವಳು ಫಸ್ಟ್ ಆಫ್ ಆಲ್ ಮನೆ ಬಿಟ್ಟು ಆಚೆ ಬಂದರೆ ತಾನೇ ಯಾರನ್ನಾದ್ರು, ಅವಳು ಬರಲ್ಲ, ಅದಾಗಲ್ಲ. ಅವಳು ಅಷ್ಟೇ ಅವಳ ಫ್ರೆಂಡ್ಸ್ ಜೊತೆಗೆಲ್ಲ ಪಾಪ ಟ್ರೈ ಮಾಡೋದು ಮದುವೆಗೆ. ನಾನು ಮದುವೆ ಅಂತಾನೆ ಸೀರಿಯಸ್ ಆಗಿದ್ದು, ಆದರೆ ಮದುವೆ ಆಗ್ತೀನಿ. ತಪ್ಪೇನು? ಅದೇ ತಾನೇ, ನಾನು ಮದುವೆ ಆಗಕ್ಕೆ ಇರೋದು. ನನ್ನ ಹತ್ರ ಟೈಮ್ ಇಲ್ಲಪ್ಪ ಟೈಮ್ ಪಾಸ್ ಮಾಡಕ್ಕೆ. ಮದುವೆ ಆಗ್ತೀಯಾ, ದೆನ್ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಸೀರಿಯಸ್ ಆಗಿ ನಾನು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋಣ, ಲೈಫ್ ನೋಡೋಣ. ಬಟ್ ಅದು ನಿಂಗೆ ಅದು ಕ್ಲಿಕ್ಕು ಆಗಬೇಕಲ್ಲೇನೋ. ಎಲ್ಲರ ಮೇಲೂ ಬಂದಿದ್ದು ಆಫರ್ ಎಲ್ಲ ನಿಂಗೆ ಕ್ಲಿಕ್ ಆಗಲ್ಲ. ಸೊ ಆ ಥರ. ಬಟ್ ನಂಗೆ ಅನ್ಫಾರ್ಚುನೇಟ್ಲಿ ಇವತ್ತುವರೆಗೂ ಯಾರು ಪ್ರಪೋಸ್ ಮಾಡಿಲ್ಲ. ನಿನ್ನ ನಾಣೆಗೂ ಸತ್ಯ ಹೇಳ್ತಾ ಇದ್ದೀನಿ, ನಂಬಲ್ಲ ಯಾರೂ. ಈ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ, ಗಿವ್ ಮಿ ಯುವರ್ ನಂಬರ್, ಐ ವಾಂಟ್ ಟು ಮ್ಯಾರಿ ಯು, ಐ ಲವ್ ಯು, ಐ ಲೈಕ್ ಯು, ಇಫ್ ಯು ಲೈಕ್ ಮೀ ಮ್ಯಾರಿ ಮೀ, ಐ ಲವ್ ಯು, ಯು ಮಸ್ಟ್. ಬಟ್ ಅದೊಂಥರ ಇದೆ ಗೊತ್ತಾ, ವೆರಿ ಫಿಲ್ಮಿ, ತುಂಬ ನೋಡಿ ಅಟ್ರಾಕ್ಟ್ ಆಗಿ, ಆ ಸ್ಪಾರ್ಕ್ ಆಗಿ. ಅದಾಗೇ ಇಲ್ಲ, ಹಾಗೇ ಇಲ್ಲ. ಏನ್ ಬೋರಿಂಗ್ ಆಗಿದೆ ಕಣೆ ಅಲ್ವಾ? ಬಟ್ ಇಲ್ಲ, ಲೈಫ್ ಇಂಟ್ರೆಸ್ಟಿಂಗ್ ಇಲ್ಲ, ಆಗುತ್ತೆ. The time is right. I will get a right partner.
ಯು ಡೋಂಟ್ ನೋ ಥಿಂಗ್ಸ್ ಮ್ಯಾನಿಫೆಸ್ಟ್ ಆಗ್ತಿರುತ್ತೆ. ಸಂಜೆ ಹೊತ್ತು ಅಶ್ವಿನಿ ದೇವತೆಗಳು ತಥಾಸ್ತು ಅಂತಿರ್ತಾರಂತೆ. ಸೊ ಯಾರಿಗೆ ಗೊತ್ತು, ಲೇಟಾಗಿ ಆದ್ರೂ ಲೈಟೆಸ್ಟ್ ಆಗೋಣ. ಅಲ್ಲ ಈಗ ಜನ ಕೇಳ್ತಾರಲ್ವಾ, ಮೇಡಮ್ ನಿಮ್ಮ ಮದುವೆ ಯಾವಾಗ ಈ ಅನುಶ್ರೀ ಅವ್ರ ಮದುವೆ ಆದ್ರಪ್ಪ, ಅನುಶ್ರೀ ಅವ್ರ ಮದುವೆ ಆದ್ಮೇಲೆ ನನ್ನ ಹಿಡ್ಕೋತ ಎಲ್ಲದಕ್ಕೂ ಕೊಡೋ ಅನುಶ್ರೀ ಅವ್ರದ್ದಾಯ್ತು, ನಿಮ್ದು ಯಾವಾಗ. ಮುಂಚೆ ಅನುಶ್ರೀ ಅವ್ರಾಗಿಲ್ಲ, ಅನುಪಮ ಆಗಿಲ್ಲ ಅಂತ ಬರೋದಾಯ್ತಾ, ಅನುಶ್ರೀ ಆಗ್ಬಿಟ್ರಲ್ಲ, ಅನುಶ್ರೀದಾಯ್ತು, ನಿಮ್ದು ಯಾವಾಗ. ಇನ್ನೂ 4 ವರ್ಷ ಟೈಮ್ ಇದೆ ಇನ್ನು. ಇಲ್ಲ ಕಣೋ, ಅಪ್ಯಾರೆಂಟ್ಲಿ ಆ ಥರ ನನ್ನ ಮದುವೆ ತುಂಬ ಜೆನ್ಯೂನ್ಲಿ ಕನ್ಸರ್ನ್ ಏನೋ ಇದಾರೆ ಆಯ್ತಾ. ಬಟ್ ಕೆಲವೊಬ್ರು ನಿಂಗೆ ವಯಸ್ಸಾಗ್ತಿದೆ ಮದುವೆ ಆಗು, ಆಂಟಿ ಆಗ್ಬಿಡ್ತಿದ್ಯಾ ಮದುವೆ ಆಗು. ಏನು ಮದುವೆ ಆಗಿದ ತಕ್ಷಣ 16 ವರ್ಷದ ಹುಡುಗಿ ಆಗ್ತೀನಿ ನಾನು, ಹೇಳು. ಮದುವೆ ಆಗಿ ಇವರಿಗೋಸ್ಕರ ನಾನು ಯಾಕೆ ಮದುವೆ ಆಗಬೇಕು? ನಿನ್ ತೀರಾ ಕೆಟ್ಟಾಗಿ ಮಾಡ್ತಾರೆ ಕಣೋ, ನಿನ್ನ ಯಾರು ಮೂಸ್ ನೋಡ್ತಾರೆ, ನಿಂದೆಲ್ಲ ಹಾಳಾಗ್ಬಿಡತ್ತೆ. ಸೊ ಡರ್ಟಿ ದೇ ಆರ್, ಸೊ ಡರ್ಟಿ. ಸೋಷಿಯಲ್ ಮೀಡಿಯಾದ ನಾನು ಹೇಳ್ತೀನಲ್ಲ, ನಾನು ಅದನ್ನ ಏನಕ್ಕೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂತಾನೆ ಅಷ್ಟು ಓಪನ್ ಆಗಿ ಹಾಕ್ತಾರೆ ಮೆಸೇಜ್ನ, ಕಾಮೆಂಟ್ ಮಾಡ್ತಾರೆ ಆ ಥರ. ಇಷ್ಟು ಕೆಟ್ಟದಾಗೆ ಹೊಲ್ಸ್ ನನ್ನ ಮಕ್ಳಿರೋದು. ಇನ್ನೂ ಕೆಟ್ಟ ಪದ ಯೂಸ್ ಮಾಡ್ಬೋದು, ಬಟ್ ನಂಗೆ ಬರುತ್ತೆ ಮಾಡೋಕ್ಕೆ, ನಾನು ಮಾಡ್ತಾ ಇಲ್ಲ ಅಷ್ಟೇ, ಸಿಂಪಲ್. ಬಿಕಾಸ್ ಅವರಿಗೂ ನನಗೂ ಡಿಫ್ರೆನ್ಸ್ ಇರಲ್ಲ. ಬಟ್ ಇದನ್ನು ನಾನು ಫನ್ನಿ ಆಗಿ ತಗೋತೀನಿ. ಅಂದರೆ ಮದುವೆ ಆದರೆ 16 ವರ್ಷದ ಹುಡುಗಿ ಆಗ್ತೀನಾ? ಇಲ್ಲ ತಾನೇ. ನಿನಗೋಸ್ಕರ ನಾನು ಯಾಕೆ ಮದುವೆ ಆಗ್ತೀನಿ? ನನಗೆ ರೈಟ್ ಪಾರ್ಟ್ನರ್ ಸಿಕ್ಕಿದಾಗ, ನನಗೆ ಅನ್ನಿಸ್ದಾಗ, ಬಿಕಾಸ್ ನನಗೆ ಡಿವೋರ್ಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಕಣೋ. ಇಟ್ಸ್ ಬೆಟರ್ ಟು ಬಿ ಸಿಂಗಲ್ ದನ್ ರಾಂಗ್ಲಿ ಮ್ಯಾರಿಡ್ ಅಲ್ವಾ? ಯಾರೋ ಹೇಳ್ತಾರೆ, ಸೊಸೈಟಿ ಹೇಳ್ತಿದ್ದಾರೆ, ನೋ ಹೌದು 30 ವರ್ಷ ಆದಮೇಲೆ ಮಕ್ಕಳು, ಅದೆಲ್ಲ ಸ್ವಲ್ಪ ಡಿಫಿಕಲ್ಟ್ ಸಿಚುವೇಶನ್ ಆಗುತ್ತೆ ಹೆಣ್ಮಕ್ಳಿಗೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಹಂಗಂತ ಅಂದ್ಬಿಟ್ಟು ನನಗೆ ಯಾರೋ ನಾಳೆ ದಿನ ಯಾರೂ ಸಿಗಲ್ಲ ಅಂತ ಇವತ್ತಿಗೆ ಯಾರೋ ಸಿಗ್ದವ್ರನ್ನ ಮದುವೆ ಆಗಿ ಅದು ಸರಿ ಹೋಗುತ್ತೆ ಲೈಫನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಐ ಥಿಂಕ್ ಆರಾಮಾಗಿರ್ತೀನಿ ನಾನು. ಆ್ಯಂಡ್ ಆ ಥರದ ನನ್ನ ಮಕ್ಕಳೆಲ್ಲ ಏನು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಕಲ್ಲ. ಹಾಳಾದರೆ ನನ್ನ ಲೈಫು, ಇಟ್ಸ್ ಮೈ ಲೈಫ್. ಡೂಡ್ ಇಫ್ ಐ ವಾಂಟ್ ಟು ಮ್ಯಾರಿ ಐ ವಿಲ್ ಮ್ಯಾರಿ, ಇಫ್ ಐ ಡೋಂಟ್ ವಾಂಟ್ ಟು ಐ ವಿಲ್ ನಾಟ್. ಇಟ್ಸ್ ಮೈ ಲೈಫ್. ನಾನು ಅನ್ನೋದೇನು ಗೊತ್ತಾ, ನಿಮ್ಗೆ ನಮ್ಮ ಪ್ರೊಫೆಷನ್ ಬಗ್ಗೆ ಕಮೆಂಟ್ ಮಾಡೋ ಎಲ್ಲ ಅಧಿಕಾರ ಇದೆ, ನಾಟ್ ಪರ್ಸ್ನಲ್ ಲೈಫ್. ನೋ ಐ ಥಿಂಕ್ ಅಲ್ಲೂ ಕೂಡ ನಿನ್ನ ಪ್ರೊಫೆಷನಲ್ಲೂ ಕೂಡ ನೀನು ಮಾಡುವ ಕೆಲಸಗಳಿಗೆ ಮಾತ್ರ ಕಮೆಂಟ್ ಮಾಡೋಕ್ಕೆ ಇರುತ್ತೆ. ಸೊ ನೀನು ಈ ಪ್ರೊಫೆಷನ್ ಅಂದರೆ ಸಮ್ಟೈಮ್ಸ್ ಅಫ್ಕೋರ್ಸ್ ದಿಸ್ ಇಸ್ ಅ ಬ್ರಾಡರ್ ಆಸ್ಪೆಕ್ಟ್, ಇದು ಎಲ್ಲರಿಗೂ ಗೊತ್ತಿರೋಂಥದ್ದು. ದ ಮಿನಿಟ್ ನೀನು ಈ ಪ್ರೊಫೆಷನ್ಗೆ ಹೋಗ್ಬಿಟ್ಟಿದ್ಯಾ ಅಂತಂದರೆ ಹುಡುಗರು ಹೇಳನಲ್ಲ, ನಿಮ್ಮನ್ನು ಬಿಟ್ಬಿಡಿ, ಹುಡುಗರಿಗೆ ಹೇಳ್ತಾರೆ. ಇನ್ನು ಹುಡುಗಿರು ಯಾವ ಮಟ್ಟಿಗೆ ಹೇಳ್ತಾರೆ? ನಾನು ಹೇಳಿದ್ದು ನಮ್ಮ ಪ್ರೊಫೆಷನಲ್ಲಿರೋರಿಗೆ. ಈ ಪ್ರೊಫೆಷನಲ್ಲಿರೋರಿಗೆ ಫಸ್ಟ್ ಹೇಳುತ್ತದೆ, ಓ ನೀವುಗಳ ನಂಬ್ತೀವೋ ಬಿಡ್ತೀವೋ. ನಾನು ಹೇಳ್ತೀನಿ, ಒಂದು ದಿವಸ ನಮ್ಮಮ್ಮ ಅದು ಯಾವುದೋ ಬ್ಯಾಂಕ್ಗೆ ಎಲ್ಲೋ ಹೋಗಿದ್ದೀನಿ, ಈಸ್ ಎ ಪಾರ್ಟ್ ಆಫ್ ಸಮ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆ ಥರದ್ದು. ಅಲ್ಲಿ ಯಾರೊಬ್ಬರು ಕೂತಿದ್ದಾರೆ, ಅವರು ಈ ವರ್ಕ್ಸಿನ ಸಮಯ ಆ ಥರ. ಅವ್ರು ಬಂದರು, ನಾನು ಹಿಂಗೆ ಕೊಟ್ಟೇನೋ, ಓ ನೀವು ಅಲ್ವಾ, ನೀವೇ ಅಲ್ವಾ ಫಿಲ್ಮ್ ಡೈರೆಕ್ಟ್ರು ಅಂತಂದು. ಅಷ್ಟೇ, ಹಾಂ. ಹೆಂಗೆ ನೀವು, ನಿಮ್ಮ ಲೈಫ್ ಹೆಂಗಿರುತ್ತೆ, ಒಂಥರ ಭಾಳ ವಿಚಿತ್ರ ಅಲ್ವಾ ಅಂತಂದು. ಸರ್ ಇಲ್ಲ ಹಂಗೇನಿಲ್ಲ, ನಾರ್ಮಲಾಗೇ ಇದ್ದೀನಿ. ಹಿಂಗೆ ನೋಡ್ತಿದ್ದಾರೆ, ಹೀಗೆ ಈಸ್ ಲಿಟ್ರಲಿ ಲುಕಿಂಗ್ ಲೈಕ್ ಮೀ ಅಟ್ ಒಂದು ಕೊಯ್ ಮಿಲ್ಗೆ ಜಾದೂ ಥರ ಇದೆ. ನಾನು ಯಾವ ಪ್ಲಾನೆಟಿಂದ ಬಂದಿದ್ದೀನಿ, ನಾನು ಹಿಂಗೆ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದೀನಿ. ಯಾಕೆ ಅಂದರೆ ಅಲ್ಲ ಹಿಂಗಲ್ಲ, ನನ್ನ ಲೈಫಲ್ಲಿ ನೋಡಿರೋದು 3 ಸಿನಿಮಾ ಅಂತಂದರು. ಆ ಸೈಡ್ ಓ ಹೌದಾ, ಯಾವುದೋ ಬಂಗಾರದ ಮನುಷ್ಯ, ಆಮೇಲೆ ಇನ್ನೊಂದು ಯಾವುದೋ ಹೇಳಿದ್ರು. ಮೊನ್ನೆ ರೀಸೆಂಟಾಗಿ ಕಾಶ್ಮೀರ್ ಫೈಲ್ಸ್ ಬಂತಲ್ಲ, ಇಷ್ಟ ಈ 3 ಸಿನಿಮಾ ನೋಡಿದ್ದೀನಿ ನಾನು. ಬಟ್ ಸ್ಟಿಲ್ ನಾನು ಟಿ ವಿ ನೋಡಲ್ವಾ ಸರ್ ಅಂತಂದೆ. ನಾನು ಅಷ್ಟೇ ಬರೀ ಪಬ್ಲಿಕ್ ಟಿ ವಿ ರಂಗಣ್ಣ ನೋಡ್ತೀನಿ ಅಂತಂದೆ. ನಾನು ಆಮೇಲೆ ನಂಗೆ ಒಂದು ಪಾಯಿಂಟ್ ಆದಮೇಲೆ ಈಸ್ ಲಿಟ್ರಲಿ ಲೈಕ್ ಒಂಥರ ಸ್ಟೇರಿಂಗ್ ಎಟ್ ಮೀ, ಎಲ್ಲೋ ಒಂದು ಕಡೆ ಬಂದುಬಿಟ್ಟಿರ್ತಲ್ವೇನೆ ಒಂಥರ ಹಂಗೆ. ದೆನ್ ನನಗೆ ಈ ನಾನು ಜಾಸ್ತಿ ಆಯಿತು ಅಂದ್ಬಿಟ್ಟು ನಾನು ತಿರ್ಗಾ ಸರ್ ನೀವೇನು ಸರ್ ಹಿಂಗಿದ್ದೀರಾ ಜೀವನದಲ್ಲಿ, ನೀವೇನು ಹಿಂಗಿಂದ ಅಂತ ಐ ಸ್ಟಾರ್ಟ್ ಗಿವಿಂಗ್ ಇಟ್ ಬ್ಯಾಕ್ ಟು ಹಿಮ್. ಅವರು ಒಂಥರ ಅಜೀಬ್ ಆಗೋಯ್ತು. ಆಮೇಲೆ ಮನೆ ಬಂದ್ಬಿಟ್ಟು ಅಮ್ಮಂಗೆ ಹೇಳಿದೆ, ಈಗಲೂ ಒಂದು ಕ್ವಶನ್ ಮಾರ್ಕಲ್ಲಿ ಏನೋ ಥರ ಒಂಥರ ದೇ ಹ್ಯಾವ್ ಒಂದು, ನಾಟ್ ಎವ್ರಿ ಒನ್ ನಾನು ಹೇಳ್ತದ್ದು, ಒಂಥರ ಅಸಡ್ಡೆತನ ಇದೆ, ಒಂಥರ ನೀವುಗಳ ಅದು ಓಕೆ ಕಣೋ. ಬಟ್ ಏನಂದ್ರೆ ಇಂಡಸ್ಟ್ರಿಯಲ್ಲಿ ಇರೋರೇ ಸರಿ ಇಲ್ಲ, ಅವ್ರು ಬದುಕ್ತಿರೋದೇ ಸರಿ ಇಲ್ಲ, ಅವ್ರು ದುಡ್ಡು ಮಾಡ್ತಿರೋದೇ ಸರಿ ಇಲ್ಲ ಅನ್ನೋ ಒಂದು ಅಡಾಸಿಟಿ ಇದೆ ಗೊತ್ತಾ ಕೆಲವೊಬ್ಬರಿಗೆ. ಐ ಥಿಂಕ್ ಹಂಗೆ ಮಾಡ್ಬೇಕಂದ್ರೆ ಇಂಡಸ್ಟ್ರಿಯಲ್ಲೇ ಇರಬೇಕಾಗಿಲ್ಲ. ಇಂಡಸ್ಟ್ರಿಯಲ್ಲಿ ಇರೋರೆಲ್ಲರೂ ಹಂಗಿಲ್ಲ. ಇದೊಂದೇ ಇಂಡಸ್ಟ್ರಿ ಇಲ್ಲ ಅದಿರೋದು, ಎಲ್ಲ ಇಂಡಸ್ಟ್ರಿಲೂ ಎಲ್ಲವೂ ಇದೆ. ನಮ್ದ್ರಲ್ಲಿ ಪಬ್ಲಿಕ್ ಫಿಗರ್ ಅಂತ ಎಕ್ಸಾಕ್ಟ್ಲಿ ಬೇಗ ಸ್ಪ್ರೆಡ್ ಆಗುತ್ತೆ. ಇಲ್ಲ, ನಾನು ಎಲ್ಲರಿಗೂ ಹೇಳೋದು ಏನಂದ್ರೆ ಕಲಾವಿದ್ರ ಹಂಗಲ್ಲ. ನಾವು ಕಲೆ ಗೌರವ ಕೊಟ್ಟು ಮಾಡ್ತಾ ಇದ್ದೀವಿ ಇಲ್ಲಿ. ಕಲೆ ಬೇರೆ ಅಲ್ಲ, ಗಲೀಜ್ ಅಲ್ಲ ಅದು. ಕರೆಕ್ಟ್, ಇಟ್ಸ್ ನಾಟ್ ಗಲೀಜ್. ಇಟ್ಸ್ ಐ ಥಿಂಕ್ ನೀವು ಆಫೀಸಲ್ಲಿ ಕೆಲಸ ಮಾಡ್ತೀನಿ, ನಾವು ಕ್ಯಾಮ್ರಾ ಮುಂದೆ ನಿಂತು ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್ ಇರೋದು ಬಿಟ್ಟರೆ. ಬಟ್ ನಮ್ಗೆ ಏನಂದರೆ ಅಪಾರವಾದ ಗೌರವ ನಾವು ಹಚ್ಚೋ ಮೇಕಪ್ಪಿಗಿರ್ಬೋದು, ಕ್ಯಾಮ್ರಾಗಿರ್ಬೋದು, ಎಷ್ಟು ಗೌರವ ಕೊಟ್ಟು ಮಾಡ್ತೀವಿ. ಬಟ್ ಪೀಪಲ್ ಥಿಂಕ್ ದಟ್ ಅವ್ರು ಬಿಡಿ ಇಂಡಸ್ಟ್ರಿಲಲ್ವಾ,
ಅವ್ರಂಗೆ ದುಡ್ಡು ಮಾಡ್ತಾರೆ. ಐ ಥಿಂಕ್ ದಟ್ ದೇ ಹ್ಯಾವ್ ಆ ಒಂದು ಲೈನ್ ನಂಗೆ ಇಟ್ ಇಸ್ ಸೋ ಇರಿಟೇಟಿಂಗ್ ಅನ್ಸುತ್ತೆ. ನೀವು ಬಿಡಿ, ನಿಮ್ದೇನೋ ಒಂದಿರುತ್ತೆ, ಆಮೇಲೆ ನೀನು ಬಿಡಮ್ಮ, ಆ ಒಂದು ಇದು ಆ ಟೋನ್ ಇದೆ ನೋಡು, ನೀನು ಬಿಡಮ್ಮ, ನೀನು ಸೆಲೆಬು ಅಂತ ಹೇಳ್ತಾರಲ್ಲ, ಏನು ವಾಟ್ ಯು ಮೀನ್ ಬೈ ದಟ್? ನೀವು ಹೊಟ್ಟೆಗೆ ಅನ್ನನೇ ತಿನ್ನೋದು, ಆಮೇಲೆ ಏನು ಗೊತ್ತಾ ಮೋಸ್ಟ್ ಇರಿಟೇಟಿಂಗ್ ಏನು ಗೊತ್ತಾ, ನಿಂಗೆ ಯಾವುದೋ ಫಂಕ್ಷನ್ಗೆ ಕರೆದಿರ್ತಾರೆ ಮನೆಗೆ, ಅಥವಾ ಫೋನ್ ಮಾಡಿ ಕರೆದಿರ್ತಾರೆ ಈ ಫಂಕ್ಷನ್ಗೆ ಬಾ ಅಂತ ಅಂದ್ಬಿಟ್ಟು, ಆ ಫಂಕ್ಷನ್ಗೆ ಹೋಗ್ತೀಯ ಕಣೆ, ಏನಮ್ಮ ಬಂದ್ಬಿಟ್ಟಿದ್ಯಾ ಅಂತ ಅವ್ರು ಹೇಳ್ತಾರೆ. ಐ ಬಿ ಲೈಕ್ ಡೂಡ್, ಯು ಹ್ಯಾವ್ ಇನ್ವೈಟೆಡ್, ನೀನೇ ಕರೆದಿದ್ಯಾ ಅಂದರೆ ಬಿಡಮ್ಮ, ನೀನು ಬ್ಯುಸಿ ಎಲ್ಲ, ನೀನು ಫ್ರೀ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ, ದೊಡ್ಡ ಸೆಲೆಬ್. ಐ ಆಮ್ ಲೈಕ್ ಡೂಡ್, ಯು ಕಾಲ್ಡ್ ಮೀ, ಐ ಆಮ್ ಚಿಲ್, ವಿ ಆರ್ ನಾರ್ಮಲ್. ಅದೇನೋ ಗೊತ್ತಿಲ್ಲಪ್ಪ, ಅದು ಒಂದೊಂದ್ಸಲ ಈ ಇಂಡಸ್ಟ್ರಿಲಿ ಇರೋದು ಅದೃಷ್ಟವೂ ಹೌದು, ದುರಾದೃಷ್ಟವೂ ಹೌದು, ಏನು ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ಐ ಥಿಂಕ್ ಒಂದು ಪಾಯಿಂಟ್ ಆದಮೇಲೆ ಕೆಲವರುಗಳು ಬದುಕೋ ರೀತಿ ಇರುತ್ತೆ ಅಂತಾರಲ್ಲ, ಹೋದ ಎಪಿಸೋಡಲ್ಲಿ ಹೇಳ್ತಿದೆ, ಅಪ್ಪು ಸರ್ ಥರ ಇದ್ಬಿಡ್ಬೇಕು ಬೆಸ್ಟ್ ಆಯ್ತದೆ. ಅವ್ರು ಮಾಡಿರೋ ಸಾಧನೆ ಬಿಟ್ಬಿಡಿ, ಅದು ಬೇರೆ ವಿಷಯ, ಅದು ಅಪಾರವಾದಂಥದ್ದು. ಬಟ್ ಹೇಳಿದ್ರು ಬದುಕೋ ರೀತಿ ಇರುತ್ತಲ್ಲ, ಗುರು ನಾನು ಸತ್ತ ಮೇಲೂ ನನ್ನ ಲೆಗಸಿ ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ ನೋಡ, ಹಿಂಗಿರುತ್ತೆ ಅನ್ನೋ ಥರ ಹಂಗಿದ್ದು ಬಿಟ್ರೆ ದಟ್ ಈಸ್ ದಿ ಬೆಸ್ಟೆಸ್ಟ್ ಜೀವನದಲ್ಲಿ ಅಂತ ನನಗನ್ಸುತ್ತೆ ಅಲ್ವಾ? ಬಿಕಾಸ್ ನೀನು ಬದುಕಿರುವಾಗಿನ ನೀನು ಸತ್ತ ಮೇಲೆ ಎಷ್ಟು ಜನ ನಿನ್ನ ಬಗ್ಗೆ ಮಾತಾಡ್ತಾರೆ ಅನ್ನೋದಕ್ಕೆ ಅದು ಕ್ಲಾಸಿಕ್ ಉದಾಹರಣೆ ಅಂತ ಎವ್ರಿ ಟೈಮ್. ಇವತ್ತಿಗೂ ಅವ್ರ ಬಗ್ಗೆ ಯೋಚನೆ ಮಾಡಿದಾಗ ಕಣ್ಣೀರು ಬರುತ್ತೆ, ಯಾಕಂದರೆ ಹಂಗೆ ಹೊರಟೋಗ್ಬಿಟ್ರಲ್ಲ ಮನುಷ್ಯ ಅಷ್ಟು ಬೇಗ. ಆ ನಗು ಒಂಥರ ನೀನನ್ನು ಕಾಡು ಅಂತ, ಎಕ್ಸಾಕ್ಟ್ಲಿ. ಆ ಮುಖ ನೋಡಿದ ತಕ್ಷಣ ನಗು ಬರುತ್ತೆ ನಿಂಗೆ, ಸ್ಮೈಲ್ ಇಮಿಡಿಯೇಟ್ಲಿ, ಅದೊಂಥರ ಹಾಯ್ 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 ವಾಟ್ಸ್ ಅಪ್ ಮ್ಯಾನ್. ವೆರಿ ವೆರಿ ಕೈಂಡ್, ಇಸ್ ವೆರಿ ವೆರಿ ಸ್ವೀಟ್. ನನಗೆ 2 ಸಲ ಭೇಟಿ ಮಾಡೋಕ್ಕೆ ಅವಕಾಶ ಸಿಕ್ತು. ಅವನೊಂದು ಪರ್ಫಾರ್ಮೆನ್ಸ್ ನೋಡಿದ್ರು, ಸೂಪರ್, ವೆರಿ ಹ್ಯಾಪಿ. ನಾನು ಶಿವಣ್ಣನ ಮುಂದೆನೂ ಅದನ್ನೇ ಹೇಳ್ತಾ ಇದ್ದೆ, ನಿಮ್ಮ ಕುಟುಂಬದಿಂದ ಒಬ್ಬರ ಜೊತೆಗೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅನ್ನೋದೊಂದು ನಂಗೆ ಭಾಳ ಹೆಮ್ಮೆ ಇದೆ ಸರ್. ರಾಘಣ್ಣನ ಜೊತೆಗೆ ಮಾಡಿದ್ದು ಆ ಒಂದಿದ್ರಿಂದ ನನಗೆ ಅಪ್ಪು ಸರ್ನ 1-2 ಸಲ ಭೇಟಿ ಮಾಡೋಕ್ಕೆ ಸಿಕ್ತು. ಈ ಸಿನಿಮಾ ಮಾಡ್ಬೇಕ್ರಿ, ನಮ್ಮ ಪ್ರೊಡಕ್ಷನ್ ಮಾಡ್ಬೇಕ್ರಿ ಅಂದ್ರಲ್ಲ, ಅದು ಐ ವಿಲ್ ಕ್ಯಾರಿ ದಟ್. You know, when was the first time I met? You will be able to relate to it. 2012 or 11. ETV ಅನುಬಂಧ ಅವಾರ್ಡ್ಸ್. ಮೊದಲನೆಯ ಅನುಬಂಧ ಅವಾರ್ಡ್ಸ್ ಅಲ್ಲಿ ಕೋರ್ಮಂಗ್ಲದಲ್ಲಿ ನಡೀತಲ್ಲ, ಅಲ್ಲಿ ರೆಡ್ ಕಾರ್ಪೆಟ್ ಹೋಸ್ಟ್ ನಾವೇ. ಐ ಹ್ಯಾವ್ ದ ಫೋಟೋ, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಹಿಂಗೆ ನಿಂತಿದ್ದೀವಿ, ನಾನು ಮತ್ತು ಪಟಾಕಿ ಶ್ರುತಿ ರೆಡ್ ಕಾರ್ಪೆಟ್ ಹೋಸ್ಟು. ಬಿಗ್ ಎಫ್ ಎಮ್ ಜೊತೆ ಟೈಅಪ್ ಇತ್ತು, ಸೊ ವಿ ವೇ ದ ಹೋಸ್ಟ್. ಹೀಗೆ ಎಲ್ಲ ಸೆಲೆಬ್ರಿಟೀಸ್ಗಳೆಲ್ಲ ನಡೀತಿದೆ. ಹೀಗೆ ಅಪ್ಪು ಬಂದಿದ್ದಾರೆ, ಚಿತ್ರಶ್ರೀ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೇ ಅಪ್ಪು ಅಂತಂತಿದ್ದೀನಿ ಹಿಂಗೆ ಒಂದು ಇಂಟರ್ವ್ಯೂ. ಚಿತ್ರ ಇಸ್ ಲೈಕ್ ನೋ ವೈಟ್ ಹೋಲ್ಡ್ ಆನ್, ವಿ ಹ್ಯಾವ್ ಟು ಗೋ ಅಂತ. ಅಪ್ಪು ಸರ್ ಲೈಕ್ 1 ಸೆಕೆಂಡ್ ಅಂತ ಮುಗಿಸಿ, ಹೇ ಮ್ಯಾನ್ ಹೌ ಆರ್ ಯು, ಚಲೋ ಲೆಟ್ಸ್ ಡೂ ಅಂದ್ಬಿಟ್ಟು 1 ಸೆಕೆಂಡ್ ಬಂದು ಅಪ್ಪು ಸರ್ 2 ನಿಮಿಷ ಕೊಟ್ಬಿಟ್ಟು ಇಂಟರ್ವ್ಯೂ ಕೊಟ್ಟು, ಐ ಆಮ್ ಲೈಕ್ ಡೂಡ್, ಐ ಸ್ಟಿಲ್ ಹ್ಯಾವ್ ದಟ್ ಫೋಟೋ. ಹಿಂಗೆ ಕೈ ಹಿಂಗೆ ಕೊಟ್ಟಿರೋದು, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡು ಹಿಂಗೆ. ನಾನು ಲೈಕ್ ಅದಾದಮೇಲೆ ಒಂದು 8 ಬಾರಿ ಇಂಟರ್ವ್ಯೂ ಮಾಡಿದೆ ಕಣೆ, 8 ಬಾರಿ ಸೇಮ್. ಆ್ಯಂಡ್ ಹೀ ರಿಮೆಂಬರ್ಡ್ ಲೈಕ್ ಹೌ. ನಾನಂತೂ ಒಂದ್ಸಲಿ ನೆನಪಿದೆ, 3 ವರ್ಷ ಆಗೋಗಿತ್ತು ಗ್ಯಾಪ್ ಕೊಟ್ಟು, ನನ್ನ ಕನ್ನಡ ಗೊತ್ತಿಲ್ಲ ಸಿನಿಮಾಗೆ ಟೈಟಲ್ ಸಾಂಗ್ನ ಅವರೇ ಲಾಂಚ್ ಮಾಡಿದ್ದು. ಹೋದೆ ಸೆಟ್ಗೆ, ರಾಜ್ಕುಮಾರ ಸೆಟ್ಟಲ್ಲಿ. ಹಿಂಗೆ ಬಂದರು, ಶಾರ್ಟ್ ಮುಗಿಸ್ಕೊಂಡು ಕ್ಯಾರವನ್ ಹತ್ತುತ್ತಾ ಇದ್ರು, ನಾನು ನಿಂತಿದ್ದೆ. ಹೇ ಕಮ್ 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 ಅಂದರು. ಸೀದಾ ಒಳಗೋದೆ. ಐ ಲೈಕ್ ವಾಟ್ ಯು ವೇರಿಂಗ್ ಅಂದರು. ನನ್ನ ಅಣ್ಣವ್ರದ್ದು ಟೀ ಶರ್ಟ್ ಹಾಕ್ಕೊಂಡು ಹೋಗಿದ್ದೆ. ಆಮೇಲೆ ಇಬ್ಬರು ಮಾತಾಡ್ತಾ ಕೂತ್ಕೊಂಡ್ವಿ. ಹೀ ರಿಮೆಂಬರ್ಡ್, ಯಾಕಂದರೆ ಆದರೆ ಲಾಸ್ಟ್ ಟೈಮು 55 ನಿಮಿಷ ಲೇಟ್ ಹೊಟ್ಟೋಗಿದ್ದೆ ಅವ್ರ ಮನೆಗೆ. ಇದುವರೆಗೂ ಲೈಫಲ್ಲಿ ಅಪ್ಪು ಸರ್ ಕೋಪ ಮಾಡ್ಕೊಂಡಿರೋದು ನಾನು ನೋಡಿರಲಿಲ್ಲ. ಫಸ್ಟ್ ಟೈಮ್ ಐ ಕುಡ್ ಸಿ ಆ್ಯಂಗರ್ ಆನ್ ಹಿಸ್ ಫೇಸ್. ಆಬ್ವಿಯಸ್ಲಿ ಅವರು ಸಾರಿ ಮ್ಯಾನ್, ಐ ವೇಟೆಡ್ ಫಾರ್ ಯು ಫಾರ್ 15 minutes, ಯು ಗಾಟ್ ಲೇಟ್ ಅಂದರು. ಐ ಸೆಡ್ ಸಾರಿ ಸರ್, ತುಂಬ ಟ್ರಾಫಿಕ್ ಆಯಿತು, ಐ ಆಮ್ ಗೋಯಿಂಗ್ ಟು ಗಿವ್ ಯು 15 minutes ಅಂದರು. ಅಷ್ಟೇ, 15 ನಿಮಿಷ ಕೊಡ್ತಿದ್ರು. ಐ ನ್ಯೂ ಮೈ ವೇ ಮಾಡಿದೆ. 1.25 ಗಂಟೆ ಇಂಟರ್ವ್ಯೂ ಕೊಟ್ಟರು. ಲಾಸ್ಟ್ ಹಾಫ್ ಆನ್ ಫುಲ್ ಚಿಲ್ ಆಗ್ಬಿಟ್ರು. ದೆನ್ ಈ ಫೆಲ್ಟ್ ಲೈಕ್ ಇಟ್ಸ್ ಓಕೆ, ಐ ನೋ ಯು ಕೇಮ್ ಲೇಟ್ ಅಂತಾರೆ. ಐ ಆಮ್ ಸೆಡ್ ಸಾರಿ ಸರ್, ಇಟ್ ವಾಸ್ ಜೆನ್ಯೂನ್ ಮಿಸ್ಟೇಕ್ ಸರ್ ಅಂತಂದೆ. ದೆನ್ ಇಸ್ ಲೈಕ್ ತಿರ್ಗಾ ಕನ್ನಡ ಗೊತ್ತಿಲ್ಲ, ಆರಾಮಾಗೆ ಮಾತಾಡ್ಬಿಟ್ಟು ದಟ್ಸ್ ದ ಲಾಸ್ಟ್ ಐ ಕುಡೆಂಟ್. ಎನಿವೇ, ಸೊ ಏನೇನು ಮಾತಾಡ್ತಿದ್ವಿ, ನಾನು ಮರ್ತೇ ಹೋಗ್ಬಿಟ್ಟೆ. ಏನೋ ಒಳ್ಳೆ ಯಾವುದೋ ಗುರುಜಿ ಥರ ನಂಬರ್ ಕೌಂಟ್ ಮಾಡ್ದಂಗೆ ಅನ್ಸ್ಬಿಡ್ತು. ಇಲ್ಲ ಒಂದು ನಿಮಿಷ ಹಿಂದೆ ಎಲ್ಲೋದು ಏನು ಮಾತಾಡೋದು, ಅಪ್ಪು ಸರ್ಗೆ ಯಾಕೆ ಬಂದ್ವಿ ಅಂತ ಒಂದು ನಿಮಿಷ. ಅಪ್ಪು ಸರ್ಗೆ ಏನಕ್ಕೆ ಬಂದ್ವಿ, ಅದೇ ಪ್ರೊಫೆಷನ್ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟೇ. ಅಂದರೆ ಅದೃಷ್ಟನೂ ಹೌದು, ದುರಾದೃಷ್ಟನೂ ಹೌದು. ಅಂದರೆ ಇವಾಗ ಸೋಷಿಯಲ್ ಮೀಡಿಯಾನು ಹಿಂಗಾಗಿರೋದ್ರಿಂದ ಇಟ್ ಈಸ್ ವೆರಿ ಈಸಿ ಟು ಕಾಂಟ್ರವರ್ಸಿ ಮಾಡೋಕೆ ರೆಡಿ ಇದೆಯಾ? ಮಾಡೋಣ ಬಾ.
ನಾನು ವೈರಲ್ ಆಗಬೇಕು ನಾಳೆ ಬೆಳಗ್ಗೆ ಅಷ್ಟರಲ್ಲಿ. ಹಾಗಾದ್ರೆ ಅನುಪಮ ಅವರು ಹಾಡು ಹೇಳ್ತಾರೆ. ಸಿ ನಾನು ಈ ಒಂದು ಟಾಪಿಕ್ ನಾನು ಟಚ್ ಮಾಡ್ತೀನಿ. ಗೋ ಹೆಡ್, ಇಟ್ಸ್ ಆಲ್ ಯುವರ್ಸ್. ಪಾಪ ಹುಡುಗಿ ಹಾಡು ಹೇಳಿ ವೈರಲ್ ಆಗ್ತಿದ್ದಾರೆ, ಅವರಿಗೆ ಇಂಟರ್ವ್ಯೂಸ್ ತಗೋತಿದ್ದಾರೆ, ಎಲ್ಲರೂ ಅವ್ರ ಹಿಂದೆ ಹೋಗ್ತಿದ್ದಾರೆ, ಕಾಂಟೆಂಟ್ ಕ್ರಿಯೇಟರ್ಸ್ ಫೇಮಸ್ ಆಗ್ತಿದ್ದಾರೆ. ಶಿ ಈಸ್ ನಾಟ್ ಅ ಕಾಂಟೆಂಟ್ ಕ್ರಿಯೇಟರ್. ನಾನು ಇದ್ರದ್ದು ನನ್ನ ಒಂದು ವರ್ಷನ್ ಹೇಳ್ತೀನಿ. ಆ ಹುಡುಗಿ ಅವ್ರ ಫ್ರೆಂಡ್ಸಿಗೆ ಎಂಟರ್ಟೈನ್ ಮಾಡಕ್ ಪಾಪ ಹಾಡಿದ್ದಾರೆ, ಆ ಫ್ರೆಂಡ್ಸ್ ಹಾಕಿದ್ರು, ಅದನ್ನ ಶೇರ್ ಮಾಡಿದ್ ಯಾರು? ನಾವುಗಳು. ಯಾಕೆ ಹೇಳು? ನಮ್ಮ ಮನಸ್ಥಿತಿ ಸರಿ ಇಲ್ಲ ಕಣೋ. ಬಿಕಾಸ್ ನಮಗೆ ಯಾರಾದ್ರೂ ಪಾಪ ಇನ್ವೆಸ್ಟ್ ಮಾಡಿ ಒಂದು ಕಾಂಟೆಂಟ್ ನ ಬ್ಯೂಟಿಫುಲ್ ಕಾಂಟೆಂಟ್ ಕ್ರಿಯೇಟ್ ಮಾಡೋ ಕ್ರಿಯೇಟರ್ಸ್ ನಮ್ಮ ಕನ್ನಡದಲ್ಲಿ ಸುಮಾರು ಜನ ಇದ್ದಾರೆ. ಇವತ್ತವರೆಗೂ ಅವ್ರಿಗೆ ಏನ್ ಒಂದು ಪ್ಲಾಟ್ಫಾರ್ಮ್ ಸಿಗ್ತಲ್ಲ. ಬಿಕಾಸ್ ನಮ್ಗೆ ಅದೇನ್ ಅನ್ಸದೆ, ಏನಿದೆ ಇರಲ್ ಮಜಾ, ಬೋರಿಂಗ್ ಆಗಿದೆ. ಇದಾರೆ ನೋಡು, ಅವಳು ಚಿಕ್ಕ ಬಟ್ಟೆ ಹಾಕಿದಾಳೆ, ಏನ್ ತೋರಿಸ್ತಾಳೆ, ಅವನೇನ್ ಮಾಡ್ತಾನೆ, ಅವ್ನು ಯಾರನ್ನ ಬೈದಿಯಾನೆ, ಮಜಾ. ಬಿಕಾಸ್ ನಮ್ಮ ಮನಸ್ಥಿತಿ ಸರಿ ಇಲ್ಲ. ವಿ ಶೇರ್ ಇಟ್. ಪಾಪ ಕಾಫಿ ನಾಡು ಚಂದ್ರು ಅವ್ರದ್ದು ಅದೇ ತಾನೇ ಆಗಿದ್ದು. ನಿನಗೆ ಮಜಾ, ಬಿಕಾಸ್ ಅವ್ರ ಹಾಡು ಹೇಳೋ ರೀತಿ ಹಂಗಿದೆ, ನೀ ಶೇರ್ ಮಾಡಿದೆ ಬಟ್ ನಾನು ಇವತ್ತಿಗೂ ಯಾರಿಗಾರು ವಿಶ್ ಮಾಡ್ಬೇಕನ್ನೋದು ಆ ತರ ಹಾಡು ಲೈಕ್ ಇಟ್. ನಾನು ಯಾವತ್ತೂ ಅವ್ರನ್ನ ತಮಾಷೆ ಮಾಡ್ಲಿಲ್ಲ. ಆಮೇಲೆ ಲೈಕ್ ಓಕೆ ಬಿಡು, ಅವ್ರಿಗೆ ಒಂದೊಂದು ವಿಶ್ ಮಾಡ್ಬಿಟ್ಟು ದುಡ್ಡು ಮಾಡ್ಕೊಂಡು ಜೀವನ ಮಾಡ್ತೀರಲ್ಲ, ಓಕೆ. ಸಡನ್ ಫೇಮ್ ಕೊಡ್ತೀರಾ ಆಯ್ತಾ ನೀವುಗಳೇ, ಶೇರ್ ಮಾಡಿ 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 ಆ್ಯಂಡ್ ಒನ್ ಡೇ ಅವ್ರನ್ನ ಯಾರು ನೋಡಲ್ಲ. ಇವ್ರಿಗಾಯ್ತಲ್ಲಮ್ಮ ಈ ಪ್ಯಾಟೆ ಕರೆಕ್ಟ್ ರಾಜೇಶ. ಹಾ ಹೌದು, ಅದೇ ತರಾನೇ ನಮ್ಮ ಮಜಕ್ಕೆ ನಮ್ಮ ಇದನ್ನ ಸರಿ ಮಾಡಿ ಮೂಡ್ ಅಪ್ಲಿಫ್ಟ್ ಮಾಡ್ಕೊಳಕ್ಕೆ ನಮಗೆ ಫನ್ ಇರೋಂಥ ಕಾಂಟೆಂಟ್ ಬೇಕು, ಅಥವಾ ಚಿಕ್ಕ ಬಟ್ಟೆ ಹಾಕೋ ಹುಡುಗಿರ್ ಬೇಕು. ಶೇರ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ವೈರಲ್ ಆಗ್ತಾರ. ಆಮೇಲೆ ನೋಡಿದ್ರೆ ರಿಯಲ್ ಟ್ಯಾಲೆಂಟ್ಸ್ಗೆ ಜಾಗ ಇಲ್ಲ. ರಿಯಲ್ ಟ್ಯಾಲೆಂಟ್ಸಿಗೆ ಜಾಗ ಹೋಗಿ ತುಂಬಾ ದಿವಸ ಆಯ್ತು. ಇವ್ರೇನ್ ಬರ್ಬೇಕಾಗಿರ್ಲಿಲ್ಲ. ಐ ಆಮ್ ಸೋ ಸಾರಿ ಟು ಸೇ ದಟ್. ಚೆನ್ನಾಗಿ ಹೇಳಿದ್ರೆ ತುಂಬಾ ಸ್ಲಿಪ್ಪರ್ ಶಾಟ್ಗಳು ಚೆನ್ನಾಗಿರುತ್ತೆ. ಅದು ನೀನ್ ಹೇಳೋ ರಿಯಲ್ ಟ್ಯಾಲೆಂಟ್ ಇರೋರು ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ಯಾಕೆ ಕಾಂಟೆಂಟ್ ಕ್ರಿಯೇಷನಿಗೆ ಹೋಗ್ತಾರೆ? ಆರ್ಟಿಸ್ಟ್ಗಳು ಸರ್ವೈವಲಿಗೆ ಹೋಗ್ತಿದ್ದಾರೆ. ಟ್ರಸ್ಟ್ ಮೀ. ಇವಾಗ ನಿನ್ನ ಸುತ್ತಮುತ್ತ ಇರೋ ನಾವುಗಳೇನೆ ವಿ ಡಿಪೆಂಡ್ ಆನ್ ಇನ್ಸ್ಟಾಗ್ರಾಮ್ ಕ್ಯಾಂಪೇನ್ಸ್ ಅಲ್ವಾ? ನಾವು ಆರ್ಟಿಸ್ಟ್ ತಾನೇ. ನಾನು ಯಾಕೆ ಸೋಷಿಯಲ್ ಮೀಡಿಯಾ ಮಾಡ್ತಾ ಇದ್ದೀನಿ? ನಾನು ಏನೋ ಒಂದು ಕಾಂಟೆಂಟ್ ಕ್ರಿಯೇಟ್ ಮಾಡ್ತೇನೆ ಬಿಕಾಸ್ ನಂಗೆ ಅದರಿಂದ ದುಡ್ಡು ಬರ್ತಾ ಇದೆ. ನನಗಿಲ್ಲಿ ನನ್ನ ಪ್ರೊಫೆಷನಲ್ಲಿ ನನಗೆ ಕೆಲಸ ಇದ್ದು ಪೇಮೆಂಟ್ ಇದ್ದಿದ್ರೆ ನಾನು ಆರ್ಟಿಸ್ಟ್ ಅಲ್ವಾ ಇನ್ ದ ಫಸ್ಟ್ ಪ್ಲೇಸ್. ಬಟ್ ನಾನು ಮಾಡ್ತಿರೋದೇನು ಆ್ಯಂಕರಿಂಗ್, ಹೋಸ್ಟ್ ನಾನು. ಬಿಕಾಸ್ ನಾನು ಆಬ್ವಿಯಸ್ಲಿ ನಂಗೆ ಸಿನಿಮಾ ಬರ್ತಿಲ್ಲ, ಅದು ಸೀರಿಯಲ್ ನಂಗೆ ಇಂಟ್ರೆಸ್ಟ್ ಅಕ್ಕ ಆದಮೇಲೆ ಹೋಗಿತ್ತು ಬಿಡೋದು. ಸಿನಿಮಾಗಳು ನನಗೆ ಬರ್ತಾ ಇಲ್ಲ, ಸೊ ದುಡ್ಡು ಬೇಕು, ಇದನ್ನು ಆ್ಯಂಕರಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಐ ಆಮ್ ಹ್ಯಾಪಿ. ಐ ಡೋಂಟ್ ಥಿಂಕ್ ಸೊ. ನಾನು ಅದನ್ನು ಓಪನಾಗಿ ಪ್ರೌಡಾಗಿ ಹೇಳ್ತೀನಿ, ಯಾವ ಒಬ್ಬ ದೊಡ್ಡ ಹೀರೋಯಿನ್ನು ತೊಗೊಳ್ತಿದ್ದಾರೋ ಏನೋ ಪೇಮೆಂಟ್ ಅಷ್ಟು ಗೊತ್ತಿಲ್ಲ, ನಾನು ಅಷ್ಟು ತಗೋತೀನಿ. ಫ್ಯಾಂಟಾಸ್ಟಿಕ್. ನಾನು ಮಾಡ್ತಾ ಇದ್ದೀನಿ ದುಡ್ಡನ್ನು. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಆ್ಯಂಕರ್ಸ್ ಆ್ಯಂಡ್ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಅನುಶ್ರೀ ಆ್ಯಂಡ್ ಅಕುಲ್ ಇನ್ ದಿಸ್ ಮೂಮೆಂಟ್. ಬಿಕಾಸ್ ಅವರು ಇದು ಒಂದು ಪ್ರೊಫೆಷನ್ ಅಂತ ನಮಗೆ ಆ್ಯಕ್ಚುಯಲ್ ಆಗೇ ಡಿಮ್ಯಾಂಡ್ ತರಿಸಿದ್ದು ಆ್ಯಂಕರಿಂಗ್ ಇಂಡಸ್ಟ್ರೀಲಿ ಅವರಿಬ್ರು. ಆ್ಯಂಡ್ ಪೇಮೆಂಟ್ ಹಿಂಗೆ ಮಾಡ್ಕೊಳ್ಬೋದು ಹೋಗ್ತಾ ಹೋಗ್ತಾ ಅಂತ ತೋರಿಸ್ಕೊಟ್ಟಿದ್ದು ಅವರಿಬ್ರು. ಇವತ್ತಿಗೆ ಪಾಪ ಎಷ್ಟೋ ಜನ ಕಷ್ಟಪಡ್ತಾರೆ ಒಂದು ಪ್ರೈಮ್ ಶೋ ಸಿಕ್ಕರೆ ಸಾಕು ಅಂತ. ನನಗೆ ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ, ಪರಮ್ ಸರ್ ಸ್ಟಾರ್ಟೆಡ್ ಟ್ರೈನಿಂಗ್ ಮೀ, ಬ್ಯಾಕ್ ಟು ಬ್ಯಾಕ್ ಶೋಸ್ಗಳನ್ನ ಕೊಟ್ಟರು. ಪೀಪಲ್ ದೇ ವರ್ ಹೇಟಿಂಗ್ ಮೀ. ಬಿಗ್ ಬಾಸ್ ಆಗಿತ್ತಲ್ಲ, ಕನ್ನಡಕ್ಕೆ ಹೋಗಿಲ್ಲ ಮಾಡ್ಬೇಕನ್ನ ನಾನು ಕೆಟ್ಟದಾಗಿ ಬೈಯಾರ ನನ್ನ ಆ್ಯಂಕರಿಂಗ್ ನೋಡಿ. ಅವಳಿಗೆ ಕನ್ನಡ ಬರಲ್ಲ, ನಿಂತ್ಕೊಳಕ್ ಸರಿ ಇಲ್ಲ, ಅವಳ ವಾಯ್ಸ್ ಸರಿ ಇಲ್ಲ, ಅವಳು ಜೋರ್ ನಗ್ತಾಳೆ. ಆಬ್ವಿಯಸ್ಲಿ ಬಿಗ್ ಬಾಸ್ ಇಂಪ್ಯಾಕ್ಟ್ ಒಂದಿರುತ್ತೆ. ಆ್ಯಂಡ್ ನನಗೆ ಅದು ಫಸ್ಟ್ ಟೈಮ್. ನಾನೇನು ಮಾಡಿದೆ, ಒಂದೊಂದೇ ಸರಿ ಮಾಡ್ಕೊಳಕ್ಕೆ ಬಂದೆ. ಕನ್ನಡ ಆ್ಯಕ್ಚುಲಿ ನಂದು ಅಷ್ಟು ಚೆನ್ನಾಗಿರಲಿಲ್ಲ ಕಣೋ, ಆವಾಗ ತುಂಬ ಕೆಟ್ಟದಾಗ ಮಾತಾಡ್ತಾ ಇದ್ದೆ. ಥ್ಯಾಂಕ್ಫುಲಿ ನಂಗೆ ಎಂಥ ಒಳ್ಳೆ ಟಾಕ್ ಬ್ಯಾಕ್ಸ್ಗಳು ಸಿಕ್ಕ್ಯಾರೆ ಅಂತ ಅಂದರೆ ಅವರಿಂದ ನನ್ನ ಕನ್ನಡ ತುಂಬ ಚೆನ್ನಾಗಾಗಿದೆ. ಅಷ್ಟು ಕಾನ್ಫಿಡೆಂಟಾಗಿ ನಾನು ಕಾಣಿಸ್ತೀನಿ ಸ್ಟೇಜ್ ಮೇಲೆ, ಅಷ್ಟು ಎನರ್ಜೆಟಿಕ್ ಆಗಿ ಕಾಣಿಸ್ತೀನಿ ಅಂತಾನೆ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೈ PCR. ನನ್ನ ಟಾಕ್ ಬ್ಯಾಕ್ ಕೊಡುವಂಥ ಪ್ರತಿಯೊಬ್ಬರಿಗೂ ನಾನು ಇವತ್ತಿಗೂ ನಾನು ಯಾವಾಗಲೂ ಹೇಳ್ತೀನಿ, ಅವರಿಂದ ನಾನು ಎಲ್ಲ ಆ್ಯಂಕರ್ಸ್ ಅವರಿಂದಾನೆ. ಅವ್ರು ಹೇಳ್ಬೋದು ಎಲ್ಲರೂ ನಾನು ಟಾಕ್ ಬ್ಯಾಕ್ ತೊಗೊಳ್ದೆ ಮಾಡ್ತೀನಿ ಅಂತ. ಐ ಥಿಂಕ್ ಇಫ್ ದೇ ನಾಟ್ ಗೋನ್ ಟು ಚಿಯರ್ ಅಸ್ ಫ್ರಮ್ ಹಿಯರ್, ವಿ ಆರ್ ನಥಿಂಗ್. ಆಯಿತಾ? ಸೊ ಹಾಗೆ ಒಳ್ಳೆ ದುಡ್ಡು ಮಾಡೋಕ್ಕೆ ಶುರು ಮಾಡಿದೆ. ಒಳ್ಳೊಳ್ಳೆ ಶೋಸ್ಗಳು. ನನ್ನಮ್ಮ ಸೂಪರ್ ಸ್ಟಾರ್ ಚೇಂಜ್ಡ್ ದ ಗೇಮ್ ನನಗೆ ಆ್ಯಂಕರಿಂಗ್ ಜರ್ನಿದು. ದೆನ್ ಐ ಅಂಡರ್ಸ್ಟುಡ್ ಸಿನಿಮಾ ನಂಗೆ ಪ್ಯಾಷನ್, ಇನ್ನೊಂದೇ ಅಲ್ಲ ಪ್ಯಾಷನ್ನ ರೇಷನ್ನ ಅಂತ. ನನಗೆ ದುಡ್ಡು ಮಾಡಬೇಕಿತ್ತು. ವೇರ್ ನಾಳೆ ದಿನ ಬೇಕಾದ್ರೆ ನಾನು ಸಿನಿಮಾ ಮಾಡ್ಕೋಬೇಕಾ, ಐ ಶುಡ್ ಬಿ ಏಬಲ್ ಟು ಪ್ರೊಡ್ಯೂಸ್.
ಇಫ್ ದಟ್ ಈಸ್ ಮೈ ಪ್ಯಾಷನ್, ಇಫ್ ಐ ವಾಂಟ್ ಟು ಕ್ರಿಯೇಟ್ ಕಾಂಟೆಂಟ್, ನೀನು ಆ್ಯಕ್ಟೇ ಮಾಡಬೇಕಾಗಿಲ್ಲ. ಯು ಕ್ಯಾನ್ ಕ್ರಿಯೇಟ್ ಇಟ್ ರೈಟ್, ಯು ಕ್ಯಾನ್ ಪ್ರೊಡ್ಯೂಸ್ ಇಟ್ ರೈಟ್. ಐ ಆಮ್ ಗೋನ್ ಟು ಮೇಕ್ ಮನಿ. ನಾನು ಪ್ಯಾಷನೇ ಕಾಯಲ್ಲ. ಬೇಕಾದ್ರೆ ಯಾವ್ದಾದ್ರು ಹೊಸ ಸಿನಿಮಾ ತಂಡ ಒಳ್ಳೆ ಸ್ಟೋರಿ ಇಟ್ಕೊಂಡು ಬಂದರೆ ಮಾಡ್ತೀನಿ ಸಿನಿಮಾನ. ಅಲ್ಲಿವರೆಗೂ ನಾನು ಮಾಡಲ್ಲ. ನಾನು ಈ ವಿಷಯದಲ್ಲಿ 2 things ಐ ವಾಂಟೆಡ್ ಟು ಕೋಟ್ ವಾಟ್ ಯು ಸೈಡ್. ಕಂಟೆಂಟ್ ಕ್ರಿಯೇಟರ್ಸ್ ಬಗ್ಗೆ ಹೇಳಿದೆ, ಕರೆಕ್ಟ್. ಅಂದರೆ ಏನು ಗೊತ್ತಾ, ಒಂದು ನೀನು ಹೇಳಿದ ಎಷ್ಟು ಮೊನ್ನೆ ನನಗೊಂದು ಸ್ಟೇಟಸ್ ಹಾಕಿದೆ ಈ ಹುಡುಗಿ ಬಗ್ಗೆನೇ ನೀನು ಮಾತಾಡ್ತಿರ್ಬೇಕಾದ್ರೆ ಹಾಕಿದೆ. ಅಂದರೆ ಓಕೆ, ಅವಳು ನೀನು ಹೇಳಿದ ಕರೆಕ್ಟ್, ಅವಳು ಬಂದು ಹಾಡಿದ್ದು ಎಲ್ಲ ಹೋಗ್ತಿದ್ದಾಳೆ, ನಾವೆಲ್ಲ ಶೇರ್ ಮಾಡ್ಕೊತಿದ್ದೀವಿ, ನಮ್ಮ ಮಜಕ್ಕೂ ತೊಗೊತಿದ್ದೀವಿ. ಅದ್ರ ತಕ್ಕಂತೆ ಎಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಸ್ಗಳು ಎಷ್ಟು ವರ್ಷದಿಂದ ಮಾಡ್ಕೊಂಡ್ರು 0.01% ಟ್ರ್ಯಾಕ್ಷನು ಕೂಡ ಸಿಕ್ಕಿರಲ್ಲ, ಆಯಿತಾ. ಲೈಕ್ ಫಾರ್ ಎಕ್ಸಾಂಪಲ್, ಅವಳು ಹಾಡಿದ್ಲು, ಸಚ್ ಗುಡ್ ಬೆಟರ್ ಸಿಂಗರ್ಸ್, ತುಂಬ ಚೆನ್ನಾಗಿ ಹಾಡೋರು ಕೂಡ ಹಾಕ್ಬಿಟ್ಟು ಹಾಡಿರ್ಬೋದು. ಅವ್ರಿಗೆ ನಿನಗೆ ಒಂದು ಮೈಕ್ ಬಿಟ್ಬಿಡಮ್ಮ, ನಿನಗೆ ಒಂದಲ್ಲೂ ಶೇರಬಿಲಿಟಿನೂ ಇರಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಂಗೆ ಲೈಕ್ ಮಾಡಿರ್ಬೋದು. ಟುಡೇ ಸೋ ಮೆನಿ ಮೈಕ್ಸ್ ಎಲ್ಲ ತಂದು ಅವಳು ಮುಂದೆ ಇಟ್ಟರು. ಐ ಮೀನ್ ಅವಳು ಜನ ಮಾತಾಡ್ತಿರ್ಬೋದು, ಫನ್ ಕಮೆಂಟ್ಸ್ ಹಾಕ್ಬೋದು, ಬ್ಯಾಡ್ ಕಮೆಂಟ್ಸು, ಬಟ್ ನನ್ನ ಫ್ರೆಂಡ್ಸ್ ಇಷ್ಟಪಟ್ಟಿದ್ದಾರೆ, ನಾನು ಸಿನಿಮಾ ಆ್ಯಕ್ಟ್ರೆಸ್ ಆಗಬೇಕು, ನಮ್ಮಪ್ಪ ನಮ್ಮಮ್ಮ ಖುಷಿ ಪಟ್ಟರು ಅಂತೆಲ್ಲ ಅಂತಂದರೆ, ಆ್ಯಂಡ್ ಪೀಪಲ್ ಆರ್ ಕಮೆಂಟಿಂಗ್. ಸೊ ನಾನು ಹಿಂಗೆ ಯೋಚನೆ ಮಾಡ್ತೀನಿ ಅಂದರೆ, ಈಗ ನೀನು ಮಾತಾಡ್ತಿರ್ಬೇಕಾದ್ರೆ ಅಪರ್ಣ ಬಗ್ಗೆ ಮಾತಾಡ್ತಿದ್ದೆ ಜಸ್ಟ್ ಆ್ಯಂಕರ್ಗಳು ತೊಗೊಂಡಾಗ, ಅಥವಾ ನಾವು ಬೇರೆ ಎಷ್ಟೋ ಜನ ಬಗ್ಗೆ ಮಾತಾಡ್ತಾ ಇದ್ವಿ. ನಾಟ್ ನೆಸೆಸರಿ ಟೈಮ್ ಆ್ಯಂಡ್ ಅಗೇನ್ ಎವ್ರಿ ಫೇಸಲ್ಲೂ ಒಬ್ಬೊಬ್ಬರು ಎಕ್ಸೆಲ್ ಆಗಿ ಬಂದಿರ್ತಾರೆ, ಕರೆಕ್ಟ್. ಐ ಆಮ್ ನಾಟ್ ಸೇಯಿಂಗ್ ಯಾರೋ ಒಬ್ಬರು 20-25 ಇರೋರು ಕೂಡ ಅಪರ್ಣನ ಇಷ್ಟಪಡಬೇಕು ಅನ್ನೋದು ಐ ಡೋಂಟ್ ಹೇರಿಕೆ ಮಾಡೋಕೆ ಹೋಗೋದಿಲ್ಲ, ಬಿಕಾಸ್ ಅವ್ರಿಗೆ ಎಕ್ಸ್ಪೋಜರೇ ಇರಲ್ಲ. ಸೊ ಇಲ್ಲಿರೋರಿಗೆ ಈಗ ಅನುಶ್ರೀನ ಇಷ್ಟಪಡ್ಬೋದು ಅಂತ ಅನ್ಕೋ. ಒಂದು ಜವಾಬ್ದಾರಿ ಅನ್ನೋದು, ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರುತ್ತೆ. ನೀನು ಕಾಮಿಡಿ ಮಾಡಿದ್ರೂ ಕೂಡ, ಈ ಕುರಿ ಪ್ರತಾಪ್ ಕಾಮಿಡಿ ಮಾಡ್ತಾರೆ, ನನಗೆ ಇಷ್ಟ, ನಾನು ನೋಡ್ತೀನಿ. ಕುರಿ ಪ್ರತಾಪ್ ಡಬಲ್ ಮೀನಿಂಗೇ ಮಾತಾಡ್ಬೋದು, ನನಗೆ ಇಷ್ಟ, ನಾನು ನೋಡ್ತೀನಿ. ಬಟ್ ಆದರೂ ಕುರಿ ಪ್ರತಾಪ್ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿಯಿಂದ ಇಸ್ ಡೂಯಿಂಗ್ ಇಟ್ ಆನ್ ಸ್ಟೇಜ್ ಅಲ್ವಾ. ಸೊ ವಾಟ್ ಎಕ್ಸಾಕ್ಟ್ಲಿ ಈಸ್ ಟೈಮಿಂಗ್ ಇಸ್ ಗುಡ್, ಪಂಚಸ್ ಆರ್ ಗುಡ್. ಹೋಗ್ತಾ ಹೋಗ್ತಾ ಹೆಂಗೆ ಹೋಗ್ತಿದೆ ಅಂತಂದರೆ, ನಾವು ಇದನ್ನೇ ನೀನು ಕ್ರಮೇಣ ಇಟ್ಕೊಂಡ್ರೆ ನಾಳೆ ದಿವಸ ಐ ವಿಲ್ ನಾಟ್ ಬಿ ಸರ್ಪ್ರೈಸ್ಡ್ ಇಫ್ ಶಿ ಕಮ್ಸ್ ಇನ್ ಪಾರ್ಟ್, ಇಫ್ ಶಿ ಇಸ್ ಸಿಟ್ಟಿಂಗ್ ಇನ್ ಎನಿ ಆಫ್ ದ ರಿಯಾಲಿಟಿ ಶೋಸ್. Even I will not be surprised. I will not be surprised. But at the same time, there are so many good people. ನನ್ನ ಸ್ಟೇಟಸ್ ಹಾಕಿದಾಗ ನನಗೆ ಏನು ಹಾಕಿದ್ದಾರೆ ಗೊತ್ತಾ ಕಮೆಂಟು, ಮಯೂರ ಇಟ್ ಈಸ್ ಟೈಮ್ ಫಾರ್ ಯು ಈದರ್ ಟು ಎಂಟರ್ಟೈನ್ ಆರ್ ಪ್ಯಾಕಪ್. ವೈ ಶುಡ್ ಐ ಪ್ಯಾಕಪ್? ನಾನು ಯಾಕೆ ಪ್ಯಾಕಪ್? ನೀವೆಲ್ಲ ರೀಲ್ ಶೇರ್ ಮಾಡಿದ್ರಿ, ನಾನು ಮಾಡಲಿಲ್ಲ ಆ ರೀಲ್ನ, ಬಿಕಾಸ್ ನಾನು ಅದ್ರ ಜೊತೆಗೆ ರಿಲೇಟೇ ಮಾಡ್ಕೊಳ್ಳಲ್ಲ. ಅದಕ್ಕೆ ನಾನು ಹೇಳಿದ್ದು, ಟ್ಯಾಲೆಂಟ್ ಇವರೆಲ್ಲ ಬಂದ್ಮೇಲೆ ಸತ್ತಿರೋದಲ್ಲ. ಎಷ್ಟೋ ದಿನ ಆಗೋಯ್ತು ಟ್ಯಾಲೆಂಟ್ ಸತ್ತು. ಇಂಡಸ್ಟ್ರಿ ಬಗ್ಗೆ ಮಾತಾಡೋಕೆ ತುಂಬ ಸಣ್ಣವಳು ನಾನು, ತುಂಬ ಅಂದರೆ ತುಂಬ 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 ಸಣ್ಣವಳು. ಬಟ್ ಐ ಡೋಂಟ್ ಸಿ ಎನಿ ಒಂಥರ, ಎಷ್ಟೋ ಜನ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡೋರು, ನನ್ನ ಸೈಡಿಗೆ ತೆಗೆದುಬಿಡು, ನಾನು ನನ್ನ ಬಗ್ಗೆ ಹೇಳ್ಕೊಳ್ಳೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಹಿತಾ, ಅಮೇಝಿಂಗ್ ಪರ್ಫಾರ್ಮರ್. ಎಷ್ಟು ಕೆಲಸ ಮಾಡ್ತಿದ್ದಾರೆ ಅವ್ರುವೆ, ಎಷ್ಟು ಸಿನಿಮಾಗಳು ಮಾಡ್ತಿದ್ದಾರೆ ಅವ್ರುವೆ. ಅಂದರೆ ಈ ಥರ ಟ್ಯಾಲೆಂಟ್ಸು ತುಂಬ ಜನ ಇದ್ದಾರೆ ಕಣೋ. ಈಗ ನೀನು ಎಷ್ಟು ವರ್ಷ ಆದರೂ ನಿನ್ನೊಂದು ನೀಶ್ ಕ್ರಿಯೇಟ್ ಮಾಡೋಕ್ಕೇ ಯು ಆರ್ ಆಲ್ಸೋ ಸ್ಟ್ರಗಲಿಂಗ್ ಅಲ್ವಾ. ಈಗ ನೀನು ಒಂದು ಸಿನಿಮಾ ಕನ್ನಡ ಗೊತ್ತಿಲ್ಲ ಅಂತ ಮಾಡಿದೆ, ಅದು ಚೆನ್ನಾಗಿದೆಯೋ, ಚೆನ್ನಾಗಾಯ್ತೋ, ಚೆನ್ನಾಗಿ ಆಗಲಿಲ್ವೋ, ಅದೆಲ್ಲ ಬೇರೆ ವಿಚಾರ ಬಿಟ್ಟಾಕೋಣ. ಬಟ್ ಯು ಆರ್ ಪುಟಿಂಗ್ ಎನ್ ಎಫರ್ಟ್. ಬಟ್ ಇನ್ನೊಂದು ಸಿನಿಮಾನೂ ಮಾಡಿದೆ, ಬಟ್ ಬೇರೆನೇನೋ ತೊಂದರೆಗಳಾಯಿತು ನಿನಗೆ. ವಾಸ್ ಇಟ್ ಈಸಿ? ಬಿಕಾಸ್ ಯಾರೋ ಒಬ್ರು ಸಿನಿಮಾ ಮಾಡ್ತಾರೆ, ಸ್ಟೋರಿ ಚೆನ್ನಾಗಿದೆ ಅಂತ ಬಂದಾಗ ಆಗ್ತಾ ಇಲ್ಲ ಸಿನಿಮಾಗಳು, ಆರ್ಟಿಸ್ಟ್ಗಳಿಗೆ ಕೆಲಸ ಸಿಗ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಬೇಜಾರಿನ ವಿಚಾರ ಏನು ಅಂತ ಅಂದರೆ, ಹೊಸಬ್ರು ಬೇಕು ಅಂತ ಅಂತಾರೆ. ಆ ಹೊಸಬ್ರಿಗೂ ಒಂದೇ ಪ್ರಾಜೆಕ್ಟ್ ಲಾಸ್ಟ್ ಆಗ್ತಾ ಇದೆ. ಆಮೇಲೆ ಐ ಡೋಂಟ್ ನೋ ವೆದರ್ ಇಟ್ ಈಸ್ ಈ ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ದೀನಿ ಅಂತಲ್ಲ, ಕೆಲವ್ರ ಮೈಂಡ್ ಸೆಟ್ಗಳು ಹಾಗೆ ಭಾಳ ವಿಚಿತ್ರ ಇದೆ ಕಣ. ಐ ಮೀನ್ ದಿಸ್ ಇಸ್ ಟೂ ಡೀಪ್. ನಾನು ತುಂಬ ಶುಗರ್ ಕೊಟ್ಟೆಡ್ ಹಾಕೇ ಇಲ್ಲ ಇಲ್ಲಿ ಈ ಶೋನಲ್ಲಿ, ನನ್ನ ಪರ್ಸ್ಪೆಕ್ಟಿವ್ ಇದೆ. ಒಂಥರ ಬದಲಾಗ್ಬಿಟ್ಟಿದೆ. ನಂಗೂ ಒಂದೊಂದ್ಸಲ ಕೂತು ಯೋಚನೆ ಮಾಡಿದಾಗ ಭಯ ಆಗತ್ತೆ. ಆಯಿತು, ಈಗ ನಾನು ಎಷ್ಟು ಸಲ ಮಾತಾಡ್ಕೋತೀವಿ, ಹಳೆ ಆರ್ಟಿಸ್ಟ್ಗಳು ಬೇಡ ಅಂತಾರೆ. ಫಸ್ಟ್ ಆಫ್ ಆಲ್ ದೇ ಎಕ್ಸ್ಪೀರಿಯನ್ಸ್, ತುಂಬ ಟೇಕ್ಸ್ಗಳಾಗಲ್ಲ, ಪೇಮೆಂಟ್ ಜಾಸ್ತಿ ಕೇಳ್ತಾರೆ. ಬಿಕಾಸ್ ನಂಬರ್ ಆಫ್ ಅವರ್ಸ್ ನಿಮಗೆ ಕಡಿಮೆ ಆಗ್ತಾ ಇದೆಯಾ. ನನ್ನ ಫ್ರೆಂಡ್ ಆ್ಯಕ್ಚುಲಿ ಒಂದು ಸೀರಿಯಲ್ ಪ್ರೊಡ್ಯೂಸ್ ಮಾಡ್ತಾ ಇದ್ದ. ಆಸ್ಟ್ ಮೀ, ಯಾರಾದರೂ ಮಾಡೆಲ್ಸ್ ಇದ್ದಾರಾ ಆರ್ಟಿಸ್ಟ್ಗಳು? ನಾನಂದರೆ ಏನಾಗಿದೆ ನಿಮಗೆ, ಕಲಾವಿದ್ರನ್ನು ತೊಗೊಂಬಾ, ಬಿಕಾಸ್ ಅವರು ಸೀರಿಯಲ್ ಮಾಡಿರ್ತಾರೆ. ಈಗ ನಾನು ಐಮ್ ನಾಟ್ ಅಂದರೆ ಪಾಪ ಅವ್ರನ್ನ ಕೆಳಗೆ ಹಾಕ್ತಾ ಇಲ್ಲ, ಮಾಡೆಲ್ಸ್ನೇ ಆಗಲಿ ಯಾರನ್ನೇ ಆಗಲಿ ಕೆಳಗೆ ಹಾಕ್ತಿಲ್ಲ. ಮಾಡೆಲ್ಸ್, ಕಲಾವಿದರು, ಕಾಂಟೆಂಟ್ ಕ್ರಿಯೇಟರ್ಸ್ ಅಲ್ವಾ. ಕಲಾವಿದರಿಗೆ ದೇ ಆರ್ ಟ್ರೈನ್ಡ್, ದೇ ನೋ ಹೌ ಟು ಪರ್ಫಾರ್ಮ್. ಒಂದು ಪಾತ್ರಕ್ಕೆ ಜೀವ ತುಂಬಕ್ಕೆ ಬರುತ್ತೆ. ಆಬ್ವಿಯಸ್ಲಿ ತುಂಬ ವರ್ಷಗಳೆಲ್ಲ ಮಾಡ್ಕೊಂಡು ಬಂದಿರ್ತಾರೆ. ನಿಂದ ನಂಬರ್ ಆಫ್ ಅವರ್ಸ್ ಕಡಿಮೆ ಆಗ್ತಾ ಇದೆಯಾ, ಕ್ವಾಲಿಟಿ ಚೆನ್ನಾಗಿ ಬರುತ್ತಾ, ಪೇಮೆಂಟ್ ಸ್ವಲ್ಪ ಜಾಸ್ತಿ ಕೇಳ್ತಾರೆ. ನೀನು ಹೊಸಬ್ರನ್ನ ಕರ್ಕೊಂಡು ಬರ್ತೀಯ ಅಂತ ಅನ್ಕೋ, ಅಥವಾ ಆ್ಯಕ್ಟಿಂಗ್ ಗಂಧ ಗಾಳಿ ಅಥವಾ ಏನು ಗೊತ್ತಿಲ್ಲದೆ ಅವ್ರು ಕರ್ಕೊಂಡ್ಬಂದಾಗ 1 ಟೇಕ್ ಜಾಗದಲ್ಲಿ 10 ಆಗ್ಬೋದು. 100%.
ನೀನು 10 ಸೀನ್ ಮಾಡೋ ಜಾಗದಲ್ಲಿ ಒಂದೇ ಸೀನ್ ಆಗ್ಬೋದು. ನೀನು ಅವ್ರಿಗೆ ಪೇಮೆಂಟ್ ಕಡಿಮೆ ಕೊಡ್ತಾ ಇದೆಯಾ, ಫಾರ್ ಎಕ್ಸಾಂಪಲ್ ನೀನು 5,000ಕ್ಕೆ ಕರ್ಕೊಂಡು ಬರ್ತೀಯ ಅಂತ ಅನ್ಕೊಳ್ಳೋಣ ಒಬ್ಬರು ಫೀಮೇಲ್ ಲೀಡ್ನ. ಬಟ್ ನಿನಗೆ ಇನಿಷಿಯಲಿ ತುಂಬ ಕಷ್ಟ ಆಗತ್ತಾ, ಅವ್ರಿಗೆ ಕ್ಯಾರೆಕ್ಟರ್ ಒಗ್ಗೋವರೆಗೂ, ಅವ್ರಿಗೆ ಅಭ್ಯಾಸ ಆಗೋವರೆಗೂ ಎಷ್ಟು ದುಡ್ಡು ಹಾಳು ಮಾಡ್ತಾ ಇರ್ತೀಯ. ನಾನು ಕರ್ಕೊಂಡು ಬನ್ನಿ, ಹೊಸೊಬ್ರನ್ನ ಕರ್ಕೊಂಡು ಬನ್ನಿ, ತಪ್ಪು ಅಂತ ಅಂತಲ್ಲ. ಅಟ್ಲೀಸ್ಟ್ ಥಿಯೇಟರ್ ಮಾಡಿದಾರ ನೋಡು, ನಾಟಕಗಳನ್ನ ಮಾಡಿದಾರ, ಪ್ಲೀಸ್ ಕರ್ಕೊಂಡು ಬನ್ನಿ ಅಂಥವ್ರನ್ನ. ಅಥವಾ ಹಳ್ಳಿ ಆರ್ಟಿಸ್ಟ್ಗಳನ್ನ ಹಾಕಿ, ಇಲ್ಲ ಜಾಸ್ತಿ ಪೇಮೆಂಟ್ ಕೇಳ್ತಾರೆ. ನೀವು ಈ ಕಡೆ ಚೆನ್ನಾಗೂ ಕೆಲಸ ಆಗಬೇಕು, ಪೇಮೆಂಟು ಕಡಿಮೆ ಆಗಬೇಕು. ಹಳೆಬ್ರು ಬೇಡ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಹಳೆಬ್ರನ್ನ ತಗೋಬೇಡಿ. ಈಗ ಎಷ್ಟು ಜನ ಹೆಣ್ಮಕ್ಳು ಒಂದೊಂದು ಸೀರಿಯಲ್ ಮಾಡ್ತಾರ, ಪಾಪ ನೆಕ್ಸ್ಟ್ ಸೀರಿಯಲ್ಗೆ ಅವ್ರಿಗೆ ಕರೆಯೋದೇ ಇಲ್ಲ. ಯಾಕೆ ಹೇಳು? ಹೊಸೊಬ್ರಿಗೂ ಒಂದೊಂದೇ ಸೀರಿಯಲ್ ಆಗ್ತಿದೆ ಕಣೋ. ಆಕ್ಚುಲಿ ನಿಮ್ ಟೈಮಲ್ಲಿ ಬಂದಿರೋ ಸೀರಿಯಲ್ ಆಕ್ಟ್ರೆಸ್ಗಳಿಗೂ ಇವಾಗ ಬರೋರ್ಗು ತುಂಬಾ ವ್ಯತ್ಯಾಸ ಇದೆ. ನಂಗೆ ಅವ್ರನ್ನ ನೋಡಿದ್ರು ಬೇಜಾರಾಗತ್ತೆ. ನೀವು ಹೊಸಬ್ರು ಬೇಕಂತ ಹೇಳ್ತೀರಾ, ಅಟ್ಲೀಸ್ಟ್ ಆ ಹೊಸಬ್ರಾದ್ರೂ ಕಂಟಿನ್ಯೂಸ್ ಆಗಿ ಕೆಲಸ ಆಮೇಲೆ ಅವ್ರದ್ದು ಏನಾಗುತ್ತೆ, ಒಂದ್ ಸೀರಿಯಲ್ ಆದ್ಮೇಲೆ ಅಷ್ಟೇ. ಮತ್ತೆ ಹೊಸ ಪ್ರಾಜೆಕ್ಟ್ ಹೊಸಬ್ರು ಬೇಕು. ಇಲ್ಲಾಂದ್ರೆ ಟಚ್ ವುಡ್, ಇಟ್ಸ್ ಬೀನ್ 14 ಕ್ಲೋಸ್ ಟು 15 years ಇನ್ ದ ಟೆಲಿವಿಷನ್. ನಂಗೆ ವಾವ್, ನಾನು ಈ ಆಂಗಲ್ ಅಲ್ಲಿ ಯೋಚನೆ ಮಾಡಲಿಲ್ಲ. ಕರೆಕ್ಟ್, ಬಿಕಾಸ್ ಇನ್ ದ ಲಾಸ್ಟ್ ಫ್ಯೂ ಇಯರ್ಸ್ ಸೋ ಮೆನಿ ಹೊಸ ಮುಖಗಳನ್ನ ನೋಡ್ತೀನಿ. ಅದಾದ್ಮೇಲೆ ಅವರಿಗೆ ರಿಜಿಸ್ಟರು ಆಗಕ್ಕಾಗ್ತಾ ಇಲ್ವಾ? ಅದಾದ್ಮೇಲೆ ನಾನು ಅನ್ನೋದು ಒಂದೇ ಸೀರಿಯಲ್ಗೆ ನೀನು ಆ್ಯಕ್ಟಿಂಗ್ ಕಲಿಯೋಕ್ಕಾಗಲ್ಲ ಕಣೋ. ಅಟ್ಲೀಸ್ಟ್ ನಿಂಗೆ ಬೇಕಾಗತ್ತೆ, ಇನ್ನೊಂದು ಪ್ರಾಜೆಕ್ಟ್ ಬರಬೇಕಾಗತ್ತೆ, ಬೇರೆ ಪಾತ್ರ ಮಾಡಬೇಕಾಗತ್ತೆ. ನಿನ್ಗೆ ಓಕೆ, ಐ ಲವ್ ಆ್ಯಕ್ಟಿಂಗ್, ದಿಸ್ ಇಸ್ ಮೈ ಪ್ಯಾಷನ್ ಅಂತ ರಿಯಲೈಸ್ ಆಗೋಕ್ಕೂ ಮುಂಚೆನೇ ನಿನ್ನ ಕರಿಯರ್ ಮುಗಿದು. ಸೊ ಐ ಫೀಲ್ ಬ್ಯಾಡ್ ಫಾರ್ ದೆಮ್ ಆಲ್ಸೋ, ನ್ಯೂ ಕಮರ್ಸ್ಗೂ. ಹಳೆಬ್ರ ಬಗ್ಗೆ ನೆನೆಸ್ಕೊಂಡಾಗೂ ನಂಗೆ ಬೇಜಾರಾಗತ್ತೆ. ಕೆಲಸ ಇಲ್ಲದೆ ಅವರು ಕೂತಿದ್ದಾರೆ, ಕೆಲಸ ಇಲ್ಲದೆ ಇವರು ಕೂತ್ಕೋತಿದ್ದಾರೆ. ಸ್ಟೇಟ್ ಅವಾರ್ಡ್ ಬಂದಮೇಲೆ ಸಿನಿಮಾ ಆಫರ್ಗಳು ಬಂತ? ಇಲ್ಲ, ಒಂದು ಬರಲಿಲ್ವಾ? ಇದನ್ನೆಲ್ಲ ಇಷ್ಟು ಚೆನ್ನಾಗಿ ಹೇಳ್ತಿಲ್ಲ. ಏನು ಓದಿದ್ಯಾ ಅಂತಾರೆ, ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೀನಿ ನಾನು. PCM 4 ಹೋಯ್ತು ಅಂತ ನಂಗೆ, ಪ್ಲೀಸ್ ನನ್ನ ಪಾಸ್ ಮಾಡಿ ಅಂತ ಬರ್ದು ಕಳ್ಸಿದ್ದೆ. ಇಂಡಸ್ಟ್ರಿ ಬಂದ್ಮೇಲೆ ಅಂತೂ ಐ ಥಿಂಕ್ ದಿ ಓನ್ಲಿ ಫ್ರೆಂಡ್ ಐ ಹ್ಯಾಡ್ ಇನ್ ದಿ ಇಂಡಸ್ಟ್ರಿ ಸ್ಟಿಲ್ ಇದ್ದಾಳೆ ಅಂತ ಅಂದರೆ ಜಸ್ಟ್ ನೇಹಾ.